ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವಿಚಿತ್ರವೀರ್ಯಂ ರಾಜಾನಂ ಕೃತ್ವಾ ಭೀಷ್ಮೋನ್ವಪಾಲಯತ್. ಚಿತ್ರಾಂಗದ ಅವನು ತನ್ನ ಹೆಸರೇ ಇಟ್ಟುಕೊಂಡಿರುವಂಥ ಗಂಧರ್ವನ ಕೈಯಲ್ಲಿ ಸತ್ತ. ಚಿತ್ರಾಂಗದ ಹೋದ. ಇನ್ನು ಉಳಿದದ್ದು ಯಾರು ಅಂದರೆ ವಿಚಿತ್ರವೀರ್ಯ. ಆ ವಿಚಿತ್ರವೀರ್ಯ ಅವನಿಗಿನ್ನೂ ಮದುವೆ ಆಗಿರಲಿಲ್ಲ. ಚಿತ್ರಾಂಗದ ಹೋಗಿಬಿಟ್ಟಿದ್ದಾನೆ. ಇಷ್ಟರ ಮಧ್ಯದಲ್ಲೇನೆ ಆ ಕಡೆಯಿಂದ ಶಂತನುವು ಕೂಡ ತಾನೇ, ಅವರೆಲ್ಲ ಏನಂದ್ರೆ ಆ ಕಾಲದಲ್ಲೆಲ್ಲ ಸಾಯೋದು ಅಂತ ಹೇಳಿದರೆ ಅವರಿಗೇನೋ ರೋಗ ರುಜಿನ ಬರೋದು, ಸಾಯೋದು ಹೀಗೆಲ್ಲ ಇಲ್ಲ. ಅವರೆಲ್ಲ ಸಾಯೋದು ಅಂತ ಹೇಳಿದರೆ ಸ್ವೇಚ್ಛೆಯ ವರುಣತ್ವಂಸ ಪ್ರಾಪನಾನಿಚ್ಛಯ ತನುಹು ಅಂತ. ಅವನ ವರುಣ ದೇಹವನ್ನು ತಾನೇ ಸಾಕಿದು ಅಂತ ಅಂದ್ಕೊಂಡು ಹೋದ. ಆ ದೇಹವನ್ನು ಬಿಟ್ಟು ಹೋದನಂತ. ಆ ರೀತಿ ಹೋದದ್ದು. ಅಂದರೆ ಈ ದೇವತೆಗಳೆಲ್ಲರೂ ಕೂಡ ಅವತಾರ ಮಾಡಿದಾಗ ಅನಾರೋಗ್ಯದಿಂದ ಬಳಲಿ ಹೋಗಿಬಿಟ್ರು ಅಂತೆಲ್ಲ ಹಾಗೆಲ್ಲ ಆಗ್ತಿರ್ಲಿಲ್ಲಂತ ಆ ಕಾಲದಲ್ಲಿ. ಅವರೆಲ್ಲ ತಾವು ಇಚ್ಛೆ ಬಂದಾಗ ಹೋಗ್ತಿದ್ರಷ್ಟೆ. ಇಲ್ಲ ಇನ್ನೂ ಬದುಕಬೇಕು ಅಂತಿದ್ದರೆ ಇನ್ನೂ ಇರ್ತಿದ್ರಂತೆ. ಹಾಗಾಗಿ ವರುಣ ಅಷ್ಟರಲ್ಲೇ ಹೋಗಿಬಿಟ್ಟಿದ್ದ. ಅವನು ಹೋದ ಮೇಲೆ ಚಿತ್ರಾಂಗದ ಸತ್ತ. ಚಿತ್ರಾಂಗದ ಸತ್ತ ಮೇಲೆ ಇನ್ನು ವಿಚಿತ್ರವೀರ್ಯ ಇದ್ದ. ಇನ್ನು ದೇಶ ಆಳಲಿಕ್ಕೆ ಸಿಂಹಾಸನಕ್ಕೆ ಯಾರಿಲ್ಲ. ಇವನಾದರೂ ಒಂದು ಮದುವೆ ಮಾಡಿಕೊಂಡ್ರೆ ಸಂತಾನ ಆಯಿತು ಅಂದರೆ ಅವರಿಂದ ಈ ದೇಶವನ್ನು ಆಳಿಸಬಹುದು ಅಂತ ವಿಚಿತ್ರವೀರ್ಯಂ ರಾಜಾನಂ, ವಿಚಿತ್ರವೀರ್ಯನನ್ನೇ ರಾಜನನ್ನಾಗಿ ಮಾಡಿದ್ರಂತೆ ಭೀಷ್ಮಾಚಾರ್ಯ. ಅವನ್ನೇ ಸಿಂಹಾಸನದಲ್ಲಿ ಕೂಡಿಸಿದರು. ಆದರೆ ಇಡೀ ದೇಶವನ್ನು ಆಳ್ತಾ ಇದ್ದದ್ದು ಯಾರು ಅಂದರೆ ಭೀಷ್ಮಾಚಾರ್ಯ ಅಂತ. ಒಬ್ಬ ಭೀಷ್ಮಾಚಾರ್ಯರು ಇಡೀ ದೇಶವನ್ನು ನೋಡಿಕೊಂಡು ಅವನನ್ನು ಸುಮ್ಮನೆ ಸಿಂಹಾಸನದಲ್ಲಿ ನಾಮಕಾವಾಸ್ತೆ ಅಂತಾರಲ್ಲ, ಹಾಗೆ ನಮ್ಮಲ್ಲಿ ಹಿಂದೆ ಮನಮೋಹನ್ ಸಿಂಗ್ ಅಂತಿದ್ರಲ್ಲ, ಹಾಗೆ ಆ ರೀತಿ ಕೂಡಿಸಿಬಿಟ್ಟಿದ್ದಂತೆ. ಕೂಡಿಸಿ ಇಡೀ ಎಲ್ಲ ದೇಶ ನೋಡ್ಕೊಳ್ತಿದ್ದ. ಆಗ ಇವನಿಗೊಂದು ಮದುವೆ ಆಗಬೇಕು ಅಂತ ವಿಚಾರ ಮಾಡಿ ಏನು ಮಾಡಿದ್ರಂತೆ, ಮದುವೆಗೋಸ್ಕರವಾಗಿ ಒಂದು ಹುಡುಗಿನ ತರಬೇಕು ಅಂತ. ಆಗೊಬ್ಬ ಕಾಶಿರಾಜ ಅಂತ ಒಬ್ಬ ಇದ್ದ. ಆ ಕಾಶಿರಾಜನ ಮಕ್ಕಳಿದ್ದರಂತೆ. ಕಾಶಿರಾಜನ ಮಕ್ಕಳು ಒಟ್ಟು 3 ಜನ ಮಕ್ಕಳಿದ್ದರಂತವ್ರು. ಅಥ ಕಾಶಿಶುತಾಸ್ತಿಸ್ರಃ ತದರ್ಥಂ ಭೀಷ್ಮ ಆಹರತ್. ಅವರಿಗೆಲ್ಲ ಮದುವೆ ನಿಶ್ಚಯ ಆಗಿತ್ತಂತೆ. ಮದುವೆ ನಿಶ್ಚಯ ಅಂದರೆ ಬ್ರಹ್ಮದತ್ತ ಅಂತ. ಆ ಬ್ರಹ್ಮದತ್ತ ಅನ್ನುವಂಥ ಒಬ್ಬ ರಾಕ್ಷಸ ಅವನಿಗೆ 3 ಜನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಕಾಶಿರಾಜ ತೀರ್ಮಾನ ಮಾಡಿದ್ದಂತೆ. ಅವರು 3 ಜನರು ಕೂಡ ಯಾರು ಅಂದರೆ, ಒಬ್ಬಳ ಹೆಸರು ಅಂಬೆ, ಇನ್ನೊಬ್ಬಳ ಹೆಸರು ಅಂಬಿಕೆ, ಮತ್ತೊಬ್ಬಳು ಅಂಬಾಲಿಕೆ ಅಂತ ಹೆಸರಂತೆ. ಹೀಗೆ 3 ಜನ ಇದ್ದರು, ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತ. ಈ 3 ಜನರನ್ನು ಕೂಡ ಅವರಿಗೆ ಕೊಟ್ಟು ಪ್ರಾಣಿಗ್ರಹಣ ಕಾಲೇತು ಬ್ರಹ್ಮದತ್ತಸ್ಯ ವೀರ್ಯವಾನ್ ವಿಜಿತ್ಯತಂ ಸಾಲ್ವರಾಜಂ ಸಮೇತಾನ್ ಕ್ಷತ್ರಿಯಾನಪಿ. ಅಲ್ಲಿ ಮದುವೆ ಮಾಡಬೇಕು ಅಂತ ಕಲ್ಯಾಣ ಮಂಟಪದಲ್ಲೇನೆ ಇದೆಲ್ಲ ಗಲಾಟೆ. ಕಲ್ಯಾಣ ಮಂಟಪ ಬುಕ್ ಮಾಡಿಕೊಂಡಿದ್ದಾರೆ, ಅಡಿಗೆಯವ್ರು ಮಾಡ್ತಿದ್ದಾರೆ, ಈ ಕಡೆ ಎಲ್ಲ ನಡೆದಿದೆ ಎಲ್ಲ ಕೆಲಸ. ಅಷ್ಟರ ಮಧ್ಯದಲ್ಲೇನೆ ಭೀಷ್ಮಾಚಾರ್ಯ ಹೋದ್ರಂತೆ. ಭೀಷ್ಮಾಚಾರ್ಯ ಅಲ್ಲಿಗೆ ಹೋಗಿ ಅಲ್ಲಿದ್ದಂಥವ್ರ ಜೊತೆಗೆಲ್ಲ ಹೋರಾಟ ಮಾಡಿದ್ರಂತೆ. ಹೋರಾಟ ಮಾಡಿ ಯುದ್ಧ ಮಾಡಿ ಈ 3 ಜನ ಕನ್ಯೆಯರನ್ನು ಕೂಡ ಅಪಹರಣ ಮಾಡ್ಕೊಂಡು ಬಂದ್ರಂತೆ. ಅಪಹರಣ ಅನ್ನೋಕ್ಕಿಂತ ಗೆದ್ದು ತಂದರು ಅವ್ರನ್ನೆಲ್ಲರನ್ನು ಕೂಡ. ಅಂದರೆ ಆ ಕಾಲದಲ್ಲಿ ಏನು ಅಂದರೆ ತಪ್ಪಲ್ವಾ ಅಂದರೆ ತಪ್ಪಲ್ಲ ಇದು. ಯಾಕೆ ಅಂದರೆ ಆ ಕಾಲದಲ್ಲೆಲ್ಲ ಹೇಗಿತ್ತು ಅಂತಂದರೆ ಈ ಮದುವೆ ಅನ್ನುವಂಥದ್ದು ಕೊನೆ ತನಕಲ್ಲೂ ಕೂಡ ನಿಶ್ಚಯ ಇರ್ತಿರ್ಲಿಲ್ಲಂತೆ. ಏನಾದರೂ ಕಲ್ಯಾಣ ಮಂಟಪ ಬುಕ್ಕಾಗಿ ಮದುವೆ ನಡೀತಿದ್ರು ಕೂಡ ಇನ್ಯಾರಾದರೂ ಬಲಿಷ್ಠರು ಬಂದು ಅವ್ರನ್ನ ಸೋಲಿಸಿ ಆ ಹೆಣ್ಣನ್ನು ಕರ್ಕೊಂಡು ಹೋಗ್ಬೋದಂತೆ. ಆದ್ದರಿಂದ ಆಗಿನ ಕಾಲದಲ್ಲಿ ಮದುವೆ ಮಾಡಿಕೊಳ್ಳುವಂಥ ಹುಡುಗಿಯೂ ಕೂಡ ಹೇಗಿರ್ತಿದ್ರು ಅಂದರೆ, ಅವರಿಗೆ ಮದುವೆ ನಿಶ್ಚಯ ಆಗಿ ಇವನೇ ವರ ಅಂತ ಹೇಳಿ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಎದರ ಬೆದರ ಕೂಡಿಸಿ ಎಲ್ಲ ಮಾಡ್ತಿದ್ರೂ ಕೂಡ ಇವನು ನನ್ನ ಗಂಡ ಅಂತ ಮನಸ್ಸಿನಿಂದ ಒಪ್ಪಿರ್ತಿರ್ಲಿಲ್ಲಂತೆ ಯಾರು ಹೆಣ್ಮಕ್ಳು.
ಇವನೇ ನನ್ನ ಗಂಡ. ಯಾಕೆ ಅಂದರೆ ಯಾವಾಗೇನೋ ಆಗ್ತದೆ ಅಂತ. ಕಡೆಗೆ ಎಲ್ಲಿ ಅಂತಂದರೆ ಅವ್ರ ಕಂಠಕ್ಕೆ ಅವ್ರ ಕುತ್ತಿಗೆಗೆ ಒಂದು ತಾಳಿ ಕಟ್ಟಿ ನಿರೀಕ್ಷಣೆಯೆಲ್ಲ ಮುಹೂರ್ತ ಮುಗೀತು ಅಂದರೆ ಆವಾಗ ಹೆಂಡತಿ ಇವಳು ನಾನು ಇವನು ಹೆಂಡತಿ ಅಂತ ಒಪ್ಪಿಕೊಳ್ತಿದ್ಲಂತ. ಇಲ್ಲ ಅಂದರೆ ನಿಶ್ಚಯನೇ ಇರ್ತಿರ್ಲಿಲ್ಲ. ಅಂತಹ ಕಾಲ ಅದು. ಆದ್ದರಿಂದ ಪರಾಕ್ರಮವನ್ನು ತೋರಿಸುವಂತಹ ಕಾಲ. ಆದ್ದರಿಂದ ಏನಾಯಿತು ಅಂದರೆ ವಿಜಿತ್ಯತಂ ಸಾಲ್ವರಾಜಂ, ಅಲ್ಲಿ ಸಾಲ್ವರಾಜ ಇದ್ದ. ಆ ಸಾಲ್ವರಾಜನನ್ನು ಈ ಬ್ರಹ್ಮದತ್ತ ಎಲ್ಲರನ್ನೂ ಕೂಡ ಯುದ್ಧದಲ್ಲಿ ಗೆದ್ದು ಭೀಷ್ಮಾಚಾರ್ಯ ಪರಾಕ್ರಮ ಅಂದ್ರೆ ಪರಾಕ್ರಮ. ಅಂಥ ಪರಾಕ್ರಮ ತೋರಿಸಿ ಈ 3 ಜನರನ್ನು ಕೂಡ ಅವ್ರು ರಥದಲ್ಲಿ ಹಾಕ್ಕೊಂಡು ರಥವನ್ನು ಓಡಿಸ್ಕೊಂಡು ಬಂದ್ರಂತೆ. ರಥ ಕರ್ಕೊಂಡು ಬಂದರು. 3 ಜನರನ್ನು ಎತ್ಕೊಂಡ್ಬಂದ್ರಂತೆ. ಎತ್ಕೊಂಡ್ಬಂದು ಅವರನ್ನೇನು ಮಾಡಿದ್ರಂತೆ, ಆ ವಿಚಿತ್ರವೀರ್ಯನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತನ್ನ ತಮ್ಮ ವಿಚಿತ್ರವೀರ್ಯ. ಹಾಗಾಗಿ ತಮ್ಮನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಆ 3 ಜನರನ್ನು ಕರ್ಕೊಂಬಂದನಂತೆ. ಕರ್ಕೊಂಬಂದರೆ ಆ 3 ಜನರು ಕೂಡ ಒಂದು ಸರ್ತಿ ಇವನನ್ನು ಮದುವೆ ಮಾಡಿಕೊಳ್ಳ್ರಿ ಅಂದ ಕೂಡಲೇ ಆಶ್ಚರ್ಯಪಟ್ರಂಥವ್ರು 3 ಜನರು. ಯಾಕೆ ಅಂತಂದರೆ ಯಾರಾದರೂ ಒಬ್ಬ ಪರಾಕ್ರಮಿ ಗೆದ್ದು ಹೆಣ್ಣು ಮಕ್ಕಳನ್ನು ಕರ್ಕೊಂಬಂದರೆ ಅವನು ಮದುವೆ ಮಾಡ್ಕೊಳ್ತಾನೆ, ಅದನ್ನು ಬಿಟ್ಟು ನೀನು ನಿನ್ನ ತಮ್ಮನ ಮದುವೆ ಮಾಡ್ಕೊ ಅಂತ ಹೇಳ್ತಿದ್ದೀಯಲ್ಲ ಅಂತ ಆಶ್ಚರ್ಯಪಟ್ರಂತೆ. ಅಷ್ಟು ಆಶ್ಚರ್ಯಪಟ್ಟರು ಕೂಡ ಆದರೂ ಅಂಬಿಕೆ ಮತ್ತು ಅಂಬಾಲಿಕೆ ಇಬ್ಬರೇನಿದ್ರಲ್ಲ ಸ್ವಲ್ಪ ಆಶ್ಚರ್ಯ ವ್ಯಕ್ತಪಡಿಸಿದರು. ಆದರೂ ಪರವಾಗಿಲ್ಲ ಬಿಡಿ, ಇವನೊಬ್ಬ ಪರಾಕ್ರಮಿ, ಇವನು ತಮ್ಮ ಅಂದಮೇಲೆ ಇವನು ಸ್ವಲ್ಪ ಆದರೂ ಪರಾಕ್ರಮಿ ಆಗಿರ್ತಾನೆ, ಪರವಾಗಿಲ್ಲ ಅಂತ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಅವ್ರು ಮದುವೆ ಮಾಡ್ಕೊಂಬಿಟ್ರಂತೆ. ಅವ್ರು ಒಪ್ಪಿಕೊಂಡ್ರಂತೆ. ಅಂಬಿಕಾ ಅಂಬಾಲಿಕೆ ತತ್ರ ಸಂವಾದಂ ಚಕ್ರತ ಶುಭೆ, ಇದಕ್ಕೆ ಒಪ್ಕೊಂಬಿಟ್ರು. ಆದರೆ ಅಂಬೆ ಇದ್ದಾಳಲ್ಲ ಅವಳು ಮಾತ್ರ ಒಪ್ಪಿಕೊಳ್ಳಿಲ್ಲಂತೆ. ಅಂಬೆ ಮಾತ್ರ ಒಪ್ಪಿಕೊಳ್ಳಿಲ್ಲ. ಅಂಬಾಸಾ ಭೀಷ್ಮ ಭಾರ್ಯೈವ ಪೂರ್ವದೇಹೇ ತುನೈಚ್ಛತಾ, ಅವಳೇನು ಮಾಡಿದ್ಲಂತೆ, ನಾನು ಮದುವೆ ಮಾಡಿಕೊಳ್ಳೋದು ಅಂದರೆ ಪರಾಕ್ರಮದಿಂದ ಗೆದ್ದು ತಂದಂಥ ನಿನ್ನನ್ನು ಮದುವೆ ಮಾಡ್ಕೋತೀನಿ, ಬಿಟ್ಟರೆ ನಿನ್ನ ತಮ್ಮನ ಮದುವೆ ಮಾಡ್ಕೊಳ್ಳೋದಿಲ್ಲ ನಾನು ಅಂತಂದು ಅಂಬೆ. ನಾನು ಮಾಡ್ಕೊಳ್ಳೋದಾದ್ರೆ ನಿನ್ನನ್ನೇ ಮದುವೆ ಮಾಡ್ಕೊಳ್ಳೋದು, ನಿನ್ನ ತಮ್ಮ ಬೇಡ ನನಗೆ ಅಂತಂದು. ಅಂದದ್ದಕ್ಕೆ ಅವನು ಹೇಳ್ದ, ನೋಡು ಮಾಡ್ಕೊಳ್ಳೋದು ಅಂತ ಆದರೆ ಇವನನ್ನು ಮಾಡ್ಕೊಳ್ಬೇಕು ನೀನು, ನಾನು ನಿನ್ನನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಭೀಷ್ಮ. ಅಲ್ಲ ಮತ್ತು ಯಾಕೆ ಕರ್ಕೊಂಬಂದಿ ನನ್ನನ್ನು? ನಾನು ನಿನ್ನನ್ನು ಕರ್ಕೊಂಬಂದದ್ದೇ ನನ್ನ ತಮ್ಮನಿಗೆ ಕೊಡಬೇಕು ಅಂತ ಕರ್ಕೊಂಬಂದದ್ದು, ನನಗೋಸ್ಕರ ನಾನು ಕರ್ಕೊಂಬಂದದ್ದು ಅಲ್ಲವೇ ಅಲ್ಲ. ಮತ್ತು ನಾ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಪ್ರತಿಜ್ಞೆಯನ್ನು ಕೂಡ ಮಾಡಿಬಿಟ್ಟಿದ್ದೀನಿ ನಾನು, ಅದಕ್ಕೋಸ್ಕರವಾಗಿ ನಾನು ಮಾಡ್ಕೊಳ್ಳೋದಿಲ್ಲ. ಮತ್ತು ಈ ಅಂಬೆ ಅಂದರೆ ಬೇರೆ ಯಾರಲ್ಲ ಇವಳು ಯಾರು ಅಂದರೆ ಈ ಭೀಷ್ಮ ದ್ಯುನಾಮಕ ವಸು ಆಗಿದ್ನಲ್ಲ, ಆಗ ಇವನ ಹೆಂಡತಿ ವರಾಂಗಿ ಇದ್ಲಲ್ಲ, ಆ ವರಾಂಗಿನೇ ಇವಳಾಗಿ ಬಂದಿದ್ದಾಳೆ, ಈಗ ಅಂಬೆ ಆಗಿ ಬಂದಿದ್ದಾಳೆ. ಹಾಗಾಗಿ ಶಾಪಾಧಿರಣ್ಯ ಗರ್ಭಸ್ಯ ಸಾಲ್ವಕಾಮಾಹ್ಯ ಹಮಿತ್ಯಪಿ, ಆದ್ದರಿಂದ ಅವಳು ಹಿರಣ್ಯ ಗರ್ಭನ ಶಾಪದಿಂದ ಅಂದರೆ ಬ್ರಹ್ಮದೇವರ ಶಾಪದಿಂದ ಹುಟ್ಟಿದವಳು. ಅದಕ್ಕೆ ಹೇಳಿದ್ಲಂತೆ, ಒಂದು ಭೀಷ್ಮ ನೀ ಮದುವೆ ಮಾಡ್ಕೊಳ್ತೀಯ ಆದರೆ ನಾನು ಒಪ್ಕೋತೀನಿ, ಇಲ್ಲ ಅಂತ ಆದರೆ ನಾ ಮತ್ತೆ ಅಲ್ಲೇ ಬ್ರಹ್ಮದತ್ತನ ಹತ್ರ ಹೋಗ್ತೀನಂತೆ, ಅವನ್ನೇ ಮದುವೆ ಮಾಡ್ಕೋತೀನಿ ಅಂತಂದ್ಲು. ನಾನು ಅವನ ಹತ್ರ ಹೋಗಿಬಿಡ್ತೀನಿ, ಅವನ್ನೇ ಮದುವೆ. ಅದಕ್ಕೆ ಇವನು ಹೇಳ್ದ, ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನೇನು ಬಲವಂತ ಮಾಡೋದಿಲ್ಲ, ಹೋಗ್ಬೋದು ಬೇಕಾದ್ರೆ ನೀನು ಅಂತ ಭೀಷ್ಮ ಹೇಳಿದೆ. ನೀನು ಹೋಗ್ಬೇಕಾರೆ ನಾನೇನು ಬೇಡ ಅನ್ನಲ್ಲ ಅಂತ ಹೇಳಿ ಆಯಿತು ಅಂತ ಬ್ರಹ್ಮದತ್ತನ ಹತ್ತಿರಕ್ಕೆ ಹೋದ್ಲಂತೆ. ಬ್ರಹ್ಮದತ್ತನ ಹತ್ತಿರಕ್ಕೆ ಹೋಗಿ ಅಲ್ಲಿ ಅವನನ್ನು ಕೇಳಿದ್ಲು. ಅವನು ಭೀಷ್ಮ ಕರ್ಕೊಂಡು ಹೋಗಿದ್ದು ಅವ್ರ ತಮ್ಮನಿಗೆ ಕೊಡಬೇಕು ಅಂತ, ಅವನಿಗಲ್ಲ, ಆದ್ದರಿಂದ ನಾನು ಅವನಂತಾದರೆ ಮಾಡ್ಕೊಳ್ತಿದ್ದೆ, ಬೇಡ ಅಂತ ತಿರಸ್ಕಾರ ಮಾಡಿ ಬಂದೀನಿ, ನಾನು ನಿನ್ನನ್ನೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ಲಂತೆ. ಅದಕ್ಕೆ ಆ ಬ್ರಹ್ಮದತ್ತ ಹೇಳಿದ, ತೇನಾಪಿ ಸಂಪರಿತ್ಯಕ್ತ ಪರಾಮೃಷ್ಟೇತಿ ಸಾ ಪುನಃ, ಅಲ್ಲ ನೀನು ಯಾರೋ ಒಬ್ಬ ಗಂಡು ಬಿಟ್ಟವಳು, ಆದ್ದರಿಂದ ನಿನ್ನನ್ನು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ನು. ನಿನ್ನನ್ನು ನಾನು ಮದುವೆ ಮಾಡ್ಕೊಳ್ಳೋದು, ಇವನೇನೋ ದೊಡ್ಡ ಮಹಾತ್ಮ ಅನ್ನೋ ಹಾಗೆ ಹೇಳ್ತಿದ್ದಾನೆ ಇವನು ಅಯೋಗ್ಯ. ಆದರೆ ಅವನು ನಿಜವಾಗ್ಲೂ ಏನು ಅಂತಂದ್ರೆ ಒಳಗಿನ ಕಾರಣ ಏನು ಅಂತಂದರೆ ಅವನಿಗೆ ಹೆದರಿಕೆ, ಅವನಿಗೆ ಒಳಗಡೆಯಿಂದ. ಯಾಕೆಂದರೆ ಏನೇ ಆದರೂ ಕೂಡ ಭೀಷ್ಮ ಇವಳನ್ನು ಕರ್ಕೊಂಡು ಹೋಗಿದ್ದಾನೆ. ಭೀಷ್ಮ ಕರ್ಕೊಂಡು ಹೋದಂಥ ಕನ್ಯೆ ಒಂದು ಸರ್ತಿ ಅಕಸ್ಮಾತ್ ಅವಳು ಬಂದು ನನ್ನನ್ನು ಮದುವೆ ಮಾಡಿಕೊಂಡ್ಲು ಅಂತ ಆದರೆ ಆಮೇಲೆ ಭೀಷ್ಮ ನನ್ನನ್ನು ಉಳಿಸ್ತಾನ ಅಂತ ಅವನಿಗೆ ಹೆದರಿಕೆ. ಭೀಷ್ಮನ ಹೆದರಿಕೆಯಿಂದಾಗಿ ಅವನು ಅವಳನ್ನು ಸ್ವೀಕಾರ ಮಾಡುತ್ತಿಲ್ಲ. ಆದರೆ ಮೇಲ್ಗಡೆ ಹೇಳೋದು ಮಾತ್ರ ನೀನು ಇನ್ಯಾರೋ ಗಂಡು ಬಿಟ್ಟವಳು, ನಾನು ಯಾಕೆ ಮಾಡ್ಕೊಳ್ಳಿ ನಿನ್ನನ್ನು ಅನ್ನೋ ಹಾಗೆ ಮಾತಾಡ್ತಿದ್ದಾನಂತೆ. ಆ ರೀತಿ ಅಂತ ಹಾಗೆ ಆಯಿತು. ಅದಕ್ಕೆ ಕಡೆಗೆ ಏನು ಮಾಡಿದ್ಲಂತೆ, ಇಲ್ಲ ಹಾಗಾದರೆ ಇವನು ಮದುವೆ ಮಾಡ್ಕೊಳ್ತಿಲ್ಲ, ಮತ್ತೊಂದು ಸರ್ತಿ ಬಲವಂತ ಮಾಡಿ ಭೀಷ್ಮನನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ಲಂತೆ. ಬಲವಂತ ಮಾಡಿ ಭೀಷ್ಮನ್ನೇ ಮಾಡ್ಕೊಳ್ಳೋಣ ಅಂತ ಮತ್ತೆ ಭೀಷ್ಮನ ಹತ್ರಕ್ಕೆ ಬಂದು ಕೇಳಿದಾಗ ಅವನು ಮತ್ತೆ ಅದೇ ಮಾತನ್ನೇ ಹೇಳಿದ, ನಾನು ಮಾಡಿಕೊಳ್ಳೋದಿಲ್ಲ ಅಂತಷ್ಟೇ ಹೇಳಿದ. ಏನು ಮಾಡಿದ್ರು ಶತಸಿದ್ಧ ಅಂತ ಹೇಳಿದ. ಇಂಥ ಪ್ರಸಂಗದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಕೆಲವರು ಮಾತು ಕೇಳದೇ ಇದ್ದಾಗ ಆವಾಗ ಉಪಾಯಗಳಿರ್ತದೆ ಬೇರೆ ಬೇರೆ. ಅದಕ್ಕೆ ಏನು ಮಾಡಬೇಕಾಗತ್ತೆ ಅಂದರೆ, ಯಾರಾದರೂ ಮಾತು ಕೇಳಲಿಲ್ಲ ಅಂದರೆ ಅವರು ಯಾರ ಮಾತನ್ನು ಕೇಳ್ತಾರೆ ಅಂತ ಕಂಡುಹಿಡಿಬೇಕಂತ. ಮೊದಲು ಯಾರು ಮಾತು ಹೇಳಿದರೆ ಕೇಳ್ತಾರೆ ಅವರು ಅಂತ ಕಂಡುಹಿಡಿಬೇಕು. ಕಂಡುಹಿಡಿದು ಅವ್ರ ಹತ್ರಕ್ಕೆ ಹೋಗಬೇಕು. ಅವ್ರ ಹತ್ರ ಹೋಗಿ ಅವ್ರಿಗೆ ಹೇಳಿ ಅವ್ರ ಮೂಲಕ ಇವ್ರಿಗೆ ಹೇಳಿಸ್ಬೇಕಂತೆ.
ಆವಾಗ ನಡೀತದೆ ಕೆಲಸ ಅಂತ ಹಾಗಿರ್ತದೆ. ಅದಕ್ಕೆ ಇವಳು ಉಪಾಯ ಮಾಡಿದ್ಲು. ಭೀಷ್ಮಾಚಾರ್ಯರು ಎಷ್ಟು ಅನೇಕ ವರ್ಷಗಳ ಕಾಲ ಪರಶುರಾಮ ದೇವರ ಹತ್ರ ಅಧ್ಯಯನ ಮಾಡಿದವರು, ಏನು ಅವರ ಸರ್ವಸ್ವವನ್ನು ಕಲ್ತದ್ದು ಕೂಡ ಅವ್ರ ಹತ್ರನೇ, ಪರಶುರಾಮ ದೇವರ ಹತ್ರ. ಆದ್ದರಿಂದ ಪರಶುರಾಮ ದೇವರು ಹೇಳಿದರು ಅಂದರೆ ಕೇಳ್ತಾರೆ. ಅದನ್ನು ಪರಶುರಾಮ ದೇವರಿಗೆ ಹೋಗಿ ಹೇಳಬೇಕು ನಾನು ಅಂತ, ನನಗೆ ಮದುವೆ ಮಾಡಿ ಸರಿ ಅಂತ ಹೇಳಬೇಕು ಅಂತ ಪರಶುರಾಮ ದೇವರ ಹತ್ರ ಹೋದ್ಲಂತೆ. ಭೀಷ್ಮಮಾಪಸನೋ ಗೃಹ್ಣಾತ್ ಪ್ರಯಯೌ ಸಾಪಿ ಭಾರ್ಗವಂ. ಆ ಭಾರ್ಗವರ ಹತ್ರ ಅಂದರೆ ಪರಶುರಾಮ ದೇವರ ಹತ್ರ ಹೋದರು. ಪರಶುರಾಮ ದೇವರ ಹತ್ರ ಹೋಗಿ ಅವರನ್ನು ಕೇಳಿದ್ರಂತೆ. ಈ ಅಂಬೆ ಕೇಳಿದ್ಲು, ನನಗೆ ನಿಮ್ಮ ಶಿಷ್ಯ ಮದುವೆ ಮಾಡ್ಕೋ ಅಂತ ಹೇಳಿದರೆ ನನ್ನನ್ನು ಒಪ್ಕೊಳ್ತಾ ಇಲ್ಲ, ಅದಕ್ಕೋಸ್ಕರ ನನಗೇನಾದರೂ ಮಾಡಿ ಭೀಷ್ಮನ ಜೊತೆಗೆ ಮದುವೆ ಮಾಡಿಸ್ಬೇಕು ನೀವು ಅಂತ ಹೇಳಿದ್ರಂತೆ. ಭೀಷ್ಮಾಯ ತ್ವಯಶೋ ದಾತುಂ ಯುಯುಧೇ ತೇನ ಭಾರ್ಗವಃ. ಅದಕ್ಕೆ ಇವರೇನು ಮಾಡಿದ್ರಂತೆ, ಪರಶುರಾಮ ದೇವರು, ನೀ ಏನು ಯೋಚನೆ ಮಾಡಬೇಡ, ನಾನು ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ರಂತೆ. ಹಾಗೆಲ್ಲ ಹೇಳಬಾರ್ದು, ಯಾಕೆಂದರೆ ಮದುವೆ ಮಾಡಿಸ್ತೀನಿ, ನೋಡ್ತೀನಿ, ಪ್ರಯತ್ನ ಮಾಡ್ತೀನಿ ಅಂತಾದರೂ ಹೇಳಬೇಕೋ ಇಲ್ಲೋ. ಇವರು ಪರಶುರಾಮ ದೇವರು ಹೇಳಿ ಡೈರೆಕ್ಟಾಗಿ ಹೇಳಿಲ್ಲ, ನಾನು ಮಾಡಿಸ್ತೀನಿ, ಏನೇನು ವಿಚಾರ ಮಾಡಲಿಕ್ಕೆ ಹೋಗಬೇಡ ಅಂತಂದ್ರಂತೆ. ನಾನು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ರು. ಅಂದರೆ ಅಷ್ಟು ಶಿಷ್ಯ ನನ್ನ ಮಾತು ಕೇಳ್ತಾನೆ ಅನ್ನುವಂಥ ಕಾನ್ಫಿಡೆನ್ಸ್ ಅವರಿಗೆ. ಅದಕ್ಕೆ ಸರಿ ಅಂತ ಅಂದ್ಕೊಂಡು ಹೋದ್ರಂತೆ. ಹೋಗಿ ಭೀಷ್ಮಾಚಾರ್ಯರಿಗೆ ಹೇಳಿದ್ರಂತೆ, ನೋಡು ಈ ಅಂಬೆ ಬಂದಿದ್ದಾಳೆ, ನಾನು ಹೇಳ್ತಾ ಇದ್ದೀನಿ ಮದುವೆ ಮಾಡ್ಕೋ ಅಂತ. ಅದಕ್ಕೆ ಭೀಷ್ಮ ಹೇಳಿದ್ನಂತೆ, ಸ್ವಾಮಿ ನೀವು ನಮ್ಮ ಗುರುಗಳು, ಆದರೂ ನಾನು ನಿಮಗೆ ಹೇಳ್ತಿದ್ದೀನಿ ಕೇಳ್ರಿ, ಆದರೂ ನಾನು ಇವಳನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂದ. ಅಲ್ಲೋ ನಾನು ಹೇಳ್ತಿದ್ದೀನಿ, ನೀವಾಗಿದ್ದರೇನಂತೆ ಸ್ವಾಮಿ, ನಾನಂತೂ ಮಾಡ್ಕೊಳ್ಳೋದಿಲ್ಲ ಅಂತ. ಅದಕ್ಕೆ ಅಲ್ಲೋ ನಾನು ನಿನ್ನ ಗುರುಗಳಾಗಿದ್ದರೂ ಕೂಡ ನಾನು ಮಾಡ್ಕೊಳ್ಳೋದಿಲ್ಲ. ನೀವು ಮಾಡ್ಕೊಳ್ಳೋದಿಲ್ಲ ಅಂದರೂ ನೋಡು, ನಾನು ನಿನ್ನ ವಿರುದ್ಧವಾಗಿ ನಿಲ್ತೀನಿ ಅಂತಂದರೆ ನೀವು ಯುದ್ಧ ಮಾಡಿದರೂ ಸರಿ, ನಾನು ಮಾತ್ರ ನೀವು ಹುಡುಗಿನ ಮದುವೆ ಮಾಡ್ಕೊಳ್ಳೋದಿಲ್ಲ. ಕಡೆಗೆ ಎಲ್ಲಿ ತನಕ ಅಂದರೆ ಪರಶುರಾಮ ದೇವರ ವಿರುದ್ಧವಾಗಿ ಯುದ್ಧಕ್ಕೆ ನಿಂತರು. ಅದಕ್ಕೆ ಹೇಳಿದರು, ಮತ್ತೆ ಅವಳಿಗೆ ಹೇಳಿದ್ರಂತೆ, ನೀ ಏನು ಯೋಚನೆ ಮಾಡಬೇಡ, ನಾ ಯುದ್ಧದಲ್ಲಿ ಸೋಲಿಸ್ತೀನಿ, ಸೋಲಿಸಿ ನೀನು ಮದುವೆ ಮಾಡಿಸ್ತೀನಿ ಅಂತ. ಇವಳಿಗೊಂದು ಖುಷಿ, ಇವಳಿಗೆ ಏನು ಮದುವೆ ಆಗ್ತದೆ ಅಂತ ಹೇಳಿಬಿಟ್ಟು ಅದಕ್ಕೆ ಕಾಯ್ತಾ ಕೂತಿದ್ದಾಳೆ. ಆದರೆ ಭಗವಂತ ಎಂಥ ಕರುಣಾಮಯಿ ಅಂತ ಹೇಳಿದರೆ, ಪರಮಾತ್ಮ ಬಹಳ ಕರುಣಾಮಯಿ. ಅನಂತ ಶಕ್ತಿರಪಿ ಸನ್ ಅಭೀಷ್ಮಂ ನಿಜಗಾನಃ ಅಂತ. ಎಂಥ ಶಕ್ತಿ ಪರಶುರಾಮ ದೇವರದು, ಏನು ಕತೆ. ಇಡೀ ಭೂಮಂಡಲದಲ್ಲಿ ದುಷ್ಟಕ್ಷತ್ರಿಯರ ಸಂಹಾರ ಮಾಡಿದಂಥ ಮಹಾತ್ಮರವರು. ಆ ಸಂಹಾರವನ್ನು ಎಂಥ ಎಲ್ಲ ಕಡೆಯಲ್ಲೂ ಕೂಡ ಕ್ಷತ್ರಿಯರು ದುಷ್ಟರು ಇರಲೇಬಾರದು ಅಂತ ಮಾಡಿದಂಥ ಮಹಾತ್ಮರು. ಆದರೆ ಅವರು ಒಂದು ವಿಶೇಷ ಏನಂದರೆ, ಕೆಲವರು ಅಷ್ಟು ಜನರನ್ನು ಕೊಂದರೂ ಕೂಡ ಕೆಲವು ಕ್ಷತ್ರಿಯರು ಉಳಿದಿದ್ರಂತೆ. ಕೆಲವು ಕ್ಷತ್ರಿಯರು ಎಲ್ಲರನ್ನೂ ಕೊಲ್ಲಿಲ್ಲ ಅವರು. ಯಾಕೆ ಅಂತಂದರೆ ಅವರೊಂದು ಪ್ರತಿಜ್ಞೆ ಮಾಡಿದ್ರಂತೆ ಪರಶುರಾಮ ದೇವರು. ಏನು ಪ್ರತಿಜ್ಞೆ ಅಂತಂದರೆ, ಅವ್ರು ಹೇಳ್ತಿದ್ರಂತೆ, ಯಾವಾಗಲಾದರೂ ಕೂಡ ನಾನು ಕೊಲ್ಲಬೇಕು ಅಂತ ಹೋಗ್ತಿರ್ತೀನಿ, ಅಕಸ್ಮಾತ್ ಆ ಕ್ಷತ್ರಿಯರೇನಾದರೂ ಕೂಡ ವಿವಾಹ ಮಂಟಪದಲ್ಲಿ ಮದುವೆ ಮಾಡಿಕೊಳ್ಳಿಕ್ಕೆ ಕನ್ಯೆ ಜೊತೆ ಕೂತಿದ್ರು ಅಂದರೆ ಅವ್ರನ್ನ ಕೊಲ್ಲಲ್ಲ ಅಂತ. ಅದೊಂದು ಪ್ರತಿಜ್ಞೆ ಅವರದ್ದು. ಹಾಗಾಗಿ ಆದರೆ ವಿವಾಹ ಮಾಡ್ಕೊಳ್ತಿದ್ರೆ, ವಿವಾಹ ಮಾಡ್ಕೊಳ್ಳಲ್ಲ ಅಂದರೆ ಕೊಲ್ತಿದ್ರಂತವ್ರು. ಈಗ ವಿವಾಹ ಮಾಡ್ಕೊಳ್ತಿಲ್ಲ ಇವರು, ಆದ್ದರಿಂದ ಕೊಲ್ಲಬೇಕು. ಹಾಗೆ ಎಲ್ಲ ಕಡೆ ಓಡಾಡ್ತಿದ್ರಂತ. ಅದಕ್ಕೆ ರಾಮಾಯಣದಲ್ಲಿ ಹೇಳ್ತಾರೆ ಒಂದು ಮಾತು, ಈ ಇವನಿದ್ನಲ್ಲಿ ದಶರಥ ಮಹಾರಾಜನಿಗೆ ಹೆಂಡಂದ್ರೆ ಎಷ್ಟು ಅಂದರೆ, ಪಟ್ಟದರಸಿಯರು 3 ಮಂದಿ, ಅದಲ್ಲದೆ ಎಷ್ಟು ಜನ ಹೆಂಡಂದ್ರಿದ್ರು ಅಂದರೆ 350 ಜನ ಹೆಂಡಂದ್ರಿದ್ರಂತ ಅವನಿಗೆ. ರಾಜಾನು ಬಹುವಲ್ಲಭಾಹ ಅಂತ ಹೇಳ್ತಾರೆ. 350 ಜನ ಹೆಂಡಂದ್ರಿದ್ರಂತೆ. ಅಷ್ಟ್ಯಾಕೆ ಮದುವೆ ಮಾಡಿಕೊಂಡಿದ್ದ ಅಂದರೆ ವ್ಯಾಖ್ಯಾನಕಾರರು ಬರೀತಾರೆ, ಯಾಕೆ ಅಂತಂದರೆ ಈ ದಶರಥನಿಗೆ ಪರಶುರಾಮ ದೇವರು ಅಂದರೆ ಹೆದರಿಕೆ ಇತ್ತಂತೆ. ಪರಶುರಾಮ ದೇವರು ಅಕಸ್ಮಾತ್ ಎಲ್ಲೋ ಒಂದು ಕಡೆಯಲ್ಲಿ ಅಲ್ಲೆಲ್ಲೋ ಪರಶುರಾಮ ದೇವರು ಬರ್ತಾ ಇದ್ದಾರೆ ಅಂತ ಸುದ್ದಿ ಗೊತ್ತಾದರೆ ಸಾಕು, ಎಲ್ಲೋ ಇದ್ದು ಕನ್ಯೆನ ಹಿಡ್ಕೊಂಬರೋದು, ಒಂದು ಕಲ್ಯಾಣ ಮಂಟಪ ಬುಕ್ ಮಾಡ್ಕೊಂಬಿಡೋದು. ಹಿಂಗೆ ಮದುವೆ ಮಾಡ್ಕೋತಿದ್ನ. ಯಾಕೆಂದರೆ ಕಲ್ಯಾಣ ಮಂಟಪದಲ್ಲಿ ಇದ್ರೆ ಕೊಲ್ಲಲ್ಲ ಅವರು ಅಂತ, ಅದಕ್ಕೋಸ್ಕರವಾಗಿ ಹಿಂಗೆ ಮಾಡ್ತಿದ್ನಂತವನು. ಅದು ಆದರೆ ಇವ್ರು ಬಂದದ್ದು ಎಷ್ಟು ಅಂದರೆ, ಪರಶುರಾಮ ದೇವರು 21 ಬಾರಿ ಭೂಮಂಡಲ 21 ಸರ್ತಿ ಬಂದಿದ್ದವರು. ಆದರೆ ಇವನು ಮದುವೆ ಮಾಡಿಕೊಂಡದ್ದು ಎಷ್ಟು ಅಂದರೆ 350. ಅಷ್ಟ್ಯಾಕಾಯಿತು ಅಂತ ಕೇಳಿದರೆ ಅದಕ್ಕೂ ಹೇಳ್ತಾರೆ, ಇನ್ನೆಷ್ಟೋ ಸರ್ತಿ ಅಲ್ಲೆಲ್ಲೋ ಪರಶುರಾಮ ದೇವರು ಬಂದರು ಅಂತ ಸುಮ್ಮನೆ ಗುಲ್ಲೆ ಬಿಸಿಬಿಡ್ತಿದ್ರಂತೆ, ಅದಕ್ಕೊಂದು ಕನ್ನೆ ಹಿಡ್ಕೊಂಬಂದ್ಬಿಡ್ತಿದ್ನಂತ. ಹಂಗಾಗ್ತಿತ್ತಂತೆ. ಆದ್ದರಿಂದ ಮದುವೆಗಳಾಗಿಬಿಡ್ತಿತ್ತು ಅವನಿಗೆ ಅಂತ. ಆ ರೀತಿ ಹಾಗೆ ಇಲ್ಲಿ ಇವನು ಮದುವೆ ಮಾಡಿಕೊಳ್ಳಲ್ಲ, ನಾನು ಕೊಲ್ಲಬೇಕು ಅಂತ ಯುದ್ಧಕ್ಕೆ ನಿಂತರು. ಆದರೆ ಅನಂತ ಶಕ್ತಿ, ಅಷ್ಟು ಜನ ಇವ್ರನ್ನ ಸಂಹಾರ ಮಾಡಿದವರು ಆ ಮಹಾತ್ಮರು ಅಷ್ಟಿದ್ದರೂ ಕೂಡ ಭೀಷ್ಮಂ ನಿಜಗಾನಃ, ಆ ಭೀಷ್ಮಾಚಾರ್ಯರನ್ನು ಕೊಲ್ಲಿಲ್ಲಂತೆ. ಯಾಕೆ ಅಂದರೆ ಭಕ್ತವತ್ಸಲ, ಪರಮಾತ್ಮ ಭಕ್ತವತ್ಸಲ. ಯಾಕೆ ಆ ಭೀಷ್ಮಾಚಾರ್ಯರು ನನ್ನ ಭಕ್ತ, ಏನೇ ಆದರೂ ಕೂಡ ಚೆನ್ನಾಗಿ ಅಧ್ಯಯನ ಮಾಡಿದಂಥ ಭಕ್ತ, ನನ್ನ ಭಕ್ತ ಅವನು. ಆದ್ದರಿಂದಾಗಿ ಅವನನ್ನು ಎಷ್ಟು ವಿಚಿತ್ರ ಅಂದರೆ, ಒಬ್ಬ ಡೈರೆಕ್ಟ್ರಿಗೆ, ಒಂದು ಫಿಲ್ಮ್ ಡೈರೆಕ್ಟ್ರಿಗೆ ಕೊಟ್ಟರೂ ಕೂಡ ಈ ರೀತಿ ಒಂದು ಚಿತ್ರಣವನ್ನು ಕೊಡ್ರಿ ಅಂತಂದರೆ ಸಾಧ್ಯ ಇಲ್ಲ. ಆ ರೀತಿ ಹೇಳ್ತಾರೆ. ಏನು ಮಾಡಿದ್ರಂತೆ, ಅವನ ಜೊತೆಗೆ ಯುದ್ಧ ಮಾಡಿದರು ಭೀಷ್ಮಾಚಾರ್ಯರ ಜೊತೆಗೆ.
ಯುದ್ಧ ಮಾಡುವಾಗ ಯುದ್ಧದಲ್ಲಿ ಗೆದ್ದದ್ದು ಯಾರು ಅಂತ ಹೇಳಿದರೆ ಪರಶುರಾಮ ದೇವರೇ ಗೆದ್ದದ್ದು. ಆದರೆ ಲೋಕಕ್ಕೆ ತೋರಿಸಿದ್ದೇನು ಅಂದರೆ ಭೀಷ್ಮ ಗೆದ್ದಂತೆ ತೋರಿಸಿದ್ರಂತೆ. ಭೀಷ್ಮ ಗೆದ್ದಂತೆ ತೋರಿಸಿದರು. ಕಡೆಗೆ ಏನು ಮಾಡಿದರು ಅಂತಂದರೆ, ಎಲ್ಲ ಆದ ನಂತರ ಅವನು ಕೊಲ್ಲೋ ಸಾಮರ್ಥ್ಯ ಇದ್ದರೂ ಕೂಡ ಕೊಲ್ಲಿಲ್ಲ. ಯಾಕೆ ಅಂದರೆ ನನ್ನ ಭಕ್ತ ಇವನು, ನನ್ನ ಭಕ್ತ, ಅವನು ಉದ್ಧಾರ ಆಗಲಿ ಅಂತ. ಅದಕ್ಕೋಸ್ಕರವೇನೇ ಪರಮಾತ್ಮ ಕೃಷ್ಣನಾಗಿದ್ದಾಗಲೂ ಕೂಡ ಒಂದು ಸರ್ತಿ ಚಕ್ರ ಹಿಡಿದು ಬಿಡ್ತಾನೆ ಯುದ್ಧದಲ್ಲಿ. ಭೀಷ್ಮ ಹೇಳಿರ್ತಾನೆ ಏನು ಅಂದರೆ, ಕೃಷ್ಣ ನಾನು ನಿರಾಯುಧ, ಒಂದು ದಿವಸವೂ ಆಯುಧ ಹಿಡಿಯೋದಿಲ್ಲ ಅಂತ. ಆದರೆ ಭೀಷ್ಮ ಪ್ರತಿಜ್ಞೆ ಮಾಡ್ತಾನೆ, ಈ ರಣರಂಗದಲ್ಲಿ ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ನಾನು ಅಂತ ಹೇಳ್ತಾನೆ. ಅವನಿಗೆ ಸಿಟ್ಟು ಬರುವಂತೆ ಮಾಡ್ತೇನೆ ಅಂತ. ಅದಕ್ಕೆ ಕೃಷ್ಣನಿಗೆ ಸಿಟ್ಟು ಅನ್ನುವಂಥದ್ದೇ ಇಲ್ಲ, ಭಗವಂತನಿಗೆ ಸಿಟ್ಟೇ ಇಲ್ಲ, ಸಿಟ್ಟಿಲ್ಲದ ವ್ಯಕ್ತಿ ಅವನು. ಆದ್ದರಿಂದಾಗಿ ಅಂಥ ವ್ಯಕ್ತಿಯೂ ಕೂಡ ಒಂದು ಸರ್ತಿ ಸಿಟ್ಟು ಮಾಡಿಕೊಂಡಂತೆ. ಯಾಕೆ ಮಾಡಿಕೊಂಡ ಅಂದರೆ, ಭೀಷ್ಮ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನಪ್ಪ, ಅವನ ಪ್ರತಿಜ್ಞೆ ಈಡೇರಬೇಕು, ನನ್ನ ಭಕ್ತನ ಪ್ರತಿಜ್ಞೆ ಅದು ವ್ಯರ್ಥ ಆಗಬಾರ್ದು, ಅದಕ್ಕೋಸ್ಕರ ನಾನು ಸ್ವಲ್ಪ ಸಿಟ್ಟು ಮಾಡಿಕೊಳ್ತೀನಿ, ಚಕ್ರ ಹಿಡದಂತೆ ನಟನೆ ಮಾಡ್ತೀನಿ ಅಂತ ಸುಮ್ಮನೆ ನಟನೆ ಮಾಡಿದ, ಅಷ್ಟೇ ಬಿಟ್ಟರೆ ಮತ್ತೇನೂ ಇಲ್ಲ. ಅದೇ ರೀತಿ ಇಲ್ಲೂ ಕೂಡ ಪರಶುರಾಮ ದೇವರಾದಾಗಲೂ ಕೂಡ ನನ್ನ ಭಕ್ತ, ನನ್ನ ಶಿಷ್ಯ ಅವನು ಪ್ರತಿಜ್ಞೆ ಮಾಡಿದ್ದಾನೆ. ಏನಂತ? ನಾನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಆ ಪ್ರತಿಜ್ಞೆಯನ್ನು ಈಡೇರಿಸಬೇಕು. ಅಷ್ಟೇ ಅಲ್ಲ, ನನ್ನ ಭಕ್ತನಾದಂತಹ ಬ್ರಹ್ಮದೇವರು ಕೂಡ ಇವನಿಗೆ ಶಾಪ ಕೊಟ್ಟಿದ್ದಾರೆ. ನೀನು ಮನುಷ್ಯನಾಗಿ ಹುಟ್ಟಬೇಕು, ನಿನಗೆ ಮದುವೆ ಆಗಬಾರ್ದು, ಬ್ರಹ್ಮಚಾರಿಯಾಗಿರಬೇಕು ಅಂತ ಶಾಪ ಕೊಟ್ಟಿದ್ದಾರೆ. ನನ್ನ ಭಕ್ತನ ಶಾಪವೂ ಕೂಡ ಈಡೇರಬೇಕು. ಅದಕ್ಕೋಸ್ಕರವಾಗಿ ಇವನನ್ನು ನಾನು ಕೊಲ್ಲಬಲ್ಲೆ, ಆದರೂ ಕೊಲ್ಲೋದಿಲ್ಲ. ಯಾಕೆ? ಅವನ ಪ್ರತಿಜ್ಞೆನೇ ಗೆಲ್ಲಿ ಅಂತ, ಅವನು ಪ್ರತಿಜ್ಞೆ ಗೆಲ್ಲಿ ಅಂತ. ಕಾರುಣ್ಯ ಅಂತೆ ಪರಮಾತ್ಮನಿಗೆ, ದೇವರಿಗೆ ಭಕ್ತರ ಮೇಲಿನ ಕಾರುಣ್ಯ. ಈ ಕಾರುಣ್ಯದಿಂದಾಗಿ ಭಗವಂತ ಏನು ಮಾಡ್ತಾನೆ? ದೇವರ ಕಾರುಣ್ಯ ಅಂದರೆ ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಂಥ ಕಾರುಣ್ಯ. ಆ ಕಾರುಣ್ಯ ಯಾರಿಗೆ ಬರ್ತದೆ ಹೇಳ್ರಿ? ದೇವರ ಕಾರುಣ್ಯ ಅನ್ನುವಂಥದ್ದು ತಂದೆ ತಾಯಿಗಳಿಗೂ ಬರೋದಿಲ್ಲಂತ ಆ ಕಾರುಣ್ಯ. ಎಷ್ಟು ಅಂತಂದರೆ, ಎಷ್ಟಾದರೂ ಕೂಡ ಈ ಮದುವೆಗಿದುವೆ ಆಯಿತು ಮಾಡಿತು ಅಂತ ಆದಮೇಲೆ, ಎಲ್ಲ ಆದಮೇಲೆ ಹೆಣ್ಣುಮಕ್ಕಳು ಗಂಡನ ಮನೆಗೆ, ಗಂಡಸರಂತಾದರೆ ಬೇರೆ ಮನೆ, ಇಂಥವು ಆಗ್ತಿರ್ತವೆಲ್ಲ. ಆಮೇಲೆ ಆ ಮನೆಯಿಂದ ಈ ಮನೆಗೆ ಬಂದರು ಅಂದರೆ ಯಾಕೆ, ಯಾವಾಗ ಹೋಗ್ತೀರಿ ಅಂತ ಕೇಳುತ್ತಾರೆ. ಹೀಗೆಲ್ಲ ಇರ್ತದೆ. ಆದರೆ ದೇವರ ಕಾರುಣ್ಯ ಎಂಥದ್ದು ಅಂತ ಹೇಳಿದರೆ, ಪರಮಾತ್ಮನ ಕಾರುಣ್ಯ, ಅವನಲ್ಲಿ ಭಕ್ತಿ ಮಾಡಿದ್ವಿ ಅಂತ ಆದರೆ ಕಡೆಗೊಂದು ಹೇಳ್ತಾನಂತ ಒಂದು ಮಾತನ್ನು, ನೀನೆಲ್ಲೂ ಇರಬೇಡ, ನಮ್ಮನೇಲಿ ಇರು ಅಂತ ಹೇಳ್ತಾನಂತೆ. ನಮ್ಮನೇಲಿ ಇರು ಅಂದ್ರೇನು? ಮತ್ತೆ ಇಟ್ಕೊಂಡ ಮೇಲೆ ಮತ್ತೆ ಹೊರಗೆ ಕಳಿಸೋದೇ ಇಲ್ಲಂತ. ಅಲ್ಲಿ ಇಟ್ಕೊಂಡ ಅಂದರೆ ಮತ್ತೆ ವಾಪಸ್ಸೇ ಕಳಿಸೋದಿಲ್ಲಂತೆ. ಅದು ಅಂಥ ಊರದು ಅಂತ ಹೇಳ್ತಾರೆ. ಆ ಪಟ್ಟಣವೇ ಹಾಗೆ, ಅದು ಮೋಕ್ಷ ಅಂತ ಹೇಳ್ತಾರಂತೆ. ಆ ಮೋಕ್ಷಕ್ಕೆ ಹೋದರು ಅಂತಾದರೆ ಮತ್ತಿಲ್ಲಿಗೆ ಬರೋದೇ ಇಲ್ಲ. ಆದರೆ ಅಲ್ಲಿಗೆ ಹೋಗಬೇಕಷ್ಟೇ ಒಂದು ಸರ್ತಿ. ಆದರೆ ದೇವರ ಕಾರುಣ್ಯ ಇದು. ತನ್ನ ಮನೆಯಲ್ಲಿ ಇಟ್ಕೊಂಡ್ರೆ, ಬೇರೆಯವರಾದರೆ ಮನೆಗೆ ಬಂದರೆ ಯಾವತ್ತು ಹೋಗ್ತೀರಿ ಅಂತ ಕೇಳ್ತಾರಂತೆ. ಯಾವತ್ತು ಹೋಗ್ತೀರಿ, ಇನ್ನು ಎಷ್ಟು ದಿವಸ ಇರ್ತೀರಿ? ಕೆಲವರಂತೂ ಬಂದು ಕೂಡಲೇ ಒಳಗೆ ಕಾಲಿಡ್ತಾ ಇದ್ದಂತೆ ಯಾವಾಗ ಹೋಗೋದು ಅಂತಲೇ ಕೇಳಿಬಿಡ್ತಾರಂತೆ. ಹಂಗಿರ್ತದೆ. ಆದರೆ ದೇವರಾಗಬೇಕಾದ್ರೆ ತನ್ನ ಮನೆಯಲ್ಲೇ ಇಟ್ಕೊಂಡ್ಬಿಡ್ತಾನಂತೆ. ಇಂಥ ಕಾರುಣ್ಯ ಯಾರಿಗಿದೆ ಹೇಳ್ರಿ ಅಂತ ಹೇಳ್ತಾರೆ. ಯಾರಿಗೂ ಇಲ್ಲ. ಅಂಥ ಮಹಾಮಹಿಮ ಭಗವಂತ ಅಂತ. ಅವನ ಕಾರುಣ್ಯ ಯಾರಿಗೂ ಬರುವಂಥದ್ದಲ್ಲ. ಅದರಿಂದ ಅಂಥ ಲೋಕವನ್ನು ಕೊಡ್ತಾನಂತೆ ಪರಮಾತ್ಮ. ಆ ಲೋಕ ಏನು ಸುಮ್ಮನೆ ಕೊಡ್ತಾನ ಅಂದರೆ ಸುಮ್ಮನೆ ಕೊಡೋದಿಲ್ಲ ಅದನ್ನು. ಅದಕ್ಕೂ ಕೂಡ ನಿರಂತರವಾಗಿ ಕೇಳ್ತಾ ಇದ್ದೀರಲ್ಲ, ಈಗ ದೇವರ ಕಥೆ ಕೇಳ್ತಿದ್ದೀರಲ್ಲ, ಹೀಗೇ ಕೇಳಬೇಕಂತೆ. ದೇವರ ಕಥೆ ಕೇಳ್ತಿರಬೇಕಂತೆ. ನಿರಂತರವಾಗಿ ದೇವರ ಕಥೆ ಕೇಳಬೇಕು. ನಿರಂತರ ದೇವರ ಕಥೆ ಕೇಳಿದ್ರಿ ಅಂತ ಇಟ್ಕೊಳ್ರಿ, ಏನಾಗುತ್ತೆ ಅಂತಂದರೆ ನಿಮಗೆ ಈ ಸಂಸಾರದಲ್ಲಿ ಬೇಸರ ಬರ್ತದಂತೆ. ಸಾಕಪ್ಪ ಈ ಸಂಸಾರ ಅಂತ ಅನಿಸುತ್ತಂತೆ. ಸಂಸಾರ ಸಾಕು ಅನಿಸಿತ್ತಂದ್ರೆ ಏನಾಗುತ್ತೆ? ವೈರಾಗ್ಯ ಬರ್ತದಲ್ಲ. ವೈರಾಗ್ಯದಿಂದ ಊರೂರಲ್ಲಿ ದೇವರ ದರ್ಶನ ಮಾಡಬೇಕು ಅಂತ ತೀರ್ಥಯಾತ್ರೆಯನ್ನು ಮಾಡ್ತೀವಂತೆ. ಅಲ್ಲೆಲ್ಲ ದೇವರ ಮೂರ್ತಿ ದರ್ಶನ ಆಗ್ತದೆ. ಆಮೇಲೆ ಆ ಮೂರ್ತಿಗಳನ್ನು, ದೇವರನ್ನು ನೋಡಿದಾಗ, ಉಡುಪಿಯಲ್ಲಿ ಹೋಗಿ ಕೃಷ್ಣನನ್ನು ನೋಡಬೇಕಾದ್ರೆ ನಿತ್ಯ ಒಂದೊಂದು ಅಲಂಕಾರ ನೋಡಿ ಕೃಷ್ಣನದ್ದು. ಆ ಅಲಂಕಾರಗಳನ್ನು ನೋಡ್ತಾ ಇದ್ದಾಗ, ಅಬ್ಬಾ ಕೃಷ್ಣ ಏನು ಸುಂದರ ಮೂರ್ತಿಯೋ ನೀನು ಅಂತ ಅಷ್ಟು ಅವನನ್ನು ಮನಸ್ಸಿಗೆ ತಗೊಂಡ್ವಿ ಅಂದರೆ, ಆಮೇಲೆ ನನಗೆ ಮನೆ ಬೇಡ, ನನ್ನ ಮನೆಯ ಸಂಪತ್ತು ಬೇಡ, ಏನೂ ಬೇಡ ಅಂತ ಅನಿಸ್ಬಿಡ್ತದಂತೆ. ಆ ಮನಸ್ಸು ಬಂತು ಅಂತ ಆದರೆ, ಯಾವುದು ಬೇಡ ಅನ್ನೋ ಮನಸ್ಸು ಬಂದರೆ ನಿಮ್ಮನ್ನು ಇಲ್ಲಿ ಇರ್ಲಿಕ್ಕೆ ಬಿಡಲ್ಲಂತೆ ದೇವರು. ಮತ್ತೆ ಎಲ್ಲಿ ಅಂದರೆ ತಮ್ಮ ಮನೇಲಿ ಇಟ್ಕೊಂಡ್ಬಿಡ್ತಾನಂತೆ ದೇವರು. ಮತ್ತು ಇಲ್ಲಿ ಬರೋದಕ್ಕೆ ಬಿಡಲ್ಲ ನಾನು ಅಂತ. ಅಂಥ ಒಂದು ಊರಿಗೆ ಕರ್ಕೊಂಡು ಹೋಗ್ತಾನೆ ದೇವರು. ಅಂಥ ಕರುಣಾಮಯಿ ಭಗವಂತ ಅಂತ ಹೇಳುತ್ತಾರೆ. ಅವನ ವಾರ್ತೆ ಕೇಳಿದವರು ಒಲ್ಲರೂ ಸಂಸಾರವನ್ನು, ಅವನ ಮೂರ್ತಿ ನೋಡಿದವರು ಮನೆಯ ಧನವ ಬಿಡುವರು. ಅವನ ಪುರಕ್ಕೆ ಪೋದ ಜನರು ಒಮ್ಮೆಗನ್ನ ಹಿಂದಿರುಗರು. ಅವನು ತಾನೇ ತನಯನ ತನ್ನ ಅವಯವದಿಂದ ಪಡೆದವಗೆ ಒಲಿದೆಯಾತ ಕಮ್ಮಾಲ ಕುಮಿ
ವಾಸುದೇವಗೆ ನಮ್ಮ ವಾಸುದೇವಗೆ. ಇಂಥ ಭಗವಂತ ಆ ಲೋಕ ಕೊಟ್ಟ ಅಂದರೆ ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ಹಿಂದಿರುಗರು ಮತ್ತು ವಾಪಸ್ ಬರಲ್ಲ. ಅದು ಕರುಣಾಮಯಿ ಪರಮಾತ್ಮ. ಅದರಿಂದ ಅಂಥ ಕಾರುಣ್ಯ ಯಾರಿಗೂ ಇರಲ್ಲ. ಅದಕ್ಕೆ ಭಕ್ತನ ಅವನ ಆಸೆ ಈಡೇರಲಿ, ಅವನ ಪ್ರತಿಜ್ಞೆ ಈಡೇರಲಿ ಅನ್ನೋದಕ್ಕೋಸ್ಕರ ಅನಂತ ಶಕ್ತಿರಪಿಸನ್ ನ ಜಗಾನ ನ ನಿಜಗಾನ ಭೀಷ್ಮನನ್ನು ನ ಭೀಷ್ಮಂ ನಿಜಗಾನ. ಆ ಭೀಷ್ಮಾಚಾರ್ಯರನ್ನು ಕೊಲ್ಲೇ ಇಲ್ಲಂತೆ, ಬಿಟ್ಟುಬಿಟ್ಟ ಪರಮ. ಆದರೆ ಗೆದ್ದದ್ದು ಮಾತ್ರ ತಾನೇ. ಆದರೆ ಲೋಕಕ್ಕೆ ತೋರಿಸಿದ್ದು ಯಾರನ್ನ ಅಂದರೆ ಭೀಷ್ಮ ಗೆದ್ದ ಅನ್ನುವಂತೆ ತೋರಿಸಿದ್ದಂತೆ ಪರಮಾತ್ಮ. ಭೀಷ್ಮ ಗೆದ್ದ ಅಂತ ತೋರಿಸಿದ ದೇವರು ಭೀಷ್ಮ ಗೆದ್ದಂತೆ ನಟನೆ ಮಾಡಿಸಿದ. ಆದ ನಂತರ ಮುಂದೆ ಆ ಅಂಬೆ ಎದುರಿಗೆ ಕೈ ಎತ್ತಿಬಿಟ್ನಂತೆ ಭಗವಂತ. ನಾನೇನು ಮಾಡಲಿ, ನಾನು ಅವನನ್ನು ಯುದ್ಧದಲ್ಲಿ ಗೆದ್ದಾದರೂ ನಿನಗೆ ಮದುವೆ ಮಾಡಿಸ್ಬೇಕು ಅಂತಿದ್ದೆ, ಆದರೆ ನಾನೇ ಸೋತು ಬಿಟ್ಟಿದ್ದೀನಿ, ನಾನೇನು ಮಾಡಲಿಕ್ಕಾಗಲ್ಲ ಅಂತ ಕೈ ಎತ್ತಿಬಿಟ್ನಂತೆ ದೇವರು. ಆಗ ಅಂಬೆ ಬೇಜಾರು ಮಾಡಿಕೊಂಡ್ಳು. ಏನು ಮಾಡೋದು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಅವಳು. ಆದರೆ ಇಲ್ಲಿ ಅಂಬೆಗೆ ಒಂದು ಮಾತು ಕೊಟ್ಟಿದ್ದಾನೆ ಪರಮಾತ್ಮ. ಏನು ಅಂತಂದರೆ, ನಾನು ನಿನ್ನ ಮದುವೆ ಮಾಡಿಸ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ. ಆದರೆ ಮಾತು ಕೊಟ್ಟಾದ ನಂತರ ಅದು ಉಳಿಸ್ಕೊಳ್ಳಿಲ್ಲ ಅಂತ ಆದರೆ ಭಗವಂತನ ಸತ್ಯ ಸಂಕಲ್ಪತ್ವಕ್ಕೆ ಭಂಗ ಬರಲಿಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಹೇಳಬೇಕಾದ್ರೆ ಅವನನ್ನು ಸತ್ಯವಾಕ್ ಸತ್ಯ ಸಂಕಲ್ಪ ಸತ್ಯಭಾಮಾರತೋ ಜೈ, ಈ ಕೃಷ್ಣಾಷ್ಟೋತ್ತರದಲ್ಲಿ ಬರ್ತದೆ. ಹಾಗಾಗಿ ಸತ್ಯವಾಕ್ ಸತ್ಯ ಸಂಕಲ್ಪ, ಅವನು ಮಾತಾಡಿದ ಅಂದ್ರದ್ದು ಸತ್ಯವಾಕ್, ಅದು ನಡೀತದೆ ಅಂತ ಅರ್ಥ. ನಡೀತದಂತ ಆ ಮಾತು ನಡೆಸ್ತಾನಂತ. ಆದರೆ ತಾನೇ ಹೇಳಿದ್ದಾನೀಗ ನಿನ್ನ ಮದುವೆ ನಾ ಮಾಡಿಸ್ತೇನೆ ಅಂತ ಹೇಳಿದ್ದಾನೆ, ನಿಮ್ಮಿಬ್ಬರು ನಾನು ಒಟ್ಟು ಮಾಡ್ತೇನೆ ಅಂತ ಹೇಳಿದ್ದಾನೆ ಪರಮಾತ್ಮ. ಹೇಳಿ ಈಗ ಮಾಡಲಿಲ್ಲ. ಹಾಗಾದ್ರೆ ಮತ್ತೆ ಸತ್ಯ ವಾಕ್ ಅನ್ನೋದು ಹೇಗೆ ಕೊಡ್ತದೆ ಅವನಿಗೆ? ಅವನು ಸತ್ಯ ಸಂಕಲ್ಪ ಹೇಗಾಗ್ತಾನೆ? ಅವನು ಮಾತು ನಡೆಸಲಿಲ್ಲಲ್ವಾ ಅಂತ ಹೇಳಿದರೆ ಇದಕ್ಕೆ ಮಧ್ವಾಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಇದು ಪರಮಾತ್ಮ ನಡೆಸಿದ್ದಾನೆ ಅಂತ ಹೇಳ್ತಾರೆ. ಎಲ್ಲಿ ನಡೆಸಿದ ಅಂತ ಕೇಳಿದರೆ ಅದಕ್ಕೆ ಏನು ಮಾಡಿದ್ನಂತೆ ಪರಮಾತ್ಮ ಹೇಳಿದ್ದು, ನಿಮ್ಮಿಬ್ಬರನ್ನು ಒಟ್ಟು ಮಾಡ್ತೇನೆ ನಾನು ಅಂತ ಹೇಳಿದ್ದು ಯಾವ ಅರ್ಥದಲ್ಲಿ ಅಂದರೆ, ಇವನು ಭೀಷ್ಮನಾಗಿದ್ದಾಗ ನೀನು ಅಂಬೆ ಆಗಿದ್ದಾಗ ಒಟ್ಟು ಮಾಡ್ತೀನಿ ಅಂತ ಅರ್ಥ ಅಲ್ಲ. ಮತ್ತೇನು ಅಂದರೆ, ಮುಂದೆ ನೀನು ಮತ್ತೆ ನಿನ್ನ ಅವತಾರವನ್ನು ಮುಗಿಸ್ತೀಯಲ್ಲ, ಆಗ ನೀನು ಮತ್ತೇನಾಗ್ತಿ ವರಾಂಗಿ ಆಗ್ತಿ, ಆಮೇಲೆ ಅವನು ದ್ಯುನಾಮಕ ವಸು ಆಗ್ತಾನೆ, ಆಗ ನಿಮ್ಮಿಬ್ಬರನ್ನು ಒಟ್ಟು ಮಾಡ್ತೀನಿ ಅಂತ ಹೇಳಿದ್ದು ಭಗವಂತ. ಆ ಅರ್ಥದಲ್ಲಿ ಅಲ್ಲ. ಇದನ್ನು ಭಗವಂತ ಏನು ಮಾಡೋದು ಮತ್ತೆ? ಅವ್ರು ಅದು ಎಲ್ಲ ಮುಗೀತು ಅಂದಮೇಲೆ ಅವರವರೇ ಒಟ್ಟಾಗ್ತಾರೆ. ನೀವು ದೇವ್ರದ್ದೇನು ಬಂತಿದ್ರಲ್ಲಿ ಅಂದರೆ ಅದಕ್ಕೆ ಮತ್ತೆ ಹೇಳ್ತಾರೆ ಮಧ್ವಾಚಾರ್ಯ ಹೇಳ್ತಾರೆ ಏನು ಅಂದರೆ, ಇಲ್ಲಿ ನಿಜವಾಗಲೂ ಕೂಡ ಏನಾಗಿತ್ತು ಅಂತಂದರೆ, ಇವರದ್ದು ಇಷ್ಟೆಲ್ಲ ಆದರೂ ಕೂಡ ಇವರ ಪಾಪಕ್ಕೆ ಇನ್ನೂ ಒಂದು ಭಾಳ ವರ್ಷಗಳ ಕಾಲ ಭೂಮಿಯಲ್ಲಿರುವಂಥ ಯೋಗ ಇತ್ತಂತೆ ಇವರಿಗೆ. ಆದರೆ ಆ ಯೋಗವನ್ನು ಕಳೆದು, ಆ ಪ್ರಾರಬ್ಧವನ್ನು ಕಳೆದು ಭಗವಂತ ಬೇಗನೆ ಅವರನ್ನು ಒಟ್ಟು ಮಾಡಿದ್ನಲ್ಲ, ಇದೇ ಅವನ ಕಾರುಣ್ಯ ಪರಮಾತ್ಮನದ್ದು. ಅವನು ದೇವರು ನಡೆಸಿಕೊಟ್ಟದ್ದಂದ್ರೆ ಇದನ್ನು ನಡೆಸಿಕೊಟ್ಟನಂತೆ ಪರಮಾತ್ಮ. ಅದರಿಂದಾಗಿ ದೇವರು ಸತ್ಯ ಸಂಕಲ್ಪತ್ವಕ್ಕೆ ಅಥವಾ ಸತ್ಯವಾಕ್ ಅನ್ನೋದಕ್ಕೆ ವಿರೋಧ ಇಲ್ಲ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಅಂತೂ ಇವಳೇನು ಮಾಡಿದ್ಲಂತೆ, ಅಂಬೆ ಏನು ಮಾಡಿದ್ಲು ಅಂತಂದರೆ, ಕೂಡಲೇ ಅವಳಿಗೆ ಸಿಟ್ಟು ಬಂತು. ಈ ಪರಶುರಾಮ ದೇವ್ರ ಕೈಲಿ ಆಗೋದಿಲ್ಲ, ಇನ್ನು ಈ ಭೀಷ್ಮನನ್ನು ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾನೆ, ಯುದ್ಧಕ್ಕೂ ತಯಾರಾಗಿದ್ದಾನೆ ಗುರುಗಳ ಜೊತೆಗೆ. ಅಂದರೆ ಇನ್ನು ಆಯಿತು, ಈ ಪರಶುರಾಮ ದೇವ್ರ ಕೈಯಲ್ಲಂತೂ ಆಗಲ್ಲ, ಅದಕ್ಕೆ ನಾನು ರುದ್ರದೇವ್ರ ಹತ್ರ ಹೋಗ್ತೀನಿ ಅಂತ ಹೋಗಿಬಿಟ್ಲಂತೆ. ಪರಶುರಾಮ ದೇವ್ರಿಗೆ ಆಗದೆ ಇರೋ ರುದ್ರದೇವ್ರ ಹತ್ರ ಆಗ್ತದೆ. ಕೆಲವ್ರಿಗೆ ಇಂಥ ಮೋಹಗಳು ಬರ್ತಿರ್ತದೆ, ಇವ್ರ ಕೈಲಾಗಲ್ಲ ಅಂದರೆ ಅವ್ರ ಕೈಲಾಗ್ತದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಮಾಡ್ಕೊಳ್ತಿರ್ತಾರೆ. ಯಾರ್ಯಾರು ಇರ್ತಾರೆ, ಕೆಲವರು ಹಿಂಗೆ ಮಂತ್ರ ಮಾಡಿ ಬೂದಿ ಕೊಟ್ಬಿಡ್ತಿರ್ತಾರೆ, ಮಂತ್ರ ಮಾಡ್ತಾರೆ ಗಣಪತಿ ಕೊಟ್ಬಿಡ್ತಾರೆ. ಅಂಥವ್ರನ್ನ ನೋಡಿಬಿಟ್ಟು ರಾಯರ ಕೈಲಾಗಲ್ಲ ಅವ್ರ ಹತ್ರ ಹೋಗಿಬಿಡ್ತೀವಿ ಅಂತಿರ್ತಾರೆ. ರಾಯರಿಗೆ ಆಗದೆ ಇದ್ದದ್ದು ಇನ್ಯಾರಿಗಾದ್ರೆ ಆಗ್ತದೆ ಏನಂತದ್ದು ಆಗೋದಿಲ್ಲ. ಆದರೆ ಅಂದ್ಕೊಂಡ್ಬಿಡ್ತಾರೆ, ಹಾಗೊಂದು ಮೋಹ ಬರ್ತದಂತೆ. ಅದೇ ಥರ ಮೋಹದಿಂದಾಗಿ ಏನು ಮಾಡಿದ್ಲಂತೆ ಇವಳು ಕೂಡ, ಏನು ಮಾಡಿದ್ಲಂತೆ, ವಿದ್ಧವನ್ ಮುಗ್ಧವಚ್ಚೈವ ಕೇಶವೋ ವೇದನಾರ್ಥವತ್ ದರ್ಶಯನ್ನಪಿ ಮೋಹಾಯ ನೈವ ವಿಷ್ಣುಸ್ತಥಾ ಭವೇತ್. ಇದೆಲ್ಲ ಮೋಹ ಭಗವಂತ ಮಾಡಿದ್ದು. ಇಷ್ಟು ಮೋಹ ಮಾಡಿದ್ದಕ್ಕೆ ಅವಳೇನು ಮಾಡಿದ್ಲು, ಭೀಷ್ಮಸ್ಯ ನಿಧನಾರ್ಥಾಯ ಪುಂಸ್ತ್ವಾರ್ಥಂಚ ಚಕಾರ. ಅದಕ್ಕೆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತೇನೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ಲು, ಭೀಷ್ಮಸ್ಯ ನಿಧನಾರ್ಥಾಯ, ಭೀಷ್ಮನನ್ನು ಕೊಲ್ಲಬೇಕು, ಅದಕ್ಕೋಸ್ಕರ ನಾನು ಗಂಡಾಗಬೇಕು ಅಂತ ಅಂದ್ಕೊಂಡ್ಲಂತೆ. ನಾನು ಗಂಡಾಗಬೇಕು ಅಂತ ಹೇಳಿಬಿಟ್ಟು ತಪಸ್ಸನ್ನು ಮಾಡ್ತೇನೆ ಅಂತ ಅಂದ್ಕೊಂಡು ಏನು ಮಾಡಿದ್ಲಂತೆ, ತಪಸ್ಸು ಮಾಡಲಿಕ್ಕೆ ಹೋದ್ಲಂತವ್ರು. ಭೀಷ್ಮೋ ಯಥಾ ತ್ವಾಂ ಗೃಹ್ಣೀಯ ತಥಾ ಕುರ್ಯಾಮಿತೀರಿತಂ. ಅಂತೂ ಈ ತಪಸ್ಸು ಮಾಡ್ತೇನೆ ಅಂತ ಹೋದ್ಲಲ್ವ. ರುದ್ರಸ್ತು ತಸ್ಯಾಸ್ತಪಸಃ ತುಷ್ಟಪಾದಾತ್ ವರಂ ತದಾ. ಅದಕ್ಕೆ ಅವಳಿಗೆ ಆಯಿತು ಅಂತ ಹೇಳಿ ರುದ್ರದೇವರು ಏನು ಮಾಡಿದ್ರಂತೆ, ಅವಳ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷರಾದರಂತೆ ರುದ್ರದೇವರು.
ರುದ್ರದೇವರು ಆದ ಕೂಡಲೇ ಅವಳು ಕೇಳಿದ್ಲಂತೆ, ಭೀಷ್ಮಸ್ಯ ಮೃತಿಹೇತುತ್ವಂ ಕಾಲಾತ್ ಪುಂದೇಹ ಸಂಭವಂ ಅಂತ. ಅದಕ್ಕೆ ಅವರು ಕೇಳಿದರು, ನನಗೆ ಭೀಷ್ಮನನ್ನು ಕೊಲ್ಲುವಂಥ ಅಂದರೆ ಕೊಲ್ಲೋದಕ್ಕೆ ನಾನು ಏನಾದರೂ ಮಾಡಬೇಕು, ಕೊಲ್ಲಬೇಕು ಅವನನ್ನು, ಅಷ್ಟೇ ಅಲ್ಲ ನಾನು ಪುರುಷ ಆಗಬೇಕು ಅಂತ ಕೇಳಿದ್ಲು. ನಾನು ಪುರುಷ ಆಗಬೇಕು, ನನಗೆ ಗಂಡು ದೇಹ ಬೇಕು ಅಂತ ಕೇಳಿದ್ಲು. ಇದು ಕೇಳಿದ ಕೂಡಲೇ ರುದ್ರದೇವರು ಹೇಳಿದ್ರಂತೆ, ನೀನು ಭೀಷ್ಮನನ್ನು ಕೊಲ್ತೀಯೋ ಇಲ್ಲೋ, ಆದರೆ ಭೀಷ್ಮನ ಸಾವಿಗೆ ನೀನು ಕಾರಣಳಾಗ್ತಿ ಅಂತಂದು. ಭೀಷ್ಮನ ಸಾವಿಗೆ ನೀನು ಕಾರಣ, ಅಷ್ಟೇ ಅಲ್ಲ ಜೊತೆಗೆ ನಿನಗೆ ಪುಂದೇಹ ಅಂದರೆ ಈ ಗಂಡಿನ ದೇಹವೂ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರಂತೆ. ಗಂಡಿನ ದೇಹವೂ ಬರ್ತದೆ ನಿನಗೆ, ತಗೋ ನೀನು ಅಂತ ಹೇಳಿದ್ರಂತೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದೇನು ಮಾಡಿದರು ಅಂದರೆ, ಒಂದು ದೇವಲೋಕದಿಂದ ಬರುವಾಗಲೇ ಒಂದು ಹೂವಿನ ಹಾರ ತೊಗೊಂಬಂದಿದ್ರಂತೆ. ಈ ರುದ್ರದೇವ್ರ ಕೆಲಸ ಎಲ್ಲಿ ಅಲ್ಲಲ್ಲಿ ಹೂವಿನ ಹಾರ ತೊಗೊಂಡು ಹೋಗ್ತಿರ್ತಾರೋ ಅಲ್ಲಲ್ಲಿ. ಈ ದುರ್ವಾಸರಾಗಿದ್ದಾಗಲೂ ಹಾಗೆ ಇಂದ್ರನ ಹತ್ರ ಹೋದರು, ಕೊಟ್ಟರು, ಅವನು ಸೊಂಡ್ಲಿಗೆ ಹಾಕಿದ ಆನೆ ಸೊಂಡ್ಲಿಗೆ ಅದು ಮತ್ತು ಗಲಾಟೆ ಆಯಿತು ಅಂತ. ಹಾಗೆ ಇವರು ರುದ್ರದೇವರು ಅಲ್ಲಲ್ಲಿ ಹೂವಿನ ಹಾರ ತೊಗೊಂಡು ಹೋಗ್ತಿರ್ತಾರೆ, ದೇವಲೋಕದಿಂದ ತರ್ತಿರ್ತಾರಂತೆ. ಆ ದೇವಲೋಕದ ಒಂದು ಹೂವಿನ ಹಾರವನ್ನು ತಂದಿದ್ದರು, ಅದನ್ನು ಅವಳು ಕೈ ಕೊಟ್ರಂತೆ. ಅವಳು ಕೈ ಕೊಟ್ಟರು. ಆ ಕೈ ಕೊಟ್ಟುಬಿಟ್ಟು ಅವ್ರು ಹೇಳಿದ್ರಂತೆ ರುದ್ರದೇವರು, ಮಾಲಾಂಚ ಯಯಿಮಾಂ ಮಾಲಾಂ ಗೃಹ್ಣೀಯಾತ್ ಸ ಹನಿಷ್ಯತಿ ಭೀಷ್ಮಮಿತ್ಯೇವ ತಾಂ ಮಾಲಾಂ ಗೃಹೀತ್ವಾ ಸ ನೃಪಾನ್ಯಯೌ. ಈ ಮಾಲೆಯನ್ನು ಯಾರು ಕಂಠಕ್ಕೆ ಹಾಕ್ಕೊಳ್ತಾರೋ ಅವರು ಭೀಷ್ಮಾಚಾರ್ಯರನ್ನು ಕೊಲ್ಲುವ ಸಾಮರ್ಥ್ಯ ಬರ್ತದೆ ಅವರಿಗೆ ಅಂತ ಹೇಳಿದ್ರಂತೆ ರುದ್ರದೇವರು. ಈ ಮಾಲೆಯನ್ನು ಹಾಕ್ಕೊಳ್ಬೇಕು, ಕಂಠಕ್ಕೆ ಹಾಕ್ಕೊಳ್ಬೇಕು. ಯಾರಾದರೂ ಕೊರಳಿಗೆ ಹಾಕಿಸ್ಕೊಂಡ್ರು ಅಂತಾದರೆ ಅದರಿಂದಾಗಿ ಅವರಿಗೆ ಭೀಷ್ಮಾಚಾರ್ಯನ ಅವರೇ ಕೊಲ್ತಾರೆ ಭೀಷ್ಮಾಚಾರ್ಯನ. ಅದನ್ನು ನಾನು ವರ ಕೊಡ್ತೇನೆ ಅಂತ ಹೇಳಿಬಿಟ್ಟು ಆ ಹೂವಿನ ಮಾಲೆಯನ್ನು ಕೊಟ್ರಂತೆ. ನೀನು ಹೋಗು, ಯಾರಾದರೂ ಒಬ್ಬ ವ್ಯಕ್ತಿಗೆ ಹಾಕಿದ, ಗಂಡಿಗೆ ಹಾಕು, ಯಾವುದೋ ಒಂದು ಗಂಡಿಗೆ ಹಾಕಿದೆ ಅಂತಾದರೆ ಅವ್ರು ಕೊಲ್ತಾರೆ ಅವನನ್ನು ಅಂತ. ಹೌದಾ ಅಂತ ಅಂದ್ಕೊಂಡು ಇವಳೇನು ಮಾಡಿದ್ಲಂತೆ, ಅಂಬೆ ಆಯಿತು ಅಂತ ಆ ಮಾಲೆ ಸಿಕ್ತು. ಮಾಲೆ ಸಿಕ್ಕ ಕೂಡಲೇ ಆ ಮಾಲೆ ಹಿಡ್ಕೊಂಡು ಊರಲ್ಲಿ ಓಡಾಡಿದ್ಲಂತೆ. ಅನೇಕ ರಾಜರುಗಳ ಮನೆಗೆ ಹೋದ್ಲಂತೆ, ಅನೇಕ ರಾಜರುಗಳ ಮನೆಗಳಿಗೆ ಹೋದ್ಲು. ಊರಲ್ಲಿ ಕೂಗಿದ್ಲಂತೆ, ಯಾರೀ ಮಾಲೆ ಹಾಕಿಸ್ಕೊಳ್ತೀರಿ, ಅವರಿಗೆ ಭೀಷ್ಮನನ್ನು ಕೊಲ್ಲೋ ಶಕ್ತಿ ಬರ್ತದೆ, ಎಲ್ಲ ಕೂಗಿದ್ಲಂತೆ. ಯಾರು ಒಬ್ಬರು ಧೈರ್ಯ ಮಾಡಲಿಲ್ಲ ಹಾಕಿಸ್ಕೊಳ್ಳಿಕ್ಕೆ. ಯಾಕೆ ಅಂದರೆ ಇವಳೇನೋ ಹೇಳುತ್ತಿದ್ದಾಳೆ, ಅಕಸ್ಮಾತ್ ನಾವು ಮಾಲೆ ಹಾಕಿಸ್ಕೊಂಡು ಧೈರ್ಯದಿಂದ ಭೀಷ್ಮನ ಎದುರಿಗೆ ಹೋಗಿ ನಿಂತು ಆಮೇಲೆ ಅವನ ಹತ್ರ ಒದೆ ತಿಂದು ಬರೋದು ಯಾಕೆ ಬೇಕು ನಮಗೆ ಅಂಥೇಳಿ ಹೆದರಿಕೆಯಿಂದ ಯಾರೂ ಮಾಲೆನೇ ಹಾಕಿಸ್ಕೊಳ್ಳಿಲ್ಲಂಥದ್ದು. ಮಾಲೆನೇ ಹಾಕಿಸ್ಕೊಳ್ಳಿಲ್ಲ. ಕಡೆಗೇನು ಮಾಡಬೇಕು, ಆ ಮಾಲೆ ಯಾರೂ ಹಾಕಿಸ್ಕೊಳ್ಳಿಲ್ಲ. ಆಗ ಕಡೆಗೇನು ಮಾಡಿದ್ಲಂತೆ, ಹಾಗೇ ಬಂದ್ಲು ಅವಳು. ಬಂದಾದ ನಂತರ ಕೊನೆಗೆ ಬಂದದ್ದು ಎಲ್ಲಿ ಅಂದರೆ ದ್ರುಪದ ರಾಜನ ಮನೆಗೆ ಬಂದಂತೆ. ದ್ರುಪದ ರಾಜನ ಮನೆಗೆ ಬಂದರೆ ಎಲ್ಲಿ ಈ ಮಾಲೆ ನನಗೆ ಹಾಕಿಬಿಡ್ತಾಳೋ ಅಂತ ಹೆದರಿಕೆಯಿಂದ, ಭೀಷ್ಮನ ಹೆದರಿಸೋಷ್ಟು ಧೈರ್ಯ ಇಲ್ಲ ಅವನಿಗೆ. ಅದಕ್ಕೆ ದ್ರುಪದ ಮನೆ ಬಾಗಿಲು ಹಾಕ್ಕೊಂಬಿಟ್ನಂತ. ಕಡೆಗೆ ಇವಳಿಗೆ ಬೇಜಾರಾಯಿತು, ಏನು ಮಾಡಬೇಕು ಗೊತ್ತಾಗಲಿಲ್ಲ, ಯಾರೂ ಹಾಕಿಸ್ಕೊಳ್ತಿಲ್ಲ ಇದನ್ನು ಮಾಲೆಯನ್ನು ಅಂತ ಹೇಳಿ ಆ ದ್ರುಪದ ರಾಜ ಮನೆ ಬಾಗಿಲು ಹಾಕಿದರೆ, ಆ ಮನೆ ಬಾಗಿಲು ಇರ್ತದಲ್ಲ, ಒಂದು ಚಿಲುಕ ಇರ್ತದಲ್ಲ, ಆ ಚಿಲುಕಕ್ಕೆ ಗೂಟಕ್ಕೆ ಅಲ್ಲೇ ಹಾಕಿದ್ಲಂತ. ಚಿಲುಕಕ್ಕೆ ಹಾಕಿದ್ಲ ಹಾರವನ್ನು ಅಲ್ಲೇ ಹಾಕಿ, ಇನ್ನು ಆಗಲ್ಲ ಬಿಡು ಅಂತ ಅಂದ್ಕೊಂಡು ಎಲ್ಲ ಕಡೆ ಓಡಾಡಿ ಸುಸ್ತಾಗಿದ್ಲು, ಹೋಗಿಬಿಟ್ಲಂತ. ಹೋಗಿ ಹಾಗೆ ಸತ್ತು ಹೋದ್ಲು ಅವಳು. ಆಮೇಲೆ ಇರಲೇ ಇಲ್ಲ ಅಂತೂ ಹೋಗಿಬಿಟ್ಲು. ಇಷ್ಟು ನಡೀತು. ಆದರೆ ಇಷ್ಟಾದ ನಂತರ ಏನಾಯಿತು ಅಂದರೆ, ದ್ರುಪದ ರಾಜ ಏನು ಮಾಡಿದ, ಬೆಳಿಗ್ಗೆ ಬಾಗಿಲು ತೆಗೆದನಂತೆ. ತಾನೇ ಬಾಗಿಲು ತೆಗೆದಾಗ ಅವನಿಗೆ ಹಿಂದಿನ ದಿವಸ ಅವಳು ಬಂದದ್ದು ಮಾಡಿದ್ದು ಅಷ್ಟು ನೆನಪಿರಲಿಲ್ಲ. ಅಂತೂ ಏನೋ ಬಾಗಿಲು ತೆಗೆದಾಗ ನೋಡುತ್ತಾನೆ, ಆ ಹೂವಿನ ಹಾರ ಹಾಗೆ ಇತ್ತು. ಆ ಹೂವಿನ ಹಾರ ನೋಡಿದ. ಅದು ಏನು ಅಂತಂದರೆ ದೇವಲೋಕದ ಹಾರ. ಅದು ದೇವಲೋಕದ ಹಾರವನ್ನು ಇಟ್ಟುಕೊಂಡು ಸುಮಾರು 6 ತಿಂಗಳು ಓಡಾಡಿದ್ದಾಳಂತವಳು. ಯಾರಾದರೂ ಹಾಕಿಸ್ಕೊಳ್ರಿ ಅಂತ. ಯಾರೂ ಹಾಕಿಸ್ಕೊಂಡಿಲ್ಲ. ಮತ್ತು ಬಾಡಿ ಹೋಗಲಿಲ್ವ ಅಂದರೆ ಅದು ದೇವಲೋಕದ ಹೂ ಅಲ್ವ, ಅದು ಬಾಡೋದಿಲ್ಲಂತೆ. ದೇವಲೋಕದ ಹೂವು ಆದ್ದರಿಂದ ಬಾಡೋದೇ ಇಲ್ಲಂಥದ್ದು, ಯಾವಾಗಲೂ ಕೂಡ ಹಾಗೆ ಇರ್ತದಂತೆ, ಬಾಡದೇ ಇರುವಂಥ ಹೂವು ಅಂತ ಹೇಳ್ತಾರೆ. ವಾದಿರಾಜರು ಹೇಳಲ್ವೇ, ಎಂದೆಂದು ಬಾಡದ ಅರವಿಂದ ಮಾಲೆಯ ಇಂದಿರೆ ತನ್ನ ಕೊರಳಲ್ಲಿ. ಅವಳು ಬಾಡದೇ ಇರುವಂಥ ಮಾಲೆ ಹಾಕ್ಕೊಂಡಿದ್ಲು ಅಂತ ಹೇಳ್ತಾರೆ. ಹಾಗೆ ಬಾಡೋದೇ ಇಲ್ಲಂಥದ್ದು, ಅಂಥ ಹೂವು ಅದು ಏನಾಯಿತು, ಇವನು ದ್ರುಪದ ನೋಡಲಿಕ್ಕೇನೋ ವಿಚಿತ್ರವಾಗಿ ಚೆನ್ನಾಗಿತ್ತು, ಒಳ್ಳೆ ಘಮಘಮ ಅನ್ನೋ ಪರಿಮಳ. ಇದನ್ನು ನೋಡಿ ಇರಲಿ ಬಿಡು ಪರವಾಗಿಲ್ಲ, ಹೂ ಚೆನ್ನಾಗಿದೆ ಅಲ್ಲ ಅಂತ ಅಂದ್ಕೊಂಡು ಆ ಹೂವನ್ನು ತೊಗೊಂಡು ಒಂದು ಸರ್ತಿ ಏನು ಮಾಡಿದ್ನಂತ ತೊಗೊಂಬಂದು ಆದರೆ ಅದರಲ್ಲೂ ಏನು ಮಾಡಿದ್ನಂತೆ, ಆ ಅಂಬೆ ಏನು ಮಾಡಿದ್ಲಂತೆ, ಒಂದು ಸರ್ತಿ ತಾನೇ ಹಾಕ್ಕೊಂಡು ಇಟ್ಟಿದ್ಲಂತದ. ಇಟ್ಬಿಟ್ಟಿದ್ಲು. ಯಾಕೆಂದರೆ ಅವಳು ಕಾರಣ ಆಗಬೇಕಲ್ಲ, ಅದಕ್ಕೋಸ್ಕರವಾಗಿ ಅದು ಹಾಕಿಟ್ಟಿದ್ಲು. ಈ ಹೂ ಚೆನ್ನಾಗಿದೆ ಬಿಡು ಅಂತ ಅಂದ್ಕೊಂಡು ಇವನೇನು ಮಾಡಿದ್ನಂತೆ, ಈ ದ್ರುಪದ ಅದನ್ನು ತೊಗೊಂಬಂದು ಅವ್ರ ಮನೆಯಲ್ಲೇ ಒಂದು ಗೂಟಕ್ಕೆ ಸಿಗಾಕಿದ್ನಂತದ. ಗೂಟಕ್ಕೆ ಸಿಗಾಕಿದ. ಆಮೇಲೆ ಅದು ಹಾಗೇ ಇತ್ತು ಆ ಹೂವಿನ ಹಾರ.
ಇಷ್ಟೆಲ್ಲ ಆದ ನಂತರ ಮುಂದೆ ಭಾಳ ದಿವಸ ಆದಮೇಲೆ ಏನಾಗ್ತದೆ ಅಂದರೆ ಆ ಹೂವಿನ ಕಥೆ ಮುಂದೇನಾಯಿತು ಅಂದರೆ ಅದು ಅವನಿಗೆ ಮಕ್ಕಳು ಬೇಕು ಅಂತ ಹೇಳಿಬಿಟ್ಟು ಹೋಮ ಮಾಡ್ತಾನೆ. ಹೋಮದಿಂದಲೇ ಇಬ್ಬರು ಮಕ್ಕಳು ಹುಟ್ಟಿದ್ರಂತೆ, ಇಬ್ಬರು ಮಕ್ಕಳು. ಅದರಲ್ಲಿ ಒಂದು ಹೆಣ್ಣು ಹುಟ್ಟಿತ್ತು. ಆ ಹೆಣ್ಣು ಯಾರು ಅಂದರೆ ದ್ರೌಪದಿ ಅಂತ. ಆ ದ್ರೌಪದಿ ದೇವಿ ಬಂದಿದ್ದಂತೆ. ಆ ದ್ರೌಪದಿ ದೇವಿಗೆ ಒಂದು ಸ್ವಯಂವರವನ್ನೇ ಏರ್ಪಾటు ಮಾಡಿದ್ನಂತೆ. ಆ ಸ್ವಯಂವರದಲ್ಲಿ ಅಂದರೆ ದೃಪದನ ಮಗಳೇ ದ್ರೌಪದಿ, ಹಾಗಾಗಿ ಸ್ವಯಂವರ ಏರ್ಪಾటు ಮಾಡಿದರು. ಆ ಸ್ವಯಂವರದಲ್ಲಿ ಯಾರು ಮತ್ಸ್ಯಯಂತ್ರವನ್ನು ಭೇದನೆ ಮಾಡುತ್ತಾರೋ ಅವರಿಗೆ ಮಾಲೆ ಹಾಕಬೇಕು ಅಂತ ಹೇಳಿದ್ರಂತೆ. ಆಗ ದ್ರೌಪದಿ ಕೈಗೆ ಕೊಟ್ಟ ಮಾಲೆ ಯಾವುದು ಅಂದರೆ ಇದೇ ಮಾಲೆ ಅಂತದ್ದು. ಇದೇ ಮಾಲೆಯನ್ನೇ ದ್ರೌಪದಿ ಕೈ ಕೊಟ್ಟಾಗ ಅರ್ಜುನ ಬಂದ, ಆ ಮತ್ಸ್ಯಯಂತ್ರವನ್ನು ಭೇದನೆ ಮಾಡಿದಾಗ ದ್ರೌಪದಿ ದೇವಿ ಹೋಗಿ ಅರ್ಜುನನಿಗೆ ಹಾಕಿದ್ಲು. ಆದ್ದರಿಂದ ಅರ್ಜುನ ಭೀಷ್ಮನನ್ನು ಕೊಂದ ಅಂತ. ಹೀಗೆ ಇಲ್ಲಾಂದರೆ ಭೀಷ್ಮನ್ ಎಷ್ಟು ಹಿನ್ನೆಲೆ ಇರ್ತದೆ ಅದಕ್ಕೆಲ್ಲ. ಹಾಗೆ ಆ ಭೀಷ್ಮಾಚಾರ್ಯನ ಶರಪಂಜರದಲ್ಲಿ ಮಲಗಿಸಿತ್ತು. ಭೀಷ್ಮನ ಕೊಲ್ಲೋದು ಅಂದರೆ ಕೊಲ್ಲಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇಚ್ಛಾಮರಣಿಗಳವರು. ಆದರೆ ಅವ್ರನ್ನ ಕೆಳಗೆ ಬಿಡಿಸೋ ಸಾಮರ್ಥ್ಯ ಅಂಥ ಸಾಮರ್ಥ್ಯ, ಆ ಸಾಮರ್ಥ್ಯ ಎನ್ನುವಂಥದ್ದು ಅರ್ಜುನನಿಗೆ ಬಂತು ಅಂತ ಆ ಮಾಲೆ ಹಾಕ್ಕೊಂಡಿದ್ದರಿಂದ ಅಂತ ಅದರ ಹಿನ್ನೆಲೆ. ಅಂತೂ ಇಂಥ ಮಾಲೆ ಎನ್ನುವಂಥದ್ದು ಅಲ್ಲಿ ಇಟ್ಟು ಹೋದ್ಲು. ಅದು ಗೂಟಕ್ಕೆ ಇತ್ತು. ಇನ್ನು ನಾನು ಮುಂದಿಂದ ಈಗಲೇ ಹೇಳಿನಿ ಕತೆ ಅಷ್ಟೇ, ಮುಂದೆ ಅದು ಆಮೇಲೆ ನಡೀತದೆ. ಆ ದ್ರೌಪದಿ ದೇವಿ ಮಾಲೆ ಹಾಕುವಂಥದ್ದು ಅಂತ ಕುತೂಹಲ ಇರಬಾರ್ದು ಅಂತ ಅಷ್ಟೇ ಹೇಳಿದಷ್ಟೇ ಕತೆ. ಅಂತೂ ಆಮೇಲೆ ಏತಸ್ಮಿನ್ನೇವ ಕಾಲೇತು ಸುತಾರ್ಥಂ ದೃಪದಸ್ತಪಃ. ಆಗ ಏನಾಯಿತು ಅಂತಂದರೆ ದೃಪದ ರಾಜನಿಗೂ ಕೂಡ ಭಾಳ ವರ್ಷದಿಂದ ಮಕ್ಕಳಾಗಿರಲಿಲ್ಲಂತೆ. ಅವನಿಗೆ ಸಂತಾನ ಇರಲಿಲ್ಲ. ಅದಕ್ಕೆ ಸಂತಾನ ಇಲ್ಲ ಅನ್ನೋದಕ್ಕೋಸ್ಕರ ಸಂತಾನಕ್ಕೋಸ್ಕರವಾಗಿ ಏನು ಮಾಡಿದ್ನಂತೆ ಅವನು, ಚಕಾರ ಶಂಭವೇ ಚೈನಂ ಸೋಬ್ರವೀತ್ ಕನ್ಯಕಾತವಾ. ಅದಕ್ಕೆ ರುದ್ರದೇವರ ಆರಾಧನೆ ಮಾಡಿದ್ನಂತೆ. ಯಾಕೆಂದರೆ ರುದ್ರದೇವರು ಸಂತಾನಪ್ರದ ದೇವರು ಅಂತ ಹೇಳ್ತಾರೆ. ಯಾವಾಗಲೂ ಕೂಡ 3 ಕ್ರಮ ಹೇಳಿದ್ದಾರೆ. ಸಂತಾನ ಆಗಬೇಕು ಅಂದರೆ 3 ಕ್ರಮ ಅನುಸರಿಸಬೇಕಂತೆ. ಬೇಗ ಸಂತಾನ ಆಗಲಿಲ್ಲ ಅಂದರೆ ಒಂದು ರುದ್ರದೇವರ ಆರಾಧನೆ ಮಾಡಬೇಕು. ಭಕ್ತ್ಯಾ ಶ್ರೀ ಶಿವಮಾರಾಧ್ಯ ಶತಚಂಡೀ ವಿಧಾನತಃ ಹರಿವಂಶ ಕಥಾಂ ಶ್ರುತ್ವ ಪುತ್ರಮುತ್ಪಾದಯೇತ್ಸುದೀಹಿ. ಮಕ್ಕಳಾಗಬೇಕು ಅಂತಾದರೆ ಒಂದು ಭಕ್ತ್ಯಾ ಶ್ರೀ ಶಿವಮಾರಾಧ್ಯ, ಭಕ್ತಿಯಿಂದ ರುದ್ರದೇವರ ಆರಾಧನೆ ಮಾಡಬೇಕಂತೆ. ಅದು ಇಲ್ಲ ಅಂತಾದರೆ ಶತಚಂಡೀ ವಿಧಾನ, ಶತಚಂಡಿ ಅಂತ ಒಂದು ಯಾಗ ಇದೆ, ಆ ಯಾಗವನ್ನು ಮಾಡಬೇಕಂತೆ. ಅದು ಇಲ್ಲ ಅಂತಾದರೆ ಹರಿವಂಶ ಕಥಾಂಶ್ರುತ್ವ, ಹರಿವಂಶ ಕಥೆಯನ್ನು ಕೇಳಬೇಕಂತೆ. ಅಲ್ಲ, ಹರಿವಂಶ ಕಥೆ ಕೇಳಿದರೂ ಕೆಲವ್ರಿಗೆ ಆಗಿಲ್ಲ ಅಂದರೆ ಅದಕ್ಕೆ ನೀವು ಸರಿಯಾಗಿ ಕೇಳಿಲ್ಲ ಅಂತ ಅರ್ಥ. ಮತ್ತೊಮ್ಮೆ ಕೇಳ್ರಿ ಅಂತ ಹೇಳ್ತಾರೆ. ಅದು ಎಷ್ಟು ಸರ್ತಿ ಅಂದರೆ 1 ಸರ್ತಿ ಅಲ್ಲ, 9 ಸರ್ತಿ ಕೇಳಬೇಕಂತೆ. ಅಷ್ಟು ಸರ್ತಿ ಕೇಳಿದಾಗಲೂ ಆಗಿಲ್ಲ ಅಂದರೆ ನೀವು ಪರಮ ಪಾಪಿಷ್ಟ್ರು ಅಂತ ಅರ್ಥ. ಅದು ಆಯಿತು ಅಂದರೆ ಅದು ಹರಿವಂಶಕ್ಕಿರುವಂಥ ತಾಕತ್ತು ಅಂತ ಅರ್ಥ. ಅದರಿಂದ ಅದು ಕೊಡ್ತದಂತೆ, ಫಲ ಕೊಡ್ತದೆ. ಹರಿವಂಶದ ಬಗ್ಗೆ ಅಪನಂಬಿಕೆ ಬೇಡ, ಅದು ಕೊಡ್ತದಂಥದ್ದು. 9 ಬಾರಿ ಕೇಳೋದ್ರೊಳಗೆ ಆಗೇ ಬಿಡ್ತದಂತೆ ಅಂತಹದ್ದು. ಆದ್ದರಿಂದಾಗಿ ಮೊದಲು ರುದ್ರದೇವರ ಆರಾಧನೆ ಮಾಡಿದನಂತೀವರು. ಈ ದೃಪದ ಮಕ್ಕಳಿಲ್ಲ ಅಂತ ಚಕಾರ ಶಂಭವೇ ಚೈನಂ ಸೋಬ್ರವೀತ್ ಕನ್ಯಕ್. ಅದಕ್ಕೆ ರುದ್ರದೇವರು ಪ್ರತ್ಯಕ್ಷರಾಗಿ ಹೇಳಿದ್ರಂತೆ, ನಿನಗೊಂದು ಹೆಣ್ಣುಮಗು ಹುಟ್ಟುತ್ತದೆ ಅಂತಂದ್ರಂತೆ. ಹೆಣ್ಣುಮಗು ಹುಟ್ಟುತ್ತದೆ ಅಂದ ಕೂಡಲೇ ಅವನು ಹೇಳಿದ್ನಂತೆ, ಸ್ವಾಮಿ ನಾ ಕೇಳಿದ್ದು ನನಗೊಂದು ಗಂಡು ಮಗು ಬೇಕು ಅಂತ ಹೇಳಿಬಿಟ್ಟು ನೀವು ಹೆಣ್ಣು ಹುಟ್ಟುತ್ತದೆ ಅಂತ ಹೇಳ್ತೀರಲ್ಲ, ಇಲ್ಲ ನನಗೆ ಗಂಡೇ ಬೇಕು ಅಂತಂದಂತೆ. ಇವನು ಗಂಡೇ ಬೇಕು ಅಂದ ಕೂಡಲೇ ಆಗ ರುದ್ರದೇವರು ಹೇಳಿದ್ರಂತೆ, ಭೂತ್ವಾ ಭವಿಷ್ಯತಿ ಪುಮಾನ್ ಇತಿ ಸಾಂಬಾ ತಥೋಜನಿ ಅಂತಂದ್ರಂತೆ. ಅದಕ್ಕೆ ಹೇಳಿದರು, ಇಲ್ಲ ಒಂದು ಕೆಲಸ ಮಾಡು, ನಿನಗೆ ಮೊದಲು ಈಗ ಹೆಣ್ಣು ಕೊಟ್ಬಿಟ್ಟಿನಿ ನಾನು, ಅದು ಹೆಣ್ಣೆ ಹುಟ್ಟೋದು, ಆದರೆ ಕಾಲಾಂತರದಲ್ಲಿ ಅದು ಗಂಡಾಗ್ತದೆ ಅಂತಂದನಂತವ್ರು ರುದ್ರದೇವರು. ಮೊದಲು ಹುಟ್ಟೋದು ಹೆಣ್ಣು ಹುಟ್ಟುತ್ತದೆ, ಆಮೇಲೆ ಗಂಡಾಗಿಬಿಡ್ತದೆ ಅದು ಅಂತಂದು. ಇವನು ಖುಷಿ ಆಯಿತು ಇವನಿಗೆ. ಅಂದರೆ ರುದ್ರದೇವರು ಹೇಳಿದ್ದಾರೆ ಅಂದಮೇಲೆ ಅದು ಹೆಂಗೆ ಸುಳ್ಳಾಗ್ತದೆ, ಮಹಾತ್ಮರವರು. ಆದ್ದರಿಂದ ಅವ್ರ ಮೇಲೆ ನಂಬಿಕೆ ಇದೆ, ನನಗೆ ವಿಶ್ವಾಸ ಇದೆ ಅಂತ ಅಂದ್ಕೊಂಡು ಏನು ಮಾಡಿದ್ನಂತೆ, ಸರಿ ಅಂತ ಹೇಳಿ ಅವನು ತಪಸ್ಸೆಲ್ಲ ಮಾಡಿ ಬಂದ. ಅವನಿಗೆ ನೋಡಿದರೆ ಒಂದು ಹೆಣ್ಣು ಹುಟ್ಟಿತ್ತು. ಆದರೆ ಹೆಣ್ಣು ಹುಟ್ಟಿದರೂ ಕೂಡ ನಾಮ್ನಾ ಶಿಖಂಡಿನಿ ತಸ್ಯಾಹ ಪುಂಬತ್ ಕರ್ಮಾಣಿ ಚಾಕರೋತು. ಹುಟ್ಟಿದ್ದು ಶಿಖಂಡಿನಿ, ಅದಕ್ಕೆ ಶಿಖಂಡಿನಿ ಅಂತಲೇ ಹೆಸರಿಡಬೇಕು. ಆದರೆ ಇವನೇನು ಮಾಡಿದ್ನಂತೆ, ಗಂಡಿನ ಹೆಸರಿಟ್ಟ, ಶಿಖಂಡಿ ಅಂತ ಹೆಸರಿಟ್ಟ. ಶಿಖಂಡಿನಿ ಅಂತಂದರೆ ಸ್ತ್ರೀಲಿಂಗ, ಶಿಖಂಡಿ ಅಂತ ಹೇಳಿದರೆ ಪುಲ್ಲಿಂಗ. ಆದರೆ ಪುಲ್ಲಿಂಗದ ಹೆಸರೇ ಇಟ್ಟಂತೆ. ಯಾಕೆಂದರೆ ರುದ್ರದೇವರು ಹೇಳಿದ್ದಾರೆ, ಈಗ ಹುಟ್ಟಿದ್ದ ಹೆಣ್ಣಾದರೂ ಕೂಡ ಮುಂದೆ ಗಂಡಾಗ್ತದೆ ಅಂತ ಹೇಳ್ಬಿಟ್ಟು ಹೇಳಿದರು. ಅದಕ್ಕೋಸ್ಕರ ಇವನೇನು ಮಾಡಿದ, ಪುಂವತ್ ಕರ್ಮಾಣಿ ಚಾಕರೋತು. ಅಂದರೆ ಗಂಡು ಹುಟ್ಟಿದರೆ ಅದಕ್ಕೆಲ್ಲ ಏನು ಸಂಸ್ಕಾರಗಳನ್ನು ಮಾಡ್ತಾರೆ, ಎಲ್ಲ ಸಂಸ್ಕಾರಗಳನ್ನು ಕೂಡ ಅದೇ ರೀತಿಯಲ್ಲೇ ಆ ಹೆಣ್ಣು ಹುಟ್ಟಿದರೂ ಕೂಡ ಹೆಣ್ಣಿಗೆ ಗಂಡಿನ ಸಂಸ್ಕಾರವನ್ನೇ ಮಾಡಿದ್ದಾರೆ. ಗಂಡಿನ ಸಂಸ್ಕಾರ ಎಲ್ಲಿ ತನಕ ಅಂತೀರಿ, ಅದಕ್ಕೊಂದು ವಯಸ್ಸು ಬಂದಾಗ ಉಪನಯನೂ ಮಾಡಿಬಿಟ್ನಂತೆ. ಜನಿವಾರ ಹಾಕಿ ಕೂಡಿಸ್ಬಿಟ್ಟ. ಅದು ಕೂಸು ಹೆಣ್ಣು ಬೇರೆ,
ಅವು ಹೆಣ್ಣಾದರೂ ಸಂಧ್ಯಾ ವಂದನೆ ಮಾಡ್ತಾ ಕೊಡ್ತಿತ್ತಂತ ಪಾಪ. ಈ ರೀತಿ ಇಂಥದ್ದೆಲ್ಲ ಮಾಡಿದ. ತಸ್ಯೈ ಪಾಂಚಾಲ ರಾಜ ಸ ದಶಾರ್ಣಾಧಿಪತೆ ಸುತ. ಇಷ್ಟಾಗಿ ಅದನ್ನು ಬೆಳೆಸಬೇಕಾದ್ರೆ ಒಂದು ದಿವಸ ಆದರೂ ಕೂಡ ಹೆಣ್ಣಿನ ಡ್ರೆಸ್ ಹಾಕಿದರೆ ಕೇಳ್ರಿ, ಅವನು ಹೆಣ್ಣಿನ ಡ್ರೆಸ್ಸೇ ಹಾಕಲಿಲ್ಲಂತೆ, ಬರೀ ಅಂಗಿ ಚಡ್ಡಿನೇ ಹಾಕ್ತಿದ್ದಂತೆ ಯಾವಾಗಲೂ ಕೂಡ. ಒಂದು ದಿವಸ ಫ್ರಾಕು ಗೀಕು ಇಂಥವೆಲ್ಲ ಹಾಕಲಿಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ಅವನಿಗೆ ವಿಶ್ವಾಸ ಏನು ಅಂತಂದ್ರೆ ಇದು ರುದ್ರದೇವರು ಹೇಳಿದ್ದಾರೆ ಗಂಡಾಗ್ತದೆ ಅಂತ ವಿಶ್ವಾಸ, ಗಂಡಾಗ್ತದೆ ಅಂತ. ಆ ವಿಶ್ವಾಸದಿಂದ ರುದ್ರದೇವ್ರ ಮಾತು ಸುಳ್ಳಾಗಲ್ಲ ಅಂತ ವಿಶ್ವಾಸ. ಅಂಗಿ ಚಡ್ಡಿನೇ ಹಾಕಿದ, ಬೆಳೆಸಿದ, ಎಲ್ಲ ಮಾಡಿ. ಬಹುಶಃ ಹೆಣ್ಮಕ್ಳೆಲ್ಲ ಗಂಡಸರು ಬಟ್ಟೆ ಆವಾಗಲಿಂದಲೇ ಹಾಕ್ಲಿಕ್ಕೆ ಶುರು ಮಾಡಿದರೆ ಅಂತೂ ಅವನು ಶುರು ಮಾಡಿದ್ದು, ದೃಪದ ಶುರು ಮಾಡಿದ್ದು ಅದೆಲ್ಲ. ಹಾಗೆ ಅಂತೂ ಎಲ್ಲ ಬೆಳೀತದೆ ಕೂಸಾಗೆ. ಹಾಗೆ ಬೆಳೀತು. ಬೆಳೆದಾದ ನಂತರ ಆಮೇಲೆ ಏನಾಯ್ತಂತೆ, ಅವನಿಗೆ ಉಪನಯನ ಆಗಿ ದೊಡ್ಡವನಾಗ್ತಾ ಇರಬೇಕಾದ್ರೆ ಏನು ಮಾಡೋದು, ಇಷ್ಟೆಲ್ಲ ಆದರೂ ಕೂಡ ಇವನಿಗೆ ಎಷ್ಟು ಧೈರ್ಯ ಅಂತಂದರೆ ಇವನಿಗೊಂದು ಹೆಣ್ಣು ಹುಡುಕ್ರಿ ಅಂತಲೂ ಹೇಳಿಬಿಟ್ನಂತೆ. ಹೆಣ್ಣು ಹುಡುಕ್ರಿ ಅಂತಲೂ ಹೇಳ್ದೆ. ಆಯಿತು ಅಂತ ಒಂದು ಹೆಣ್ಣು ಬಂದೇ ಬಿಡುತ್ತಂತ, ಹೆಣ್ಣೇ ಬಂದ್ಬಿಡ್ತು. ಎಲ್ಲಿ ಒಬ್ಬ ಹಿರಣ್ಯವರ್ಮ ಅಂತ ಒಬ್ಬ ರಾಜ ಇದ್ದ, ಅವನಿಗೊಬ್ಬ ಮಗಳಿದ್ಲಂತೆ. ತಸ್ಯೈ ಪಾಂಚಾಲ ರಾಜ ಸ ದಶಾರ್ಣಾಧಿಪತೆ ಸುತ. ದಶಾರ್ಣ ಅಂತ ಒಂದು ದೇಶ, ಆ ದೇಶದ ರಾಜ ಹಿರಣ್ಯವರ್ಮ ಅಂತ, ಅವನಿಗೊಬ್ಬ ಮಗಳು. ಆ ಮಗಳನ್ನು ಕರ್ಕೊಂಬಂದು ವಿವಾಹ ಮಾಡಿಸೋದು ಅಂತ ಮಾತುಕತೆ ಮಾಡ್ತೀರಿ. ಆಗ್ಲಾದರೂ ಹೇಳಬೇಕೋ ಇಲ್ಲೋ, ಏನಾದರೂ ಇಲ್ಲಪ್ಪ ಇದು ಹೆಣ್ಣು ಅಂತ ಹೇಳಬೇಕೋ ಇಲ್ಲೋ, ಇಲ್ಲ ಒಂದು ಹೆಣ್ಣನ್ನು ಕೂಡಿಸ್ಬಿಟ್ಟು ಮದುವೆ ಮಾಡಿಸ್ತೀವಿ. ಅಲ್ಲಿಗೂ ಧೈರ್ಯ ಒಂದು ದೃಪದ ಒಂದು. ಯಾಕೆ, ರುದ್ರದೇವರು ಹೇಳಿದ್ದಾರೆ ಇದು ಗಂಡಾಗ್ತದೆ ಅಂತ ಅವನಿಗೆ ವಿಶ್ವಾಸ, ಗಂಡಾಗ್ತದೆ ಅಂತ. ಸರಿ, ಏನು ಮಾಡೋದು, ಇವನು ಪ್ಯಾಂಟು ಶರ್ಟ್ ಹಾಕಿ ಮದುವೆ ಮಾಡಿಸಿದ್ನಂತ ಪಾಪ. ಅಷ್ಟು ಎಲ್ಲ ಆಯಿತು. ಆದ ನಂತರ ಕಡೆಗೆ ಮದುವೆನೇ ಆಗೋಯ್ತು. ಮದುವೆ ಆದಮೇಲೆ ಏನು ಮಾಡ್ಬೇಕೇನು ಮುಂದೆ, ಪಾಪ ಕಷ್ಟ ಅಲ್ವಾ. ಅಷ್ಟರಲ್ಲಿ ಏನಾಗಿಬಿಡುತ್ತಂತೆ, ಮದುವೆ ಮಾಡ್ಕೊಂಡಿದ್ಲಲ್ಲ ಆ ಹುಡುಗಿಗೆ ಇವನು ಹುಡುಗಿ ಅಂತ ಗೊತ್ತಾಗಿಬಿಡುತ್ತಂತೆ. ಅದು ಗೊತ್ತಾದ ಕೂಡಲೇ ಆಗೇನಾಗಿತ್ತು, ಆ ಹುಡುಗಿ ಬಂದಿದ್ಲಲ್ಲ ಹಿರಣ್ಯವರ್ಮನ ಮಗಳು, ಆ ಹುಡುಗಿ ಏನು ಮಾಡಿದ್ಲಂತೆ, ಅವಳನ್ನು ನೋಡ್ಕೊಳ್ಳಿಕ್ಕೆ ಅಂತ ಒಬ್ಬ ದಾದಿ ಬಂದಿದ್ಲಂತೆ, ಸ್ವಲ್ಪ ದಿವಸ ಜೊತೆಗಿರಬೇಕು ಅಂತ. ಆ ದಾದಿಗೆ ಹೇಳಿದ್ಲಂತೆ. ಅವಳೇನು ಮಾಡಿದ್ಲು, ಹೋಗಿ ಹಿರಣ್ಯವರ್ಮ ರಾಜನಿಗೆ ಹೇಳಿದ್ಲಂತೆ. ರಾಜನಿಗೆ ಹೇಳಿದ ಕೂಡಲೇ ರಾಜ ಅಯ್ಯೋ ಮೋಸ ಹೋದೆ ನಾನು ಅಂತ ಅನ್ಕೊಂಡು ಒಂದು ಪತ್ರ ಬರೆದಂಥವ್ನು. ಪತ್ರ ಬರೆದ. ಸಕೃದ್ಧ ಪ್ರೇಷಯಾಮಾಸ ನಿಹನ್ಮಿತ್ವಾಂಸ ಬಾಂಧವಂ. ನಾನು ನಿನ್ನ ಬಂಧು ಬಳಗ ಎಲ್ಲರನ್ನು ಸೇರಿಸಿ ಕೊಂದು ಹಾಕ್ತೀನಿ ನಾನು. ಯಾಕೆ, ನನಗೆ ಮೋಸ ಮಾಡಿದ್ದೆ. ಹೆಣ್ಣನ್ನು ಇಟ್ಕೊಂಡ್ಬಿಟ್ಟು ನನ್ನ ಹೆಣ್ಣನ್ನು ನೀನು ತಗೊಂಡು ಕನ್ಯಾದಾನವನ್ನು ಸ್ವೀಕಾರ ಮಾಡಿ ಹೆಣ್ಣಿಗೆ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಿಯಲ್ಲೋ ನೀನು, ಎಂಥ ಮೂರ್ಖ ಇದ್ದಿ ನೀನು ಹೆಂಗೋ ಒಂದು ದೇಶದ ರಾಜನಾದಿ ನೀನು ಅಂತ ಹೇಳಿಬಿಟ್ಟು ಹಾಗೆಲ್ಲ ಬರೋದು ಪತ್ರ ಕಳಿಸಿಬಿಟ್ಟ. ನಾನು ಬರ್ತಾ ಇದ್ದೇನೆ ಅಂತ, ಇಂಥ ದಿನಾಂಕಕ್ಕೆ ಬರ್ತಾ ಇದ್ದೇನೆ ಅಂತ ಹೇಳಿ ಪತ್ರವನ್ನು ಬರೆದು ಕಳಿಸೇ ಬಿಟ್ಟಂತೆ. ಆ ಪತ್ರವನ್ನು ಕಳಿಸಿದ ನಂತರ ಪತ್ರ ಓದಿದ ಕೂಡಲೇ ತಿರುಗಿ ಇನ್ನೊಂದು ಪತ್ರ ಬರೆದಂತೆ ದೃಪದ. ನಿಂಗೆ ಎಲ್ಲಿಯಾದರೂ ತಲೆ ಸರಿ ಇದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು, ಇಲ್ಲಿರೋದು ಗಂಡನ್ನು ಹೋಗ್ಬಿಟ್ಟು ಹೆಣ್ಣಂತೀಯನೋ ನೀನು ಅಂತ. ಅವನಿಗೆ ಎಷ್ಟು ಧೈರ್ಯ ಅಂದರೆ ರುದ್ರದೇವರು ವರ ಅಂತ ಅದೊಂದು ಹಿಡ್ಕೊಂಡ್ಬಿಟ್ಟ. ಅವನು ರುದ್ರದೇವರು ಕೊಟ್ಟಾರ ವರ ನನಗೆ, ಅದು ಹಾಗೆ ಆಗ್ತದೆ, ಗಂಡ ಹಾಗೆ ಆಗ್ತದೆ ಅಂತ ಅವನು. ಇಷ್ಟು ಅವನು ತಿರುಗಿ ಪತ್ರ ಬರೋದ, ನೀನು ಬೇಕಾದ್ರೆ ನೀನು ಪರೀಕ್ಷೆ ಮಾಡಿಬಿಡ್ಬೇಕಾದ್ರೆ ನೀನು ಪರೀಕ್ಷೆನೇ ಮಾಡಲಾರ್ದೆ ನೀನು ಬಂದು ಹೆಂಗೆ ಮಾತಾಡ್ತಾ ಇದ್ದಿ ಹೆಣ್ಣು ಅಂತ ಹೇಳ್ಬಿಟ್ಟು ಹಿಂಗೆ ಅಂತ ಬರೋದು, ನಿನಗೆ ತಲೆ ಸರಿ ಇಲ್ಲ ಅಂತೆಲ್ಲ ಬರೆದ್ಬಿಟ್ನಂತೆ. ಆಯಿತು ಅಂತ ಆ ರಾಜನೂ ಕೂಡ ಅಲ್ಲಿಂದ ಬರ್ತೇನೆ ಅಂತ ಹೇಳ್ಬಿಟ್ಟು ಹೊರಟೇ ಬಿಟ್ಟ ಅವನಿನ್ನೇನು ನಾಳೆ ಬರ್ತಾನೆ ಅನ್ನೋದ್ರೊಳಗೆ ಇಲ್ಲಿರುವಂಥ ಶಿಖಂಡಿನಿಗೆ ಅವಳಿಗೆ ಗಾಬರಿ ಆಗ್ಲಿಕ್ಕೆ ಶುರುವಾಯಿತು. ಏನೇ ಆಗಲಿ ಇವ್ರು ಹೊಡೆದಾಡೋದಿರಲಿ, ನಾಳೆ ದಿವಸ ಬಲಿ ಆಗೋದು ನಾನು ಅಂತ ಅವಳಿಗೆ ನಾನು ಬಲಿ ಆಗ್ತೀನಲ್ಲ, ಏನು ಮಾಡೋದು ಅಂತ. ಅದಕ್ಕೇನು ಮಾಡಿದ್ಲಂತೆ, ರಾತ್ರಿ ಇರಬಾರ್ದಿಲ್ಲಿ ಅಂತ ಓಡೋಗಿಬಿಟ್ಲಂತ. ರಾತ್ರಿ ಇರಬಾರ್ದು, ಮನೆಯಲ್ಲೇ ಇರಬಾರ್ದು ಅಂತ ಓಡೋಗಿಬಿಟ್ಲಂತೆ. ಆಗ ಓಡಿ ಹೋದಾಗ ಏನಾಯಿತು, ಅಥಭಾರ್ಯ ಸಮೇತಂ ತಂ ಪಿತರಂ ಚಿಂತಯಾಕುಲಂ. ಅವರು ಒದ್ದಾಡಿಕೊಂಡು ಅಲ್ಲಿಂದ ಬರ್ತಾರೆ. ಇವನು ಇಲ್ಲ, ಏನು ಮಾಡಬೇಕಿನ್ನ ಅಂತ. ಆದರೆ ಈ ದೃಪದನಿಗಂತೂ ಧೈರ್ಯ, ಇವನಿಗೆ ಏನು ಎಲ್ಲೋ ಹೋಗಿದ್ದಾನೆ, ಬರ್ತಾನೆ ಬಿಡು ಪರವಾಗಿಲ್ಲ, ಹುಡುಗನೇ ಅದು ಅಂತ ಹೇಳ್ಬಿಟ್ಟು ಅವನು ಆ ಥರ ಇವಳು ಹೋದ ಕೂಡಲೇ ರಾತ್ರಿ ಹೊತ್ತಿನಲ್ಲಿ ಯಾವುದೋ ಒಂದು ಆ ಪೊದೆ ಒಳಗಡೆ ಬಚ್ಚಿಟ್ಟುಕೊಳ್ಬೇಕು ಅಂತ ಹೋದ್ಲಂತೆ. ಆ ಪೊದೆ ಒಳಗಡೆ ಏನಾಗಿತ್ತು ಅಂದರೆ ಒಬ್ಬ ಸ್ಥೂಲಾಕರ್ಣ ಅನ್ನುವಂಥ ಒಬ್ಬ ಗಂಧರ್ವ ಇದ್ದಂತೆ. ಸ್ಥೂಲಾಕರ್ಣ, ಅವನಿಗೆ ತುಂಬೂರು ಅನ್ನೋ ಗಂಧರ್ವ ಅವನು ನಿಜವಾಗಲೂ. ಅವನಿಗೆ ಸ್ಥೂಲಾಕರ್ಣ ಅಂತ ಇನ್ನೊಂದು ಹೆಸರು. ಮಹಾಭಾರತ ಹೇಳುವಾಗ ಸ್ಥೂಲಾಕರ್ಣ ಅಂತ ಹೇಳ್ತದೆ. ಮಧ್ವಾಚಾರ್ಯ ಅವನನ್ನೇ ತುಂಬೂರು ಅಂತ ಕರೆದಿದ್ದಾರೆ. ಅಂದರೆ ಅವನದು ಕರ್ಣಗಳಿಂದವು ಸ್ವಲ್ಪ ಸ್ಥೂಲವಾಗಿದ್ದುವಂತೆ, ಅದಕ್ಕೋಸ್ಕರವಾಗಿ ಅವನನ್ನು ಸ್ಥೂಲಾಕರ್ಣ ಅಂತ ಕರೀತಾ ಇದ್ದರು ಅಂತ ಹೇಳ್ತಾರೆ. ಹೀಗೆ ಈ ಸ್ಥೂಲಾಕರ್ಣ ಇದ್ದ. ಅಲ್ಲಿ ಹೋದಾಗ ಆ ಪೊದೆಯಲ್ಲಿ ಇಬ್ಬರಿಗೂ ಪರಿಚಯ ಆಯಿತು. ಪರಿಚಯ ಆದಾಗ ಪರಸ್ಪರವಾಗಿ ಮಾತಾಡಿದ್ರಂತೆ. ಆಗ ಈ ಶಿಖಂಡಿನಿ ಏನು ಮಾಡಿದ್ಲು, ತನ್ನ ವೃತ್ತಾಂತವನ್ನೆಲ್ಲ ಹೇಳ್ಕೊಂಡ್ಲಂತೆ.
ನಾನು ಹೀಗಿದ್ದೀನಿ, ನನಗೆ ಭಾಳ ಕಷ್ಟ ಇದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ನಾಳೆ ಬೆಳಗಾದರೆ ಸಾಕು, ಈಗ ನನ್ನ ಹೆಂಡತಿ ತಂದೆ ಬರ್ತಾನೆ, ನಮ್ಮ ಮಾವ ಬರ್ತಾನೆ, ಹೆಣ್ಣು ಕೊಟ್ಟು ಮಾವ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ, ಒದ್ದಾಟಕ್ಕೆ ಸಿಕ್ಕಾಕ್ಕೊಂಬಿಟ್ಟಿದ್ದೀನಿ, ಪೇಚಿಗೆ ಸಿಕ್ಕಾಕ್ಕೊಂಬಿಟ್ಟಿದ್ದೀನಿ ಅಂತ ಹೇಳುವಾಗ ಆಗ ಅವಳ ಕಷ್ಟವನ್ನು ನೋಡಿ ಕಾರುಣ್ಯ ಹುಟ್ಟಿತಂತೆ ಆ ತುಂಬುರುವಿಗೆ. ಕಾರುಣ್ಯ ಹುಟ್ಟಿ ಆ ತುಂಬುರು ಏನು ಮಾಡಿದ್ನಂತೆ, ನೀ ಏನು ಯೋಚನೆ ಮಾಡಬೇಡ, ನಮ್ಮ ಗಂಧರ್ವರಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿದ್ನು. ಏನು ಅಂದರೆ, ನಾವು ಆಗಾಗ್ಗೆ ಗಂಧರ್ವರಲ್ಲಿ ಇದೊಂದು ಶಕ್ತಿ, ಗಂಧರ್ವರು ಆಗಾಗ್ಗೆ ಏನು ಮಾಡ್ತಿರ್ತಾರಂತೆ, ಹೆಣ್ಣು ಗಂಡು ಆಗ್ತಾರೆ, ಗಂಡು ಹೆಣ್ಣು ಆಗ್ತಿರ್ತಾರಂತೆ. ಅಂದರೆ ಇವರ ಗಂಡುತನವನ್ನು ಅವ್ರಿಗೆ ಕೊಡೋದು, ಹೆಣ್ಣುತನವನ್ನು ಇವ್ರು ತೊಗೊಳ್ಳೋದು, ಹೀಗೆಲ್ಲ ಮಾಡ್ತಿರ್ತಾರಂತೆ. ಅದಕ್ಕೆ ಒಂದು ಕೆಲಸ ಮಾಡೋಣಂತೆ, ನಾನು ನಿನಗೆ ನನ್ನ ಗಂಡು ದೇಹವನ್ನು ನಿನಗೆ ಕೊಡ್ತೀನಿ, ನಿನ್ನ ಹೆಣ್ಣು ದೇಹವನ್ನು ನನಗೆ ಕೊಡು ಅಂತ ಕೇಳಿದ್ರಂತೆ. ನಿನಗೆ ನನ್ನ ಗಂಡು ದೇಹ ಕೊಡ್ತೀನಿ, ನೀನು ನನಗೆ ಹೆಣ್ಣು ದೇಹ ಕೊಡು ಅಂತ. ಎಂತಿಂಥ ವಿಚಿತ್ರ ನಡೆದು ಹೋಗಿದೆ ನೋಡ್ರಿ ಈ ಕೌರವರ ಈ ಕುರುವಂಶದಲ್ಲಿ. ಎಂತಿಂಥ ವಿಚಿತ್ರಗಳಿವೆಲ್ಲವೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೂ ಇವಳು ಹೇಳಿದ ಕೂಡಲೇ ಆಯಿತು ಅಂತ ಹೇಳಿ ಒಪ್ಕೊಂಡ್ರಂತೆ. ಒಪ್ಕೊಂಡು ಎಕ್ಸ್ಚೇಂಜ್ ಮಾಡಿದರು ದೇಹ ಎಕ್ಸ್ಚೇಂಜ್ ಮಾಡಿದರು. ಏನು ಒಳ್ಳೆ ಬಟ್ಟೆ ಚೇಂಜ್ ಮಾಡಿದಾಗ ಮಾಡಿಟ್ಬಿಟ್ರು ಅದನ್ನು ಮಾಡಿಕೊಂಡಾದ ನಂತರ ಇವಳು ಗಂಡಿನ ದೇಹ ಬಂತು. ಗಂಡಿನ ದೇಹ ಬಂದರೂ ಕೂಡ ಅವಳಿಗೆ ಗಂಡಿನ ಧ್ವನಿ, ಗಂಡಿನ ಗಡಸುತನ ಇವ್ಯಾವು ಬರಲಿಲ್ಲ ಅವಳಿಗೆ. ಅದಕ್ಕೆ ಏನು ಮಾಡೋದು, ಕಡೆಗೆ ಏನು ಮಾಡಿದ್ನಂತೆ, ಇವನೇ ಒಂದು ಅಂಶದಿಂದ ಅಲ್ಲಿ ಹೋದನಂತೆ. ದೇವತೆಗಳಿಗೆ ಅಂಶ ಇರ್ತದೆ, ಹಾಗಾಗಿ ಒಂದು ಅಂಶದಿಂದ ಅಲ್ಲಿಗೆ ಹೋದನಂತೆ ಇವನೇ ಅಲ್ಲಿಗೆ ಹೋದಾಗ ಅದು ಪೂರ್ಣ ಗಂಡು ದೇಹದಂತೆ ಆಯ್ತಂತೆ. ಧೈರ್ಯ ಬಂತು, ಒಂದು ಕೆಲಸ ಮಾಡು, ನಾಳೆ ಬೆಳಿಗ್ಗೆ ನಿಮ್ಮ ಮಾವ ಬಂದು ಪರೀಕ್ಷೆ ಮಾಡೋ ತನಕ ಈ ದೇಹ ಇಟ್ಕೋ, ಆಮೇಲೆ ವಾಪಸ್ ನನ್ನ ದೇಹ ನನಗೆ, ನಿನ್ನ ದೇಹ ನಿನಗೆ ಅಂತ ಹೇಳಿದೆ ಇವನು. ಸರಿ ಆಯಿತು ಅಂತ ಅಂದ್ಕೊಂಡು ಇವಳು ಹೋದ್ಲು. ಇವಳು ಬರ್ದೀನಿ, ಇವನು ಹೋದ ನಂತರ ಅಲ್ಲಿ ಹೋದರೂ ಹಿರಣ್ಯವರ್ಮ ರಾಜ ಬಂದ, ಪರೀಕ್ಷೆಗಳೆಲ್ಲ ನಡೆದೋಯ್ತು, ಗಂಡು ಅಂತ ಗೊತ್ತಾಗಿಬಿಡ್ತು. ದ್ರುಪದನನ್ನು ಹಿಡಿಯೋರಿಲ್ಲ ಕೇಳ್ರಿ, ನಾನು ನಂಬಿದಂಥದ್ದು ಸುಳ್ಳಾಗಲಿಲ್ಲ, ರುದ್ರದೇವ್ರ ವರ ಸುಳ್ಳಾಗಲಿಲ್ಲ ಅಂತ ಅವನಿಗೆ ಖುಷಿ, ಅವನಿಗೆ ಸಂತೋಷ, ಕುಣಿದ್ಬಿಟ್ನಂತೆ. ಕುಣಿದ ಕಡೆಗೆ ಆ ಹಿರಣ್ಯವರ್ಮನೆ ರಾಜ ತನ್ನ ಮಗಳನ್ನೇ ಬೈದನಂತೆ, ನಿಂಗೆ ತಲೆ ಸರಿ ಇಲ್ಲ, ಏನೇನು ತಪ್ಪು ಹೇಳ್ತೀನಿ, ಇನ್ನು ನಿನ್ನ ಗಂಡನ ಹಿಡ್ಕೊಂಡ್ಬಿಟ್ಟು ಇಂಥ ಮಾತಾಡಬಾರ್ದು, ಹಾಗೆ ಹಿಂಗೆ ಅಂತೆಲ್ಲ ಬೈದು ಸರಿಯಾಗಿ ಸಂಸಾರ ಮಾಡ್ಕೊಂಡಿರು ಅಂತ ಹೇಳ್ಬಿಟ್ಟು ಬೈದು ಹೋಗಿಬಿಟ್ನಂತ. ಇಷ್ಟು ನಡೀತು ಘಟನೆ. ಇಷ್ಟಾದ ನಂತರ ಅಂತೂ ಬದುಕಿದ್ನೆಲ್ಲ ಅಂತ ಅಂದ್ಕೊಂಡ್ಲ ಶಿಖಂಡಿ. ಅವನು ಶಿಖಂಡಿ ಇಷ್ಟು ಅನ್ಕೊಂಡಾದ ನಂತರ ಇನ್ನು ಕೊಟ್ಟು ಮಾತು ಉಳಿಸ್ಕೋಬೇಕಲ್ಲ, ಅದಕ್ಕೆ ಮರುದಿವಸ ಆಗಬೇಕಾದ್ರೆ ಆ ದೇಹವನ್ನು ವಾಪಸ್ ಕೊಡಬೇಕು. ದೇಹ ವಾಪಸ್ ಕೊಡಬೇಕು ಅಂತ ಆ ತುಂಬುರು ಹತ್ರ ಹೋಗಬೇಕು ಅಂತ ಅಂದ್ಕೊಂಡು ಹೋದ್ಲಂತೆ. ಹೋಗಿ ಆ ದೇಹ ಕೊಡಬೇಕು ಅಂತ ಹೋದಾಗ, ಆಯಿತು ನನ್ನ ಕೆಲಸ ಎಲ್ಲ ಮುಗೀತು, ನಿನಗೆ ನನ್ನ ದೇಹ ಕೊಡ್ತೀನಿ ತೊಗೊಂಬಿಡು, ನನ್ನ ದೇಹ ವಾಪಸ್ ನಿನಗೆ ನನಗೆ ಕೊಟ್ಟುಬಿಡು ಅಂತ ಹೀಗೆ ಹೇಳಿದ ಕೂಡಲೇ ಅವನು ಹೇಳಿದ್ನಂತೆ, ತುಂಬುರು ಹೇಳಿದ್ನಂತೆ, ನಿನ್ನ ಪುಣ್ಯ ಬಹಳ ದೊಡ್ಡದಿದೆ ಕಾಣುತ್ತದೆ, ಹೋಗಿ ನೀನು ಅಂತ ಅಂದ್ಬಿಟ್ಟ. ಹಿಂಗೆ ಇದ್ಬಿಡು ಅಂತ, ನಿನ್ನ ಪುಣ್ಯ ಭಾಳ ದೊಡ್ಡದು, ಹೋಗಿಬಿಡು ನೀನು ಅಂತ. ಯಾಕೆ ಅಂತ ಕೇಳಿದ. ಯಾಕೆ ಅಂದರೆ, ನೀನು ಹೋದ ಮೇಲೆ ರಾತ್ರೋರಾತ್ರಿ ನನ್ನನ್ನು ಹುಡುಕೊಂಡು ನಮ್ಮ ಗಂಧರ್ವಾಧಿಪತಿ ಕುಬೇರ ನನ್ನನ್ನು ಹುಡುಕೊಂಡು ಬಂದ. ಆ ಕುಬೇರ ಹುಡುಕೊಂಡು ಬಂದಾಗ ನಾನು ಹೆಣ್ಣಿನ ದೇಹದಲ್ಲಿದ್ದೆ, ಅವನು ನನ್ನನ್ನು ಕರೆದ, ತುಂಬುರು ಅಂತ ಕರೆದ. ಎದುರಿಗೆ ಹೋಗ್ಲಿಕ್ಕೆ ನನಗೆ ಸಂಕೋಚ ಆಯಿತು, ಹೋಗ್ಲಿಕ್ಕಾಗಲಿಲ್ಲ. ಆದರೆ ಹುಡುಕೊಂಡು ಬಂದು ನನ್ನನ್ನು ಅವನೇ ನೋಡಿಬಿಟ್ಟ. ನನ್ನನ್ನು ಅವನು ನೋಡಿ, ಇಲ್ಲೇ ಇದ್ದರೂ ನಾ ಕರೆದ್ರೆ ಬರಲಿಲ್ಲಲ್ಲ ನೀನು ಅಂತ ನೋಡಿದ. ಆಗ ಹೆಣ್ಣಿನ ದೇಹದಲ್ಲಿದ್ದೆ, ಈ ಹೆಣ್ಣಿನ ದೇಹದಿಂದ ನಾನು ಕರೆದ್ರೆ ಬರಲಿಲ್ಲಲ್ಲ ನೀನು, ನಿನಗೆ ಈ ಹೆಣ್ಣಿನ ದೇಹವೇ ಶಾಶ್ವತವಾಗಲಿ ಅಂತ ನನಗೆ ಶಾಪ ಹಾಕಿಬಿಟ್ಟ. ಹೆಣ್ಣಿನ ದೇಹವೇ ಶಾಶ್ವತ ಆಗಲಿ ಅಂತ ಶಾಪ ಹಾಕಿಬಿಟ್ಟ. ಆದ್ದರಿಂದಾಗಿ ಈಗ ನೀನು ಗಂಡಿನ ದೇಹ ಕೊಟ್ಟರೂ ನಾನು ತೊಗೊಳ್ಲಿಕ್ಕಾಗಲ್ಲ ಅಂತಂದ. ಕೊಟ್ಟರೂ ತೊಗೊಳ್ಲಿಕ್ಕಾಗಲ್ಲ, ಏನು ಮಾಡಲಿಕ್ಕಾಗಲ್ಲ, ನೀನು ಪುಣ್ಯ ದೊಡ್ಡದಿದೆ, ಹೋಗಿಬಿಡು ನೀನು ಅಂತಂದಂತೆ. ಮತ್ತು ಹೆಂಗಿದು ಕಡೆಗೆ, ಮತ್ತು ಇವನು ಶಾಶ್ವತವಾಗಿ ಹೀಗೆ ಇರಬೇಕಾ ಅಂತಂದರೆ ಇಲ್ಲ. ಅದಕ್ಕೆ ಕುಬೇರ ಹೇಳಿದ್ನಂತೆ, ಇಲ್ಲ, ನಿನಗೆ ಏನಾಗತ್ತೆ ಅಂತಂದರೆ, ಮುಂದೆ ಆಗಬೇಕಾದ್ರೆ ಈ ಶಿಖಂಡಿ ಏನಿದ್ದಾನೆ, ಶಿಖಂಡಿ ಅವನು ಹೋಗಿ ಅರ್ಜುನನನ್ನು ಹಿಂದೆ ಇಟ್ಕೊಂಡ್ಬಂದು ಭೀಷ್ಮಾಚಾರ್ಯರನ್ನು ಬಾಣ ಹೊಡೆಯೋದು ಮಾಡೋದು ಎಲ್ಲ ನಡೀತದೆ. ಇದೆಲ್ಲ ಆದ ನಂತರ ಆಮೇಲೆ ಅಶ್ವತ್ಥಾಮಾಚಾರ್ಯರ ಕೈಯಲ್ಲಿ ಶಿಖಂಡಿ ಸಾಯ್ತಾನೆ. ಅಶ್ವತ್ಥಾಮಾಚಾರ್ಯ ಕೈಯಲ್ಲಿ ಆ ಶಿಖಂಡಿ ಸತ್ತಾಗ ಒಂದು ವಿಶಿಷ್ಟವಾದ ಶಕ್ತಿ ಕೊಡ್ತೀನಿ ನಿನಗೆ ಅನ್ನಂತೆ ಕುಬೇರ. ಆ ವಿಶಿಷ್ಟ ಶಕ್ತಿಯಿಂದಾಗಿ ಅಲ್ಲಿ ಸಾಯ್ತಾ ಇದ್ದಂತೇನೆ, ಸಾಯುವಾಗ ಆ ಜೀವ ಹೊರಗೆ ಬರ್ತದಲ್ಲ, ಅದು ನಿನ್ನ ದೇಹದೊಳಗೆ ಕೊಡ್ತದೆ. ಸಾಯೋ ಕಾಲದಲ್ಲಿ ಮಾತ್ರ ಆ ನಿನ್ನ ದೇಹದಲ್ಲಿರುವಂಥ ಏನು ಶಿಖಂಡಿ ದೇಹ ಇದೆ ಆ ಜೀವ ಅಲ್ಲಿ ಹೋಗ್ತದೆ, ಹೆಣ್ಣಿನ ಜೀವ ಅಲ್ಲಿ ಹೋಗ್ತದೆ ಅಂತ ಇಷ್ಟು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರಂತೆ.
ಇಷ್ಟೆಲ್ಲ ಬಹಳ ಅಂದರೆ ಸೂಕ್ಷ್ಮವಾದ ವ್ಯವಸ್ಥೆಗಳಿದು. ಅದು ಅಶ್ವತ್ಥಾಮಾಚಾರ ಕೊಲ್ಲೋ ಕಾಲಕ್ಕೇನೆ ಸರಿಯಾಗಿ ಇದೆಲ್ಲ ನಡೀಬೇಕು. ಅದೆಲ್ಲ ದೇವತೆಗಳ ಸಾಮರ್ಥ್ಯ, ಅಘಟಿತಾಘಟನಾ ಸಾಮರ್ಥ್ಯ, ಅದನ್ನೆಲ್ಲ ಪರಮಾತ್ಮನ ಸಂಕಲ್ಪದಂತೆ ಹೀಗೆಲ್ಲ ನಡೀತಂತೆ. ಆದರೆ ಒಂದು ವಿಶೇಷ ಏನು ಅಂದರೆ ಇಲ್ಲಿ ಒಂದು ವಿಶೇಷ, ಮಧ್ವಾಚಾರ್ಯ ಶಾಸ್ತ್ರದ ಪ್ರಕಾರ ಆಗಬೇಕಾದರೆ ಗಂಡು ಯಾವುದೋ ಒಂದು ಶಾಪದ ನಿಮಿತ್ತದಿಂದ ಹೆಣ್ಣಾಗಬಹುದಂತೆ, ಆದರೆ ಹೆಣ್ಣು ಯಾವತ್ತೂ ಗಂಡಾಗಲ್ಲ ಅಂತ ಒಂದು ನಿಯಮ, ಶಾಸ್ತ್ರ. ಅದು ಮಧ್ವಾಚಾರ್ಯ ಸಿದ್ಧಾಂತದಲ್ಲಿ ಬ್ರಹ್ಮಸೂತ್ರ ಭಾಷೆ ಎಲ್ಲ ಕಡೆಯಲ್ಲೂ ಕೂಡ ಹೇಳಿರುವಂಥದ್ದು. ಹೆಣ್ಣು ಯಾವತ್ತೂ ಕೂಡ ಒಂದು ಜನ್ಮದಲ್ಲಿ ಹೆಣ್ಣಾಗಿದೆ ಅಂತ ಆದರೆ ಅದು ಸ್ವರೂಪದಲ್ಲಿ ಅದು ಹೆಣ್ಣಿನ ಜೀವ ಅಂತ ಆದರೆ ಇನ್ಯಾವುದೋ ಜನ್ಮದಲ್ಲಿ ಅದು ಗಂಡಾಗೋದು ಇಲ್ಲವೇ ಇಲ್ಲ ಅಂತದ್ದು, ಗಂಡಾಗೋದು ಅಂತ ಇಲ್ಲೇ ಇಲ್ಲ. ಆದರೆ ಗಂಡು ಬೇಕಾದರೆ ಯಾವತ್ತಾದರೂ ಹೆಣ್ಣಾಗ್ಬೋದಂತೆ, ಏನೋ ಒಂದು ಶಾಪದ ನಿಮಿತ್ತ ಇನ್ನೊಂದು ಮತ್ತೊಂದು ಅಂತ ಆಗ್ತದೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಅರ್ಜುನ ಏನಾಗ್ತಾನೆ ಅಂತಂದರೆ ಬೃಹನ್ನಳೆಯಾಗಿ ಹೆಣ್ಣಾಗ್ತಾನೆ, ಅವನಿಗೆ ಶಾಪ, ಆ ಶಾಪದಿಂದ ಹೆಣ್ಣಾದ ಅವನು. ಅದರಿಂದಾಗಿ ಗಂಡು ಹೆಣ್ಣಾಗ್ಬೋದು, ಆದರೆ ಹೆಣ್ಣು ಗಂಡಾಗೋದು ಅಂತ ಇಲ್ಲವೇ ಇಲ್ಲ ಅಂತ ಮಧ್ವಾಚಾರ್ಯ ಶಾಸ್ತ್ರದಲ್ಲಾಗುವಾಗ ಪುಂಸಾಂ ಸ್ತ್ರೀತ್ವಂ ಭವೇತ್ ಕ್ವಾಪಿ ತಥಾಪ್ಯಂತೆ ಪುಮಾನ್ ಭವೇತ್. ಆದರೆ ಗಂಡು ಹೆಣ್ಣಾಗಬಹುದು ಶಾಪದ ನಿಮಿತ್ತದಿಂದ, ಆದರೆ ಕೊನೆಯಲ್ಲಿ ಮತ್ತೆ ಗಂಡೇ ಆಗ್ತಾನಂತವನು. ಆದರೆ ವಿಶೇಷ ಏನು, ಸ್ತ್ರೀಣಾಂ ನೈವ ಹಿ ಪುಂಸ್ತ್ವಂ ಸ್ಯಾತ್ ಬಲವತ್ ಕಾರಣ ಇರಪಿ ಅಂತ. ಏನು ಶಾಪಗಳನ್ನು ಕೊಟ್ಟರೂ ಕೂಡ ಹೆಣ್ಣು ಗಂಡಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಶಾಪದಿಂದಲೂ ಕೂಡ ಆಗೋದಿಲ್ಲ ಅಂತ, ವರದಿಂದಲೂ ಆಗೋದಿಲ್ಲ, ಶಾಪದಿಂದಲೂ ಆಗೋದಿಲ್ಲ. ಆದರೆ ಯದ್ಯಪಿ ಇಲ್ಲೇನು ಅಂತಂದರೆ ರುದ್ರದೇವರು ವರ ಕೊಟ್ಟಿದ್ದಾರೆ. ಮತ್ತು ರುದ್ರದೇವರು ಈ ಶಿಖಂಡಿ ಗಂಡಾಗಬೇಕು ಅಂತ ಹೇಳಿಬಿಟ್ಟು ವರ ಕೊಟ್ಟಿದ್ದಾರೆ. ಆದರೆ ವರ ಕೊಟ್ಟರೂ ಕೂಡ ರುದ್ರದೇವರು ವರ ಕೊಟ್ಟರೂ ಕೂಡ ರುದ್ರದೇವರ ವರಕ್ಕಿಂತಲೂ ಕೂಡ ಭಗವಂತನ ಸಂಕಲ್ಪ ದೊಡ್ಡದು, ಆದ್ದರಿಂದ ಅದು ಗಂಡಾಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇಲ್ಲಿ ಶಿಖಂಡಿ ಆಗಲಿಲ್ಲ ಅಂತಂದರೆ ಆಗಿದ್ದು ಅದಕ್ಕೆ ಹೇಳಿದ್ದಲ್ಲಿ ಏನಾಯಿತು ಅಂತಂದರೆ ಅಲ್ಲಿ ಅವಳು ಗಂಡಾಗಲಿಲ್ಲ. ಮತ್ತೇನು, ಅವಳಿಗೆ ಗಂಡಿನ ದೇಹವನ್ನು ಕೊಟ್ಟರು, ಅವಳು ಗಂಡಾಗಲಿಲ್ಲ. ಅದಕ್ಕೆ ಎಷ್ಟಾದರೂ ಕೂಡ ಅವಳಿಗೆ ಗಂಡಿನ ದೇಹ ಕೊಟ್ಟರೂ ಕೂಡ ಆ ಗಡಸ್ತನ ಬರಲಿಲ್ಲಂತೆ. ಅದಕ್ಕೇನಾಯಿತು ಅಂದರೆ ಈ ತುಂಬುರುವೇನೇ ಒಂದು ಅಂಶದಿಂದ ಒಳಗೆ ಹೋಗಿ ಕೂತ್ಕೊಂಡ, ಅವನೇ ಗಂಡಾದನೇ ಹೊರತು ಇವಳು ಗಂಡಾಗಲಿಲ್ಲ. ಅದರಿಂದ ಎಲ್ಲೂ ಕೂಡ ಸ್ತ್ರೀಣಾಂ ನೈವಹಿ ಪುಂಸ್ತ್ವಂ, ಅದರಿಂದಾಗಿ ಸ್ತ್ರೀಯರಿಗೆ ಪುಂಸ ಅಂದರೆ ಹೆಣ್ಣು ಗಂಡಾಗೋದು ಅಂತ ಇಲ್ಲವೇ ಇಲ್ಲ. ಆದರೆ ಗಂಡು ಹೆಣ್ಣಾಗಬಹುದಂತೆ ಕೆಲವು ಸಂದರ್ಭಗಳಲ್ಲಿ, ಶಾಪದ ನಿಮಿತ್ತ ಇತ್ಯಾದಿಗಳಿಂದ ಆಗ್ಬೋದು. ಆದರೆ ಅಂತ್ಯದಲ್ಲಿ ಮತ್ತು ಗಂಡೇ ಆಗ್ತಾನೆ ಹೊರತು ಅದು ಹೆಣ್ಣಾಗೋದಿಲ್ಲಂತೆ. ಈ ರೀತಿ ಶಾಸ್ತ್ರದ ನಿಯಮ, ಇದನ್ನು ಏತದ್ದೇ ಶಾಸ್ತ್ರಂ ಅಂತ ಹೇಳುತ್ತೆ, ಇದು ಶಾಸ್ತ್ರ ಅಂತ. ಹಾಗಾಗಿ ಅದಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ಆದದ್ದು ಹೇಗೆ ಅಂತಂದರೆ ಈ ಅರ್ಥದಲ್ಲಿ ಅಂತ ಹೀಗಿಟ್ಕೊಳ್ಬೇಕು. ಇಂಥದ್ದನ್ನು ಆ ರೀತಿಯಲ್ಲಿ ಅಂತೂ ಇದೆಲ್ಲ ನಡೀತು. ಆ ಹಾರವನ್ನು ಅವನು ಇಟ್ಕೊಂಡಿದ್ದ. ಇಲ್ಲಿ ಏನಾಯಿತು, ಆ ಶಿಖಂಡಿನಿ ಅಂತ ಶಿಖಂಡಿ ಹುಟ್ಟಿದ್ಲಲ್ಲ, ಆ ಶಿಖಂಡಿ ಮತ್ತು ಬೇರೆ ಯಾರೂ ಅಲ್ಲ, ಅವಳೇ ಅಂಬೆ ಆ ಜನ್ಮದಲ್ಲಿ ಸತ್ಲು. ಹೂವಿನ ಹಾರ ಅಲ್ಲಿಟ್ಲು, ಹೋದ್ಲು, ಸತ್ತಾದ ನಂತರ ಏನಾಯ್ತಂತೆ, ಮತ್ತೆ ಆ ಅಂಬೆನೇ ಏನಾದ್ಲು, ಈ ದ್ರುಪದ ರಾಜ ಹೋಮ ಮಾಡಿ ಅವನು ರುದ್ರದೇವರನ್ನು ವರ ಕೇಳಿದಾಗ ಹುಟ್ಟಿದ್ಯಾರು, ಶಿಖಂಡಿ. ಆ ಶಿಖಂಡಿನೇ ಅಂಬೆನೇ ಶಿಖಂಡಿಯಾಗಿ ಹುಟ್ಟಿತ್ತು. ಅಂತೂ ಅವಳನ್ನು ಮುಂದಿಟ್ಟುಕೊಂಡೆ, ಶಿಖಂಡಿನ ಮುಂದಿಟ್ಟುಕೊಂಡೆ. ಅದರಿಂದ ಮೊದಲೇನು ಹೇಳಿದ್ರು, ಭೀಷ್ಮಾಚಾರ್ಯರನ್ನು ನೀನು ಕೊಲ್ತೀಯೋ ಇಲ್ಲೋ, ಆದರೆ ನೀನು ಕೊಲ್ಲೋದಕ್ಕೆ ಕಾರಣಳಾಗ್ತಿ ಅಂತೇಳಿ. ಆದ್ದರಿಂದ ಅವಳೇ ಕಾರಣ ಅದು ಮುಂದೆ. ಹಾಗೆ ಈ ರೀತಿಯಲ್ಲಿ ಇದೆಲ್ಲವೂ ಕೂಡ ನಡೆದಂಥ ಘಟನೆಗಳು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಯಿತು. ಆದ ನಂತರ ಈ ಕಡೆಯಿಂದ ಇದು ಅಂಬೆ ಕಥೆ ಇಷ್ಟು ವಿಸ್ತಾರವಾಗಿ ಬಂತು. ಅಲ್ಲಿ ಇನ್ನೂ ಬಿಟ್ಟಿದ್ದೀವಿ ನಾವು ಯಾರನ್ನ, ವಿಚಿತ್ರವೀರ್ಯನಿಗೆ ಅಂಬಿಕೆ ಮತ್ತು ಅಂಬಾಲಿಕೆಯನ್ನು ಮದುವೆ ಮಾಡಿಸಿದ್ದೀವಿ ನಾವು. ಅವ್ರದ್ದೇನಾಯಿತು ಕಥೆ ಅಂತ. ಅವ್ರ ಕಥೆ ಏನಾಯಿತು ಅಂದರೆ, ವಿಚಿತ್ರವೀರ್ಯ ಏನು ಮಾಡಿದ, ಅನೇಕ ವರ್ಷಗಳ ಕಾಲ ಅವ್ರ ಜೊತೆಗಿದ್ದಂತೆ ಸಂಸಾರ ಮಾಡಿದ, ಆದರೆ ಮಕ್ಕಳಾಗಲಿಲ್ಲ. ಆದರೆ ಅವನಿಗೇನಾಗಿತ್ತು ಅಂದರೆ ಒಂದು ಕ್ಷಯರೋಗ ಇತ್ತಂತ. ಆ ಕ್ಷಯರೋಗದಿಂದಾಗಿ ಏನಾದ ಅಂದರೆ ಅವನು ಮಕ್ಕಳಾಗೋಕ್ಕಿಂತ ಮೊದಲೇ ಸತ್ತೋದವನು. ವಿಚಿತ್ರ ವೀರ್ಯ ಪ್ರಮದಾದ್ವಯಂ ತತ್ ಸಂಪ್ರಾಪ್ಯ ರೇಮೇಬ್ದಗಣಾನ್ ಸುಸಕ್ತಃ ತತ್ಯಾಜ ದೇಹಂ ಚಚ ಯಕ್ಷ್ಮಣಾರ್ದಿತಃ ತತೋಸ್ಯ ಮಾತಾ ಸ್ಮರದಾಶು ಕೃಷ್ಣಂ. ಈ ವಿಚಿತ್ರ ವೀರ್ಯ ಸತ್ತ ಕೂಡಲೇ ಇನ್ನು ವಂಶದಲ್ಲಿ ವಂಶೋದ್ಧಾರಕರೇ ಇಲ್ಲ. ಆಮೇಲೆ ಭೀಷ್ಮಾಚಾರ್ಯರನ್ನು ಕರೆದ್ಲಂತೆ ಸತ್ಯವತಿ ದೇವಿ ಕರೆದು, ನೀನು ಮದುವೆ ಮಾಡಿಕೊಳ್ಳೋ, ನೀನೊಂದು ಮದುವೆ ಮಾಡ್ಕೊಂಡ್ಬಿಟ್ಟು ಮುಂದೆ ಸಂತಾನವನ್ನು ನೀನು ಪಡಿ, ಮುಂದುವರಿಸು ಇದನ್ನೆಲ್ಲ ಅಂತ ಹೇಳಿದ್ಲಂತೆ. ಅದಕ್ಕೆ ಭೀಷ್ಮಾಚಾರ್ಯ, ಏನಾದರೂ ಕೂಡ ನಾನು ಮಾತು ಕೊಟ್ಟಿದ್ದೀನಿ ದಾಶರಾಜನಿಗೆ, ನಾನು ಆ ಮಾತನ್ನು ಮೀರಿ ಹೋಗೋದಿಲ್ಲ. ಯಾಕೆ, ಪರಶುರಾಮ ದೇವರೇ ಬಂದಾಗ ಅವ್ರ ಮಾತನ್ನೇ ಕೇಳಿ ಮದುವೆ ಆಗ್ಬೋದಿತ್ತು, ಅದಕ್ಕೆ ನಾನು ಒಪ್ಪಿಲ್ಲ. ಇನ್ನು ಮತ್ತು ನಿನ್ನ ಮಾತೇನು ಒಪ್ತೀನಿ ನಾನು, ಆದ್ದರಿಂದ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ಆದ್ದರಿಂದ ಬೇಡ ನನಗೆ ಮದುವೆ ಅಂತ
ಗಟ್ಟಿ ತೀರ್ಮಾನವನ್ನು ಮಾಡಿಕೊಂಡೇ ನಿಂತುಬಿಟ್ರು ಅವರು. ಈ ರೀತಿ ತೀರ್ಮಾನ ಮಾಡಿದಾಗ ಆಗ ಏನು ಮಾಡಿದ್ರಂತೆ, ಈ ಸತ್ಯವತೀ ದೇವಿಯರು ಆ ಸತ್ಯವತೀ ದೇವಿಗೆ ಮೊದಲು ಪರಾಶರರನ್ನು ಮದುವೆ ಮಾಡಿಕೊಂಡಿದ್ಲು. ಪರಾಶರರನ್ನು ಮದುವೆ ಮಾಡಿಕೊಂಡಾಗ ಅಲ್ಲಿ ವೇದವ್ಯಾಸ ದೇವರು ಹುಟ್ಟಿದ್ರು. ಆ ವೇದವ್ಯಾಸ ದೇವರು ಹೋಗಮ್ಮ ನೀನು ಕನ್ಯಾತ್ವ ವರ ಪಡೆದು ಅಂತ ಹೇಳಿದರು. ಆ ಕನ್ಯಾತ್ವ ವರ ಪಡೆದು ಹೋಗು ಅಂತ ಹೇಳಿ ಆದ ನಂತರ ಆಮೇಲೆ ಒಂದು ವರ ಕೊಟ್ಟಿದ್ರಂತೆ ವೇದವ್ಯಾಸ ದೇವರು. ಏನು ಅಂದರೆ, ಅಮ್ಮ ನೀನು ನನ್ನನ್ನು ಯಾವಾಗ ಸ್ಮರಣೆ ಮಾಡ್ತೀಯೋ ಆವಾಗ ನಿನ್ನ ಎದುರಿಗೆ ಬರ್ತೀನಿ ನಾನು ಅಂತ ಹೇಳಿದ್ದನು. ನಾನು ಸ್ಮರಣೆ ಮಾಡಿದರೆ ಸಾಕು ಬರ್ತೀನಿ ನಿನ್ನ ಎದುರಿಗೆ ಅಂತ. ಅದಕ್ಕೆ ಆಯಿತು ಅಂತ ಹೇಳಿದ್ಲು. ಈಗ ನನ್ನ ಕಷ್ಟ ಪರಿಹಾರ ಮಾಡಲಿಕ್ಕಿರುವಂಥದ್ದು ವೇದವ್ಯಾಸ ದೇವರು ಮಾತ್ರ ಅಂತ ತಿಳಿದು ಆ ವೇದವ್ಯಾಸ ದೇವರನ್ನೇ ಸ್ಮರಣೆ ಮಾಡಿದ್ದಂತೆ. ಅದನ್ನು ತಥೋಸ್ಯ ಮಾತಾ ಸ್ಮರದಾಶು ಕೃಷ್ಣಂ, ಇದು ಏನಂತಾರೆ, ವಾಸಿಷ್ಠ ಕೃಷ್ಣನನ್ನು ಸ್ಮರಣೆ ಮಾಡಿದ್ರಂತೆ. ಆ ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸ ದೇವರು ಎದುರಿಗೆ ಬಂದ್ರಂತೆ. ಆ ವೇದವ್ಯಾಸ ದೇವರು ಎದುರಿಗೆ ಬಂದು ಕೂಡಲೇ ಆಗ ಅವರನ್ನು ಕೇಳಿದ್ರಂತೆ, ಏನು ಅಂದರೆ, ನಮ್ಮ ವಂಶ ಎನ್ನುವುದು ನಿಂತು ಹೋಗ್ತಾ ಇದೆ, ನಮ್ಮ ವಂಶ ಉದ್ಧಾರ ಆಗಬೇಕು, ಅದಕ್ಕೋಸ್ಕರವಾಗಿ ನೀವೇನು ಮಾಡಿರಿ ಅಂತಂದರೆ, ನಮ್ಮ ಇಬ್ಬರು ಸೊಸೆಯಂದ್ರಿದ್ದಾರೆ, ಅಂಬಿಕೆ ಮತ್ತು ಅಂಬಾಲಿಕೆ ಅಂತ ಇಬ್ಬರು ಸೊಸೆಯಂದ್ರಿದ್ದಾರೆ. ಅದಕ್ಕೆ ಆ ಇಬ್ಬರು ಸೊಸೆಯಂದ್ರಲ್ಲೂ ಕೂಡ ನೀವು ನಿಯೋಗ ಪದ್ಧತಿಯಿಂದಾಗಿ ಮಕ್ಕಳನ್ನು ಪಡೀರಿ ಅಂತ ಹೇಳಿದರು. ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೀರಿ ಅಂತ. ಹೀಗೆ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೀರಿ ಅಂತ ಹೇಳಿದರೆ, ಕ್ಷೇತ್ರೇ ತವ ಭ್ರಾತುರಪತ್ಯಮುತ್ತಮಂ ಉತ್ಪಾದಯಾಸ್ಮತ್ ಪರಮಾದರಾರ್ತಿತಃ ಇತೀರಿತಃ ಪ್ರಣತಶ್ಚಾಪ್ಯಭೀಷ್ಟತೋ ಭೀಷ್ಮಾದಿಭಿಶ್ಚಾಹ ಜಗದ್ಗುರುರ್ವಚಃ. ಭೀಷ್ಮನೂ ಬಂದು ಕೇಳ್ಕೊಂಡಂತೆ, ಹೌದು ಸ್ವಾಮಿ ನೀವು ಇದನ್ನು ಮಾಡಿರಿ ಅಂತ ಕೇಳ್ಕೊಂಡ್ರಂತೆ. ಅದನ್ನು ಕೇಳಿದ ಕೂಡಲೇ ಅದಕ್ಕೆ ಇವರು ಹೇಳಿದ್ರಂತೆ ವೇದವ್ಯಾಸ ದೇವರು, ನೋಡು ನಾನು ಹಾಗೆಲ್ಲ ಅವ್ರ ಜೊತೆಗೆ ಮಕ್ಕಳನ್ನ ಪಡೀಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನನ್ನ ಅಂಗಸಂಗ ಅನ್ನೋದು ಆಗಬೇಕು ಅಂದರೆ ನನ್ನ ಅಂಗದ ಸಂಘವನ್ನು ಮಾಡಲಿಕ್ಕೆ ಯೋಗ್ಯತೆ ಇರುವಂಥದ್ದು ರಮಾದೇವಿಗೆ ಮಾತ್ರ, ಲಕ್ಷ್ಮೀದೇವಿಗೆ ಮಾತ್ರ. ಲಕ್ಷ್ಮೀದೇವಿಯನ್ನು ಬಿಟ್ಟರೆ ನನ್ನ ಅಂಗಸಂಗದ ಯೋಗ್ಯತೆ ಎನ್ನುವಂಥದ್ದು ಯಾರಿಗೂ ಇಲ್ಲ. ಆದ್ದರಿಂದಾಗಿ ಇವರ ಜೊತೆಗೆ ನಾನು ಮಕ್ಕಳನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಋತೆ ರಮಾಂ ಜಾತು ಮಮಾಂಗ ಸಂಗ ಯೋಗ್ಯಾಂಗನಾನೈವ ಸುರಾಲಯೇಪಿ. ದೇವಲೋಕದಲ್ಲೇನೆ ನನ್ನ ಅಂಗಸಂಗ ಮಾಡುವ ಯೋಗ್ಯತೆ ಯಾರಿಗೂ ಇಲ್ಲ, ಲಕ್ಷ್ಮೀದೇವಿನ ಬಿಟ್ಟರೆ. ಆದ್ದರಿಂದ ಇವರು ಎಲ್ಲಿನ್ನ ಅಂಬಿಕೆ ಅಂಬಾಲಿಕೆ ಸಾಧ್ಯನೇ ಇಲ್ಲ. ಆದರೂ ನೀನು ನನ್ನ ತಾಯಿ ನೀನು ಕೇಳ್ತಾ ಇದ್ದೆ, ಆದ್ದರಿಂದಾಗಿ ನಿನ್ನ ಮಾತು ನಾನು ನಡೆಸ್ಕೊಡ್ಬೇಕು, ತಾಯಿ ಮಾತನ್ನು ನಡೆಸಿಕೊಡಬೇಕು. ತಥಾಪಿತೇ ವಾಕ್ಯಮಹಂ ಕರಿಷ್ಯೆ. ಅದಕ್ಕೆ ಏನು ಮಾಡಬೇಕು ಅಂದರೆ, 1 ವರ್ಷದ ತನಕಲೂ ಕೂಡ ಒಂದು ವ್ರತ ಮಾಡಬೇಕು ಅಂತ ಹೇಳಿದಂತೆ. ಅಂಬಿಕೆ ಮತ್ತು ಅಂಬಾಲಿಕೆ ಇಬ್ಬರು ಕೂಡ ಸೇರಿಕೊಂಡು 1 ವರ್ಷದ ವ್ರತ ಇದೆ. ಅದು ಯಾಕೆ ಅಂತಂದರೆ, ಅವರ ಒಳಗೆ ಲಕ್ಷ್ಮೀದೇವಿಯ ಸನ್ನಿಧಾನ ಬರಬೇಕು. ಆ ಲಕ್ಷ್ಮೀದೇವಿಯ ಸನ್ನಿಧಾನ ಬರೋದಕ್ಕೋಸ್ಕರವಾಗಿ ಒಂದು ವ್ರತವನ್ನು ಮಾಡಬೇಕು. ಹಾಗೆ 16,108 ಮಂದಿನ ಕೃಷ್ಣ ಮದುವೆ ಮಾಡಿಕೊಂಡ ಅಂದರೆ ಏನು ಮತ್ತೆ ಮಾಡಿದ್ದು? ಅವ್ರನ್ನ ಮಾಡಿಕೊಂಡದ್ದಲ್ಲ, ಮತ್ತೇನು ಅಂದರೆ ಅವರೆಲ್ಲ ಕಾತ್ಯಾಯಿನಿ ವ್ರತವನ್ನು ಮಾಡಿದ್ರಂತೆ. ಆ ಕಾತ್ಯಾಯಿನಿ ವ್ರತವನ್ನು ಮಾಡಿದಾಗ ಅವರ ಒಳಗೆ ದುರ್ಗಾದೇವಿ ಲಕ್ಷ್ಮೀದೇವಿಯ ಸನ್ನಿಧಾನ ಬಂತಂತೆ. ಆ ಲಕ್ಷ್ಮೀ ಸನ್ನಿಧಾನ ಬಂದದ್ರಿಂದ 16,000 ಮದುವೆ ಮಾಡಿಕೊಂಡ. 16,100 ಮಂದಿನ ಇಲ್ಲದೇ ಇದ್ರೆ ಮದುವೆ ಮಾಡಿಕೊಳ್ತಿರ್ಲಿಲ್ಲ ಕೃಷ್ಣ. ಯಾಕೆ ಅಂದರೆ ಅಂಗಸಂಗದ ಯೋಗ್ಯತೆ ಅವರಿಗಿಲ್ಲ. ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರೋದರಿಂದ ಮಾಡಿಕೊಂಡಂತೆ, ಅವಳು ಬಂದು ಕೂತದ್ರಿಂದ ಮಾಡಿಕೊಂಡಷ್ಟೆ. ಹಾಗೆ ಇಲ್ಲೂ ಕೂಡ ಇವರನ್ನು ನಾನು ಅಂದರೆ ಅಂಗಸಂಗ ಆಗಬೇಕು ಅಂತ ಆದರೆ ಹಾಗೆ ಆಗೋದಿಲ್ಲ. ಸಾಂವತ್ಸರಂ ಸಾ ಚರತು ವ್ರತಮ್ಮೆ, ವ್ರತವನ್ನು ಮಾಡಲಿ ಅಂತ ಹೇಳಿದ್ರಂತೆ. ಅದಕ್ಕೆ 1 ವರ್ಷದ ತನಕ ವ್ರತ ಮಾಡಲಿ, ಆಮೇಲೆ ಇವರಿಗೆ ಮಕ್ಕಳನ್ನು ಕೊಡ್ತೀನಿ ಅಂತ ವೇದವ್ಯಾಸ ದೇವರು ಹೇಳಿದರೆ, ಅದಕ್ಕೆ ಸತ್ಯವತೀ ದೇವಿ ಹೇಳಿದ್ಲಂತೆ, ವೇದವ್ಯಾಸ ದೇವರೇ ನೀವು ಹಾಗೆಲ್ಲ ಅನ್ಬೇಡ್ರಿ, 1 ವರ್ಷದ ತನಕ ಕಾಯುವಷ್ಟು ಪೇಷನ್ಸ್ ನಮಗಿಲ್ಲ. ಯಾಕೆ ಅಂದರೆ 1 ವರ್ಷ ಆಗೋದ್ರೊಳಗೆ ನಮ್ಮದೇ ಶ್ರಾದ್ದ ಬಂದು ಹೋಗ್ತದೆ ಏನೋ, ಅದಕ್ಕೆ ಬೇಡ ಹಾಗೆಲ್ಲ ಮಾಡಬೇಡ್ರಿ, ನಮಗೆ ಇವಾಗಲೇ ಬೇಕು ಅಂತಂದಂತೆ. ಸಾಪೂತ ದೇಹ ಸತ ವೈಷ್ಣವವ್ರತಾತ್ ಮತ್ತ ಸಮಾಪ್ನೋತು ಸುತಂ ವರಿಷ್ಠಂ ಇತೀರಿತೆ ರಾಷ್ಟ್ರಮುಪೈತಿ ನಾಶಂ. ಆ 1 ವರ್ಷದ ತನಕ ರಾಷ್ಟ್ರ ನೋಡ್ಕೊಳ್ಳೋರು ಯಾರೂ ಇಲ್ಲ ಬೇರೆ. ಈ ರಾಷ್ಟ್ರ ಏನಾಗ್ತದೋ ಗೊತ್ತಿಲ್ಲ, ಇದು ಅನಾಥ ಆಗಿ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಒಂದು ಮಗ ಬೇಕೇ ಬೇಕು, ಅದಕ್ಕೇನು ಮಾಡ್ತಿರೋ ಗೊತ್ತಿಲ್ಲ ಅಂತ ಹೇಳಿದಾಗ, ಸೌಮ್ಯ ಸ್ವರೂಪೋಪ್ಯತಿ ಭೀಷಣಂ ವೃಷ ತಚ್ಚಕ್ಷುಷೋ ರೂಪಮಹಂ ಪ್ರದರ್ಶಯೇ. ಅದಕ್ಕೆ ವೇದವ್ಯಾಸ ದೇವರು ಹೇಳಿದರು, ತಾಯಿ ಇಷ್ಟು ಹಠ ಮಾಡ್ತಿದ್ದಿ ನೀನು, ಆದರೂ ನಿನ್ನ ಹಠಕ್ಕೋಸ್ಕರವಾಗಿ ನಾನು ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡಿತೀನಿ. ಆದರೆ ಒಂದು ಕಂಡೀಷನ್ನು ಅಂದ್ರಂತೆ, ನಾನು ನೋಡಲಿಕ್ಕೆ ಇಷ್ಟು ಸೌಮ್ಯ ಸ್ವರೂಪದಲ್ಲಿದ್ದೀನಿ, ಇವಾಗ
ಭಾಳ ಸೌಮ್ಯವಾಗಿ ಕಾಣುತ್ತಾ ಇದ್ದೇನೆ. ಆದರೆ ನಾನು ಕೋಣೆಯಲ್ಲಿರಬೇಕಾದ್ರೆ ಆಗ ಏನಾದರೂ ಕೂಡ ನಿನ್ನ ಸೊಸೆ ಏನಾದರೂ ಕೂಡ ಕೋಣೆ ಒಳಗೆ ಬಂದ್ಲು ಅಂತಾದರೆ ನಾನೇನಾಗ್ತೀನಿ ಅಂತಂದರೆ ಅತಿ ಭೀಷಣನಾಗಿ ಕಾಣ್ತೀನಿ, ತುಂಬ ಉಗ್ರವಾಗಿ ಕಾಣ್ತೀನಿ. ನಾನು ಉಗ್ರ ಅಷ್ಟೇ ಅಲ್ಲ, ಅದರ ಜೊತೆಗೇನು ಅಂತಂದರೆ ನಾನು ನನ್ನ ಕಣ್ಣುಗಳನ್ನೆಲ್ಲ ಕೆಂಪು ಮಾಡಿಕೊಂಡು ಒಂದು ಸರ್ತಿ ಹೆದರಿಕೆ ಆಗುವಂತೆ ಕಾಣ್ತೀನಿ. ನನ್ನನ್ನು ನೋಡಿದರೆ ಒಂದು ಸರ್ತಿ ಗಾಬರಿ ಆಗ್ತದೆ. ಆ ಸಂದರ್ಭದಲ್ಲಿ ಬಂದಾಗ ನನ್ನನ್ನು ನೋಡಿ ಹೆದರಬಾರ್ದವರು ಅಂತ ಹೇಳಿದರು. ನಾನು ನೋಡಿ ಹೆದರಬಾರ್ದು. ಹಂಗಿತ್ತು ಅಂತ ಆದರೆ ಕಳಿಸಿಕೊಡ್ಬೇಕಾದ್ರೆ ನಾನು ಅವರನ್ನು ಕೈಯಲ್ಲಿ ಮಕ್ಕಳನ್ನು ಕೊಟ್ಟು ಕಳಿಸ್ತೀನಿ ನಾನು ಅಂತ ಹೇಳಿದೆ. ಆಯಿತು ಅಂತ ಹೇಳಿದ್ರಂತೆ. ಆಯ್ತು ನಾನೆಲ್ಲ ಹೇಳ್ತೇನೆ ಅಂತ ಹೇಳಿ ಆಗ ಏನು ಮಾಡಿದ್ರಂತೆ, ಒಬ್ಬ ಒಳ್ಳೆಯ ಗುಣವಂತನಾದಂಥ ಬಲ ಇರುವಂಥ ಒಬ್ಬ ವ್ಯಕ್ತಿ ಬೇಕು ಅಂತ ಹೇಳಿಬಿಟ್ಟು ಏನು ಮಾಡಿದ್ಲಂತೆ, ಅಂಬಿಕೆಗೆ ಕರೆದ್ಲಂತೆ. ಆ ಅಂಬಿಕೆಯನ್ನು ಕರೆದು, ಅಂಬಿಕೆ ನೀನು ಹೋಗು, ಹಿಂಗೆ ಆಗ್ತದೆ, ನೀನು ಹೆದರಬಾರ್ದು ಆಯಿತಾ, ಹೆದರ್ಕೊಂಡು ಏನು ಮಾಡಲಿಕ್ಕೆ ಹೋಗಬೇಡ, ನೀನು ಸುಮ್ಮನಿರು, ನೀನು ಶಾಂತವಾಗಿರು ಅಂತೆಲ್ಲ ಹೇಳಿದರು. ಇಷ್ಟೆಲ್ಲ ಹೇಳಿದರೂ ಕೂಡ ಏನಾಯ್ತಂತೆ, ಅವಳು ಹೋದ್ಲು, ಪಾಪ ಹೋದ್ಲು. ಇತೀರಿತೆ ಸ್ತತ್ಯುದಿತಸ್ತಯಾಗಮತ್ ಕೃಷ್ಣೋಂಬಿಕಾಂ ಸಾತು ಭಯಾನ್ಯಮೀಲಯತ್. ಹೋದ್ಲು, ಭಯಂಕರವಾದಂಥ ರೂಪವನ್ನು ನೋಡಿದ್ಲು. ಕಿಟಾರ್ ಅಂತ ಕಿರಿಚಿಕೊಂಡ್ಲಂತ ಒಂದು ಸರ್ತಿ ಕಣ್ಣು ಮುಚ್ಚಿಬಿಟ್ಲಂತೆ. ಕಣ್ಣು ಮುಚ್ಚಿ ಕಿರಿಚ್ಕೊಂಡು ಬರಬೇಕಾದ್ರೆ ಕೈಯಲ್ಲಿ ಒಂದು ಕೂಸು ಹಿಡ್ಕೊಂಡೇ ಬಂದ್ಲಂತವಳು. ಕೂಸು ಹಿಡ್ಕೊಂಡೇ ಬಂದು ನೋಡ್ತಾರೆ. ನೋಡಿದರೆ ಇವಳು ಆ ಭಗವಂತನನ್ನು ನೋಡಲಿಲ್ಲ, ಕಣ್ಣು ಮುಚ್ಚಿದ್ಲು. ಬರಬೇಕಾದ್ರೆ ಕೈಯಲ್ಲಿ ಕೂಸು, ಹೆದರಿಬಿಟ್ಲು. ಹೆದರಿಕೆ ಬಂದದ್ರಿಂದ ಕಣ್ಣು ಮುಚ್ಚಿದ್ರಿಂದಾಗಿ ಕಣ್ಣಿಲ್ಲದ ಕೂಸು ಹುಟ್ಟಿತಂತೆ. ಹಾಗೆ ಹುಟ್ಟಿದ ಕೂಸೇನೆ ಧೃತರಾಷ್ಟ್ರ ಅಂತ ಹೇಳ್ತಾರೆ. ಧೃತರಾಷ್ಟ್ರ ಹುಟ್ಟಿದ್ದ ಹಾಗೆ. ಹೀಗೆ ಧೃತರಾಷ್ಟ್ರ ಹುಟ್ಟಿದ. ಆಗ ಅಯ್ಯೋ ಹುಟ್ಟೋದು ಹುಟ್ಟಿತು ಕೂಸು, ಕಣ್ಣಿಲ್ಲದ ಕೂಸು ಹುಟ್ಟಿತಲ್ಲ, ಇದೇನು ರಾಜ್ಯ ಆಳ್ತದೇನ, ಭಾಳ ಕಷ್ಟ ಆಯ್ತಲ್ಲ ಅಂತ ಮತ್ತೆ ದುಃಖಪಟ್ಲಂತೆ ಸತ್ಯವತಿ. ಸತ್ಯವತಿ ದೇವಿ ದುಃಖಪಟ್ಟು ಏನು ಮಾಡಿದ್ದು, ಅಂಬಾಲಿಕೆಯನ್ನು ಕರೆದ್ಲಂತೆ. ಅಂಬಾಲಿಕೆಯನ್ನು ಕರೆದು ಅಂಬಾಲಿಕೆಗೆ ಹೇಳಿದ್ಲಂತೆ, ನೋಡು ನೀನೇನು ಮಾಡು ಅಂತಂದರೆ ಹೋಗು, ಅವರು ಮೊದಲೇ ಹೇಳಿದ್ದಾರೆ ಏನು ಅಂದರೆ ಕಣ್ಣು ಮುಚ್ಚಬಾರದು, ಈ ಭಯಂಕರವಾಗಿ ಕಾಣಿಸ್ತೀನಿ ಮಾಡ್ತೀನಿ ಅಂತ. ನೀನು ಹೆದರಿ ಕಣ್ಣಿಗಿನ್ನು ಮುಚ್ಚಿದೆ ಅಂತ ಆದರೆ ಕಷ್ಟ ಇದೆ, ಮತ್ತು ನಿನಗೂ ಕುರುಡು ಕೂಸು ಹುಟ್ಟಿಬಿಡುತ್ತದೆ, ಬೇಡ ನೋಡು ಅಂತ ಇಷ್ಟೆಲ್ಲ ಭಾರೀ ತಯಾರಿ ಮಾಡಿ ಅವಳಿಗೆ ಅಂಬಾಲಿಕೆಗೆ ಹೇಳಿದ್ರಂತೆ. ಎಲ್ಲ ಹೇಳಿ ಮಾಡಿ ಒಪ್ಪಿಸಿ ಮಾಡಿ ಎಲ್ಲ ಮಾಡಿ ಕಳಿಸಿದರು ಅಂಬಾಲಿಕೆ. ಅದಕ್ಕೆ ಅಂಬಾಲಿಕೆ ಹೋದ್ಲು, ಪಾಪ ಹೋದ್ಲು, ಅಂಬಾಲಿಕೆ ಹೋದ್ಲು. ಆದರೆ ಅವಳಿಗೊಂದೇನು ಅಂದರೆ ಹುಟ್ಟೋದು ಹುಟ್ಟುತ್ತದೆ, ಕುರುಡು ಹುಟ್ಟಿಬಿಟ್ರೆ ಕಷ್ಟ ಅಂತ ಅಂದ್ಕೊಂಡು ಧೈರ್ಯ ಮಾಡಿ ನಾನು ಕಣ್ಣೆ ಬಿಟ್ಟೇ ಇರಬೇಕು ಅಂತ ಅಂದ್ಕೊಂಡು ಕಣ್ಣು ಅಗಲಗಲ ಮಾಡಿಕೊಂಡೇ ಹೋಗ್ತಿದ್ಲಂತೆ. ಒಳಗೆ ಹೋಗುವಾಗಲೇ ಅದು ಕಣ್ಣೇ ಮುಚ್ಚಬಾರ್ದು ಅಂತ ಕಣ್ಣು ಅಗಲಗಲ ಮಾಡಿ ಹೋಗ್ತಿದ್ಲಂತೆ. ಹೋಗಬೇಕಾದ್ರೆ ಬಾಗಿಲು ಹಾಕಿದ್ರು, ಆ ಕಡೆಯಿಂದ ಭಯಂಕರ ರೂಪ ಕಾಣಿಸ್ತು. ಕಣ್ಣು ಹೀಗೇ ಬಿಟ್ಟಿದ್ಲಂತೆ. ಆದರೆ ಒಳಗೆಲ್ಲ ಗಾಬರಿ ಆಗಿಬಿಡ್ತು. ಗಾಬರಿಯಾಗಿ ಮೈಯೆಲ್ಲ ಒಂಥರ ಬಿಡಿಸ್ಕೊಂಡಂತೆ ಆಗಿಬಿಡುತ್ತಂತ ಒಂದು ಸರ್ತಿ. ಕಣ್ಣು ಹೀಗೇ ಬಿಟ್ಕೊಂಡು ಬಿಡಿಸ್ಕೊಂಡ್ಬಂದ್ಲು. ಆಗ ಬಿಳಿಚಿದ ಒಂದು ಮಗುವೇ ಹುಟ್ಟಿತ್ತಂತೆ. ಆಗ ಹುಟ್ಟಿದಂಥ ಕೂಸೇನೆ ವೈಟ್ ಪ್ಯಾಚಸ್ ಇರುವಂಥ ಪಾಂಡು ಹುಟ್ಟಿದ್ನಂತೆ. ಪಾಂಡು ರಾಜ. ಪಾಂಡು ಅಂದ್ರೇ ಬಿಳಿ ಅಂತ ಅರ್ಥ. ಬಿಳಿ ಮೈಯಲ್ಲಿ ತೊನ್ನು ರೋಗ ಅಂತಾರಲ್ಲ, ಆ ರೋಗ ಇರುವಂಥ ಒಂದು ಕೂಸು ಹುಟ್ಟಿತ್ತು. ಹೀಗೆ ಹುಟ್ಟಿದಂಥವನು ಪಾಂಡು ಅಂತ, ಅವನಿಗೆ ಪಾಂಡು ಅಂತ ಹೆಸರಿಟ್ಟರು ಅಂತ. ಅಂಬಾಲಿಕಾಯಾಮ್ ಇತಿ ತತ್ತತಾಕರೋತ್ ಭಯಾಚ್ಚಸ ಪಾಂಡುರಭೂನ್ನರ್ಷಾದೃಕ್. ಪಾಂಡು, ಅವಳು ಪಾಂಡು ಆಗಿಬಿಟ್ಲು. ಅವಳೇ ಒಂದು ಸರ್ತಿ ಹೆದರ್ಕೊಂಡಿದ್ರು, ಮೈ ಬೆಳೆಸ್ಕೊಳುತ್ತೆ ಅವಳದು. ಅವಳು ಪಾಂಡು ಆಗಿಬಿಟ್ಲು. ಹುಟ್ಟಿದ ಕೂಸು ಪಾಂಡು ಆಗಿಬಿಡುತ್ತಂತೆ. ಹೀಗೆ ಅವನಿಗೆ ಪಾಂಡು ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಆ ಪಾಂಡು ಅಂದರೆ ಬೇರೆ ಯಾರಲ್ಲ, ಈ ಧೃತರಾಷ್ಟ್ರ ಅಂತ ಹೇಳಿದ್ವಲ್ಲ, ಧೃತರಾಷ್ಟ್ರ ಅಂತ ಹೇಳಿದರೆ ಅವನು ಒಬ್ಬ ಗಂಧರ್ವ. ಅವನಿಗೆ ಗಂಧರ್ವನಾಗಿದ್ದಾಗಲೂ ಅವನಿಗೆ ಧೃತರಾಷ್ಟ್ರ ಅಂತಲೇ ಹೆಸರು. ಈ ಪಾಂಡು ಇದ್ದಾನಲ್ವ, ಪಾಂಡು ಯಾರು ಅಂತಂದರೆ ಈ ಮರುದ್ದೇವತೆಗಳು ಅಂತ ಒಟ್ಟು 49 ದೇವತೆಗಳಿದ್ದಾರೆ, ಮರುದ್ದೇವತೆಗಳು. ಅದರಲ್ಲಿ ಒಬ್ಬ ಪರಾವಹ ಅಂತ ಒಬ್ಬ ಪರಾವಹ. ಆ ಪರಾವಹ ಅನ್ನುವಂಥ ಮರುದ್ದೇವತೆನೇ ಈ ಪಾಂಡುರಾಜನಾಗಿ ಹುಟ್ಟಿದ್ದು. ಹೀಗೆ ಹುಟ್ಟಿದ್ದು ಅಂತೂ ಅಂದರೆ ಇವರೆಲ್ಲ ಏನು ಅಂದರೆ ದೇವತೆಗಳೇ ಯಾಕೆ ಹುಟ್ಟೋದು ಅಂದರೆ ಭಗವಂತ ಹೇಳಿದ್ದ ಪರಮಾತ್ಮ ಮೊದಲೇ, ನಾನು ಅವತಾರ ಮಾಡಿದಾಗ ನನ್ನ ಸೇವೆಗೋಸ್ಕರ ಬರಬೇಕು. ಅದಕ್ಕೆ ಎಲ್ಲರೂ ಒಂದೊಂದು ಸೇವೆಗೋಸ್ಕರವಾಗಿ ಬಂದವರು ಇವರೆಲ್ಲರೂ ಕೂಡ. ಹೀಗೆ ಬಂದರು. ಇದಾದ ನಂತರ ಪುನಃ ಏನು ಮಾಡಿದ್ಲಂತೆ, ಹುಟ್ಟಿತು ಇದು ಕೂಸು, ಹುಟ್ಟಿದೆ ಪರವಾಗಿಲ್ಲ ಚೆನ್ನಾಗೇ ಇದೆ, ಆದರೆ ಇದು ಪಾಂಡು ಆಗಿ ಹುಟ್ಟಿಬಿಡ್ತಲ್ಲ ಇದು ಅಂತ, ಇನ್ನೊಂದು ಲಾಸ್ಟ್ ಒಂದು ಕೂಸಾಗಿಬಿಡಲಿ ಅಂತ ಅಂದ್ಲಂತೆ. ಇನ್ನೊಂದು ಕೂಸಾಗಿಬಿಡಲಿ ಅಂತ ಈ ಸರ್ತಿ ಏನು ಮಾಡಿದ್ಲಂತೆ, ಅಂಬಾಲಿಕೆಯನ್ನು ಕಳಿಸ್ಲಿಲ್ಲ, ಅಂಬಿಕೆಯನ್ನೇ ಕಳಿಸಿದ್ಲಂತೆ ಮತ್ತೊಂದು ಸರ್ತಿ. ಅಂಬಿಕೆ ನೀನು ಹೋಗಿಬಿಡು, ನೀನು ಹೋಗಿ ಈ ಬಾರಿ ಹೆದರ್ಲಿಕ್ಕೆ ಹೋಗಬೇಡ, ಮಾಡಬೇಡ, ಏನು ಮಾಡಿಕೊಳ್ಳದೆ ಆರಾಮಾಗಿ ಶಾಂತ ರೀತಿಯಿಂದ ಹೋಗಿ
ಒಂದು ಮಗುವನ್ನು ಪಡ್ಕೊಂಡು ಬಾ ನೀನು ಅಂತ ಹೇಳಿ ಆಯಿತು ಅಂತ ನಿಯೋಗ ಪದ್ಧತಿಗೆ ಈ ಅಂಬಿಕೆ ಹೋಗ್ತೇನೆ ಅಂತ ಉಕ್ತ್ವೇತಿ ಕೃಷ್ಣಂ ಪುನರೇವ ಚ ಸ್ನುಷಾಂ ಆಹತ್ವಯಾಕ್ಷ್ಣೋರ್ಹಿ ನಿಮೀಲನಂ ಪುರ. ಈ ಕಣ್ಣು ಮುಚ್ಚಲ್ಲ ಇವಳನ್ನು ಕಳಿಸ್ತೀನಿ, ದಯವಿಟ್ಟು ಇದೊಂದು ಅನುಗ್ರಹ ಮಾಡು ಅಂತ ಸತ್ಯವತಿ ದೇವಿ ವೇದವ್ಯಾಸ ದೇವರಿಗೆ ಕೇಳಿದ್ರು. ಆಯಿತು ಅಂತ ವೇದವ್ಯಾಸ ದೇವರು ಮತ್ತೆ ಇದಕ್ಕೂ ಒಂದು ಒಪ್ಪಿದ್ರಂತೆ. ಒಪ್ಪಿ ಸರಿ ಆಯಿತು ಅಂತ ಹೇಳಿದರು. ಅವಳು ಮತ್ತೆ ಹೋಗಬೇಕು. ಅವಳು ಹೋಗಬೇಕಾದ್ರೆ ಒಂದು ಉಪಾಯ ಮಾಡಿದೆ. ಬೆರಕಿದ್ಲು ಅವಳು, ಉಪಾಯ ಮಾಡಿದ್ಲು. ಒಂದು ಸರ್ತಿ ಹೋಗೇ ಹೆದರಿ ಬಂದೀನಿ ನಾನು, ಹೆದರಿ ಕುರುಡು ಕೂಸು ಹಿಡ್ಕೊಂಬಂದೀನಿ. ಮತ್ತಿನ್ನು ಎಲ್ಲಿ ಹೋಗಿ ಇನ್ನೇನು ಅನರ್ಥ ಆಗ್ತದೆ ನನ್ನ ಕೈಲಾಗಲ್ಲ ಅದರ ಆ ಭಯಂಕರ ರೂಪ ನೋಡಲಿಕ್ಕೆ. ಏನು ಮಾಡಬೇಕು ಅಂತ ತಮ್ಮ ಮನೆಯಲ್ಲಿ ಕೆಲಸ ಮಾಡೋ ಒಬ್ಬ ದಾಸಿ ಇದ್ಲಂತೆ. ಕೆಲಸ ಮಾಡೋದು ಶೂದ್ರಳೊಬ್ಳು. ಆ ದಾಸಿ ಇದ್ಲು. ಆ ದಾಸಿಗೆ ಹೇಳಿದ್ಲಂತೆ, ಒಂದು ಕೆಲಸ ಮಾಡು, ನನ್ನಂತೆ ವೇಷ ಹಾಕ್ಕೊಂಡು ನೀನು ಹೋಗಿಬಿಡು ಅಂತಂದು. ನಾ ಹೋಗೋದಿಲ್ಲ, ನೀ ಹೋಗಿಬಿಡು ಅಂತಂದು. ಆಯಿತು ಅಂತ ಆ ದಾಸಿ ಎಂಥವಳು ಅಂತಂದರೆ, ನನಗಿದೊಂದು ಯೋಗ, ಇದು ವೇದವ್ಯಾಸ ದೇವರಂಥ ಮಹಾತ್ಮರ ಕೈಯಲ್ಲಿ ನಿಯೋಗ ಪದ್ಧತಿಯಿಂದ ಒಂದು ಮಗುವನ್ನು ಪಡೆಯೋದಂದ್ರೆ ಏನು ಸಾಮಾನ್ಯನೇ, ಇದು ಯೋಗ ಇದು ನನಗೆ ಅಂತ ತಿಳ್ಕೊಂಡು ದಾಸಿ ಏನು ಮಾಡಿದ್ಲು, ಮೊದಲೇ ದಾಸಿ ಆದ್ದರಿಂದಾಗಿ ನಿನ್ನ ದಾಸನಾಗ್ತೇನೆ ಅಂತಲೇ ಆ ಭಾವದಿಂದಾಗಿ ಒಳಗೆ ಹೋದ್ಲಂತೆ. ಹೋದವಳು ಭಕ್ತಿಯಿಂದ ಆ ಭಗವಂತನನ್ನು ನೋಡಿದ್ಲಂತೆ. ಭಕ್ತಿಯಿಂದ, ಪರಮಭಕ್ತಿಯಿಂದ ನೋಡಿದ್ಲು. ನಿರ್ವ್ಯಾಜವಾದಂಥ ಬುದ್ಧಿಯಿಂದಾಗಿ, ವೈರಾಗ್ಯದ ಬುದ್ಧಿಯಿಂದಾಗಿ, ಭಕ್ತಿಯಿಂದ ಆ ಪರಮಾತ್ಮನನ್ನು ನೋಡಿದ್ಲಂತೆ. ಪರಮಾತ್ಮನನ್ನು ನೋಡುವಾಗ ಆಗ ಭಕ್ತಿ ಇರುವಂತಹ, ಪರಮಭಕ್ತಿ ಇರುವಂತಹ, ಒಳ್ಳೆ ಧಾರ್ಮಿಕನಾದಂಥ ಒಬ್ಬ ವ್ಯಕ್ತಿಯನ್ನೇ ಆ ಕೂಸಾಗಿ ಕೊಟ್ಲಂತೆ. ಆಗ ಹುಟ್ಟಿದ ವ್ಯಕ್ತಿಯೇ ವಿದುರ ಅಂತ ಹೇಳ್ತಾರೆ. ವಿದುರ ಶೂದ್ರನ ಮಗನಾಗಿ ಹುಟ್ಟಿದ. ಆದರೆ ಎಂಥ ವಿದುರ, ಏನು ಕತೆ, ಎಂಥ ಭಕ್ತಿ ಅಂತೀರಿ ವಿದುರನದ್ದು. ಸಾಮಾನ್ಯನ ವಿದುರ ಅಂತಂದರೆ ಅದ್ಭುತವಾದಂಥ ಭಕ್ತಿ ಅಂತೆ ಅವನದ್ದು, ಭಾರಿ ಭಕ್ತಿ. ಅದಕ್ಕೆ ವಿದುರನ ಮನೆಯ ಪಾಲುಂಡ ಅಂತ ಹೇಳುತ್ತಾರೆ. ಎಷ್ಟೋ ಮನೆಗಳಲ್ಲಿ ವೈಭವದ ಅಡಿಗೆ ಮಾಡಿಸಿದ್ರು ಕೂಡ ವಿದುರನ ಮನೆಗೆ ಹೋಗಿ ಹಾಲು ಕುಡಿದಿದ್ದಾನಂತೆ ಈ ಕೃಷ್ಣ. ಆದ್ದರಿಂದ ಅಷ್ಟು ಪ್ರೀತಿ ಅವನಿಗೆ, ಅಂಥ ಪರಮಭಕ್ತನಾಗಿ ಹುಟ್ಟಿದಂತೆ. ಹೀಗೆ 3 ಜನರು ಕೂಡ ಹುಟ್ಟಿದರು ಅಂತ ಹೇಳುತ್ತಾರೆ. ಈ 3 ಜನರು ಹುಟ್ಟಿದ್ರಲ್ಲ, ಅದರಲ್ಲಿ ಈ ವಿದುರ ಏನಿದ್ದಾನಲ್ವ, ವಿದುರ ಅವನು ಶೂದ್ರನಾಗಿ ಹುಟ್ಟಿದ. ವಿದುರ ಯಾರು ಅಂದರೆ ಮೂಲದಲ್ಲಿ ಯಮನೇ ವಿದುರನಾಗಿ ಹುಟ್ಟಿತ್ತು. ಆದರೆ ಯಮ ವಿದುರನಾಗಿ ಹುಟ್ಟಿದಾಗ ಶೂದ್ರನಾದ್ನಲ್ಲ, ಶೂದ್ರ ಯಾಕಾಗಬೇಕು ಅಂತ, ಶೂದ್ರನಾಗಿ ಬೇರೆ ಯಾವುದಾದ್ರು ಆಗ್ಬೋದು, ಶೂದ್ರನಾಗಿ ಯಾಕೆ ಹುಟ್ಟಿದ ಅಂತಂದರೆ ಅದಕ್ಕೆ ಅಣಿಮಾಂಡವ್ಯರು ಶಾಪ ಕೊಟ್ಟಿದ್ರಂತೆ ವಿದುರನಿಗೆ. ಅಂದರೆ ಯಾರಿಗೆ, ಯಮನಿಗೆ ಅಣಿಮಾಂಡವ್ಯರು ಶಾಪ ಕೊಟ್ಟಿದ್ರಂತೆ. ಅವರು ನೀನು ಶೂದ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ಟಿದ್ರಂತೆ. ಯಾಕೆ ಅಣಿಮಾಂಡವ್ಯರು ಯಾಕೆ ಶಾಪ ಕೊಟ್ಟರು ಅಂದರೆ, ಆ ಮಾಂಡವ್ಯ ಋಷಿಗಳಿದ್ದಾರಲ್ಲ, ಮಾಂಡವ್ಯ ಋಷಿಗಳು ದೊಡ್ಡ ತಪಸ್ವಿಗಳಂತವ್ರು, ದೊಡ್ಡ ತಪಸ್ವಿಗಳು, ಭಾರೀ ತಪಸ್ಸನ್ನು ಮಾಡ್ತಿದ್ರು. ಆದರೆ ಒಂದು ಸರ್ತಿ ಏನಾಯಿತು ಅಂದರೆ, ತಪಸ್ಸನ್ನು ಮಾಡಬೇಕಾದ್ರೆ ಒಮ್ಮೆ ಕಳ್ಳರು ಏನು ಮಾಡಿದ್ರಂತೆ, ರಾಜನ ಸೊತ್ತನ್ನು ಕಳ್ಳತನ ಮಾಡಿದ್ರಂತೆ. ರಾಜನ ಸೊತ್ತನ್ನು ಕಳ್ಳತನ ಮಾಡಿ ಓಡಿ ಹೋಗ್ತಿದ್ರು. ಆದರೆ ಇನ್ನೇನು ರಾಜಭಟರಿಗೆ ಸಿಗ್ತೇವೆ ಅನ್ನುವಂಥ ಕಾಲದಲ್ಲಿ ಈ ಮಾಂಡವ್ಯ ಋಷಿಗಳ ಆಶ್ರಮದಲ್ಲಿ ಆ ಸಂಪತ್ತನ್ನೆಲ್ಲ ಇಟ್ಟು ಓಡಿ ಹೋಗಿಬಿಟ್ರಂತೆ. ಆ ರಾಜಭಟರು ಬಂದರು, ನೋಡಿದರು ಈ ಸಂಪತ್ತು ಮಾಂಡವ್ಯರ ಋಷಿಗಳ ಇದರಲ್ಲಿತ್ತು. ಅದನ್ನು ನೋಡಿ ಇವರೇ ಕಳ್ಳರು ಅಂತ ತಿಳ್ಕೊಂಡು ಅವರನ್ನು ಎಳ್ಕೊಂಡು ಹೋದ್ರಂತೆ. ಎಳ್ಕೊಂಡು ಹೋದರೆ ಒಂದು ಗೂಟ ಇತ್ತಂತೆ, ಒಂದು ಕಂಬ ಹಾಕಿದ್ರಂತೆ. ಆ ಕಂಬಕ್ಕೆ ಒಂದು ಗೂಟ ಬಂದಿತ್ತಂತೆ, ಹ್ಯಾಂಗರ್ ಹಾಕ್ತೀವಲ್ಲ, ಇದು ಅಂಗಿ ತಗಲು ಹಾಕ್ತೀವಲ್ಲ, ಆ ಥರದ ಒಂದು ಗೂಟ ಇತ್ತಂತೆ, ಚೂಪಾದ ಗೂಟ. ಅದಕ್ಕೆ ಇವರು ದೇಹನ್ನೇ ತೆಗಲು ಹಾಕಿಬಿಟ್ರಂತೆ. ಅದಕ್ಕೆ ರಕ್ತ ಸುರಿತದ ಹಾಗೆ ಹಾಕಿಬಿಟ್ರಂತೆ ಅವರನ್ನು. ಆ ರೀತಿಯಲ್ಲಿ ಹಾಕಿದರೆ ಭಾಳ ನೋವಾಯ್ತು ಅವರಿಗೆ, ಭಾಳ ನೋವು. ಆ ನೋವು ಎಷ್ಟು ಅಂತಂದರೆ, ಇದ್ರ ಮಧ್ಯದಲ್ಲಿ ದಾರಿಯಲ್ಲಿ ಯಾರೋ ಒಬ್ಬ ಏನು ಮಾಡಿದ್ನಂತೆ, ಒಬ್ಬ ಪತಿವ್ರತೆ ಇದ್ದಂತೆ, ಅದು ಮತ್ತು ಬೇರೆ ಪುರಾಣ ಅದು. ಒಬ್ಬ ಪತಿವ್ರತೆ ಇದ್ಲಂತೆ. ಆ ಪತಿವ್ರತೆ ಏನು ಅಂದರೆ, ಗಂಡನಿಗೆ ಕುಷ್ಠರೋಗ ಆದರೆ ಬಿಟ್ಟು ಹೋಗಬೇಕೋ ಇಲ್ಲ, ಅವಳೆಂಥವಳು ಅಂದರೆ ಗಂಡನ ಸೇವೆ ಮಾಡ್ಕೊಂಡಿರ್ತೀನಿ ಅಂತಿದ್ಲಂತೆ. ಗಂಡ ಕುಷ್ಠ ಆದರೂ ಕೂಡ ಅವನು ಸೇವೆ ಮಾಡಿ, ಕುಷ್ಠರೋಗ ಗಂಡ ಅವನೇನು ಮಾಡಿದ್ನಂತೆ, ಮನೆ ಮುಂದೆ ಕೂತಿದ್ನಂತೆ. ಒಂದು ಸರ್ತಿ ಮನೆ ಮುಂದೆ ಕೂತಾಗ ದಾರಿಯಲ್ಲಿ ಒಬ್ಬ ವೇಶ್ಯೆ ಹೋದ್ಲಂತೆ. ಆ ವೇಶ್ಯೆಯನ್ನು ನೋಡಿ, ಆ ವೇಶ್ಯೆ ನನಗೆ ಬೇಕು ಅಂತ ಕೇಳಿದ್ನಂತೆ. ಅವನು ಕೇಳಿದ್ದಕ್ಕೆ ಈ ಹೆಂಡತಿ ಅಂತವಳು ಅಂದರೆ ಪತಿವ್ರತೆ, ಅಯ್ಯೋ ನಿನಗೆ ಆ ವೇಶ್ಯೆ ಬೇಕಲ್ಲ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅವಳು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಭುಜದ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋದ್ಲಂತವಳು. ಇವಳು ಕರ್ಕೊಂಡು ಹೋಗಬೇಕಾದ್ರೆ ಏನಾಯ್ತಂತೆ, ಅವನೇನು ಮಾಡಿದ ಅಂದರೆ, ದಾರಿಯಲ್ಲಿ ಹೋಗಬೇಕಾದ್ರೆ ಈ ಅಣಿಮಾಂಡವ್ಯರನ್ನು ತಗಲು ಹಾಕಿದ್ರಲ್ಲ, ಹೋಗಬೇಕಾದ್ರೆ ಸುಮ್ಮನೆ ಕೂತಿರಲಿಲ್ಲ, ಇವನ ಮೇಲೆ ಕೂತಿದ್ದ, ಹೆಂಡತಿ ಭುಜದ ಮೇಲೆ ಕೂತವನೇನು ಮಾಡಿದ್ನಂತೆ, ಒಂದು ಸರ್ತಿ ಎಳೆದು ಹೋದ್ನಂತೆ ಮತ್ತೆ ಅವ್ರನ್ನ. ಅವಾಗ ಇನ್ನೆಷ್ಟು ನೋವಾಗಿರಲಿ, ಮತ್ತೆ ರಕ್ತ ಸುರಿತಂತೆ, ಭಾರಿ ನೋವಾಯ್ತಂತೆ ಅವ್ರಿಗೆ. ಇಷ್ಟೆಲ್ಲ ಆದ ನಂತರ ಮಾಂಡವ್ಯ ಋಷಿಗಳೇನು ಮಾಡಿದರು, ಡೈರೆಕ್ಟಾಗಿ ಇದಕ್ಕೆ ಹೋದ್ರಂತೆ, ನರಕಾಧಿಪತಿ ಯಮನ ತನಕ ಹೋದ್ರಂತೆ.
ಹೋಗಿ ನನ್ನಷ್ಟಕ್ಕೆ ನಾನು ತಪಸ್ಸು ಮಾಡ್ತಾ ಕೂತಿದ್ದೆ, ನನಗ್ಯಾಕಿಂತ ಶಿಕ್ಷೆ ಕೊಟ್ಟರೆ ನೀವು ಅಂತ ಕೇಳಿದ್ದು ನಾನು. ನನಗ್ಯಾಕಿಂತ ಶಿಕ್ಷೆ ಕೊಟ್ಟರೆ ನೀವು? ಭಾರಿ ನೋವಾಗಿದೆ ನನಗೆ, ನಾನೇನು ತಪ್ಪು ಮಾಡಿಲ್ಲ, ನನ್ನಷ್ಟಕ್ಕೆ ನಾನು ತಪಸ್ಸು ಮಾಡ್ತಾ ಇದ್ದೆ, ಅದಕ್ಕೆ ನನಗಿಂಥ ಶಿಕ್ಷೆ ಬಂದಿದ್ದೆ ತಪ್ಪಲ್ವ, ಯಾಕೆ ಕೊಟ್ಟರೆ ನನಗೆ ಈ ಶಿಕ್ಷೆಯನ್ನು ಅಂತ ಕೇಳಿದ್ರಂತೆ. ಅದಕ್ಕೆ ಇಲ್ಲ, ನೀವು ತಪ್ಪು ಮಾಡೀರಿ ಅಂತಂದ್ರಂತೆ ಯಮದೇವರು. ನೀವು ತಪ್ಪು ಮಾಡೀರಿ ಅಂದರು. ಏನು ತಪ್ಪು ಮಾಡೀರಿ ಅಂತಂದರೆ, ಈ ಮಾಂಡವ್ಯ ಋಷಿಗಳೇನು ಮಾಡ್ತಿದ್ರಂತೆ, ಸಣ್ಣ ಕೂಸಿದ್ರಂತವ್ರು, ಇನ್ನೂ 5 ವರ್ಷ ಇತ್ತಂತೆ. ಆ 5 ವರ್ಷ ಇದ್ದಾಗ ಏನು ಮಾಡ್ತಿದ್ರಂತೆ, ಈ ಸೊಳ್ಳೆ ನೊಣ ಇರ್ತದಲ್ಲ, ಆ ಸೊಳ್ಳೆ ಎಲ್ಲ ಸೊಳ್ಳೆಗಳು ಸಿಕ್ಕರೆ ಆ ನೊಣ ಹೀಗೆ ಹಿಡಿತಿದ್ರಂತೆ. ಹಿಡಿದು ಒಂದು ಸೂಜಿ ಹಿಡ್ಕೊಂಡು ಅದ್ರ ಕೆಳಗೆ ಹಾಕಿ ಮೇಲೆ ತೆಗಿತಿದ್ರಂತ, ಅದನ್ನು ಹಂಗೆ ಮಾಡೋರಂತ. ಆದ್ದರಿಂದ ನೀವು ಆ ಕಾಲದಲ್ಲಿ ಇಂಥ ಕೆಲಸ ಮಾಡಿದ್ದೀರಿ, ಆದ್ದರಿಂದಾಗಿ ನಿಮಗೆ ಇವತ್ತು ನೀವು ಗೂಟಕ್ಕೆ ಹಾಕ್ಕೊಂಡು ಈ ರೀತಿ ನಿಮಗೆ ಚುಚ್ಚಿ ಆಗುವಂತೆ ನೋವಾಗಿದೆ, ನಿಮಗೆ ಇಂಥ ಶಿಕ್ಷೆ ಆಗಿದೆ ಅಂತಂದ್ರೆ. ಒಂದು ಕೆಲಸ ಮಾಡಬೇಕಾದ್ರೆ ಎಷ್ಟು ಯೋಚನೆ ಮಾಡಬೇಕು ಅಂತ ಅರ್ಥ ಮಾಡಿಕೊಡ್ರಿ. ಮಹಾಭಾರತ ಕೊಡುವ ಸಂದೇಶ. ನಾವು ಏನಂತಾರಲ್ಲ, ನಮಗೆ ಗೊತ್ತೇ ಇರೋದಿಲ್ಲ, ಎಲ್ಲೋ ಒಂದು ಕಡೆ ಸುಮ್ಮನೆ ಇಲ್ಲೆಲ್ಲೋ ಚುರ್ರ ಅಂತ ಪಟ್ ಅಂತ ಹೊಡೆದಿರ್ತೀವಿ ಒಂದು ಸರ್ತಿ. ಎಷ್ಟು ಸೊಳ್ಳೆ ಕೊಂದಿರ್ತೀವೋ ಏನು ಕತ್ತೀವಿ ನಾವು ಅಂತ. ಅಂದರೆ ಮತ್ತು ನಮ್ಗೆ ಕಡಿತದಲ್ಲ ಅಂತಂದ್ರೆ ಏನು, ಅದಕ್ಕೇನು ಮಾಡ್ಬೇಕು, ಅದಕ್ಕೆ ಬೇರೆ ರೀತಿ ಉಪಾಯ ಮಾಡ್ಕೊಳ್ಬೇಕಂತೆ. ಸೊಳ್ಳೆ ಬರದೇ ಇರುವಂತೆ ಮನೆಯನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆ ರೀತಿ ಇರಬೇಕು, ಅಷ್ಟೇ ಬಿಟ್ಟರೆ ಕೊಲ್ಲಬಾರದು ಅಂತ ಹೇಳಿದ್ದಾರೆ. ಅದರಿಂದಾಗಿ ಇಂಥದ್ದೆಲ್ಲ ಇದನ್ನು ಮಾಡಿದ್ದರಿಂದ ಈ ಸ್ಥಿತಿ ಬಂತವರಿಗೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಮಾಂಡವ್ಯ ಋಷಿಗಳು ಹೇಳ್ತಾರೆ, ಅಲ್ಲ ನಾನು ಏನಂತಾರೆ, 5 ವರ್ಷಕ್ಕಿಂತ ಮೊದಲು ಸಾಮಾನ್ಯವಾಗಿ ಮಕ್ಕಳು 8 ವರ್ಷದ ತನಕಲೂ ಕೂಡ ಏನಾದರೂ ತಪ್ಪು ಮಾಡಿದರೂ ಕೂಡ ಅದು ದೋಷ ಅಲ್ಲ, ಅದಕ್ಕೆ ಪಾಪ ಇಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ನಾನು 5 ವರ್ಷಕ್ಕೆ ಮಾಡಿದಾಗ ನನಗೆ ಹೇಗೆ ಪಾಪ ಬಂತದು, ಆ ಪಾಪವೇ ಇಲ್ಲಲ್ಲ ಅಂತ ಹೇಳಿದರೆ, ಇದು ಒಂದು ಸುಮ್ಮನೆ ಕಾರಣ ಕೊಟ್ಟದ್ದು ವಿದುರ ಅಂದರೆ ಯಮದೇವರು. ಆದರೆ ನಿಜವಾದ ಕಾರಣ ಏನು ಅಂತಂದರೆ, ಈ ಮಾಂಡವ್ಯ ಋಷಿಗಳೇನು ಮಾಡ್ತಿದ್ರಂತೆ, ತಪಸ್ಸು ಮಾಡ್ತಾ ಇದ್ರಲ್ಲ, ರುದ್ರದೇವರು ಹೆಂಡತಿ ನನ್ನ ಹೆಂಡತಿ ಆಗಲಿ ಅಂತ ಅಂದ್ಕೊಂಡಿದ್ರಂತೆ. ಇದು ಅವರ ನಿಜವಾದ ಒಳಗಿನ ಗುಟ್ಟು ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡದ್ರಿಂದಾಗಿ ಅವರು ಅದಕ್ಕೋಸ್ಕರವಾಗಿ ಏನಾಯಿತು ಅಂತಂದರೆ ಈ ಸ್ಥಿತಿ ಬಂತವರಿಗೆ ಅಂತ ಹೇಳ್ತಾರೆ. ಈ ಸ್ಥಿತಿ ಆದರೂ ಅವ್ರೇನು ಮಾಡಿದ್ರಂತೆ, ನಾನು ತಪ್ಪು ಮಾಡಿಲ್ಲ, ಆದರೂ ನೀವು ನನಗಿಂತ ಶಿಕ್ಷೆ ಕೊಟ್ಟಿರಾದ್ರಿಂದ ನೀವು ಶೂದ್ರರಾಗಿ ಹುಟ್ಟ್ರಿ ಅಂತ ಶಾಪ ಹಾಕಿದ್ರಂತೆ. ಹೀಗೆ ಅಣಿಮಾಂಡಿ ಆದರೂ ಕೂಡ ಏನು ಅಂತಂದರೆ, ಇದು ಭಗವಂತನ ಸಂಕಲ್ಪ. ಆ ಸಂದರ್ಭದಲ್ಲಿ ವಿದುರನಾಗಿ ಹುಟ್ಟಬೇಕು, ಅಂತೂ ಇದೊಂದು ಯೋಗ, ಬ್ರಾಹ್ಮಣರಿಂದ ಒಂದು ಶಾಪ ತೊಗೊಂಡು ಹುಟ್ಟೋಣ ಅಂತ ಹೇಳಿ ಆಗ ಈ ವಿದುರನಾಗಿ ಶೂದ್ರಳ ಮಗನಾಗಿ ವಿದುರ ಹುಟ್ಟಿದಂತೆ. ಹೀಗೆ ಯಮ ಹುಟ್ಟಲಿಕ್ಕೆ ಕಾರಣ ಏನು ಅಂದರೆ ಅದರ ಹಿನ್ನೆಲೆ ಹೀಗಿತ್ತು ಅಂತ ಪುರಾಣ ಅಂದರೆ ಮಹಾಭಾರತ ಹೇಳುತ್ತದೆ. ಹೀಗೆ ಇವರೆಲ್ಲರೂ ಹುಟ್ಟಿದ್ದಾರೆ. ಇನ್ನೇನಾಗಬೇಕು ಅಂದರೆ ಇವರೆಲ್ಲರದಾದ ನಂತರ ಧೃತರಾಷ್ಟ್ರನಿಗೆ ಗಾಂಧಾರಿ ಜೊತೆಗೆ, ಪಾಂಡವಿಗೆ ಕುಂತಿ ಜೊತೆಗೆ ಮದುವೆ ಆಗಬೇಕು, ಇನ್ನು ವಿದುರನಿಗೆ ಆರುಣಿ ಜೊತೆಗೆ ಮದುವೆ ಆಗಬೇಕು. ಹೀಗೆಲ್ಲ ಇವರದೆಲ್ಲ ಮದುವೆಯಾಗಿ ಅವರ ಸಂತಾನ ಎನ್ನುವಂಥದ್ದು, ಅಲ್ಲಿಂದ ಪಾಂಡವರು ಕೃಷ್ಣನ ಕಥೆ ಎನ್ನುವಂಥದ್ದು ಆರಂಭ ಆಗ್ತದೆ. ಅದು ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಚಿಂತನೆ ಮಾಡೋಣ. ಕೃಷ್ಣ ಅರ್ಪಣೆ.